ತುಳಸಿರಾಮ್ ಸರ್ ಇರ್ಬೋದು, ಅಥವಾ ನೀವು ಇವಾಗ ಏನು ವಿಕ್ರಮ್ ಬಾತ್ರಾ ಅವರಿಗೆ ವಿಕ್ರಮ್ ಬಾತ್ರಾ ಅವರಿಗೆ ನೀವು ಏನು ಪುಷ್ಪಾರ್ಚನೆ ಮಾಡಿ ಬಂದ್ರಿ ಅಂತ ಹೇಳೋದಿಲ್ಲ, ಇವರೆಲ್ಲ ಹೇಗೆ ಅಂತ ಹೇಳಿದ್ರೆ ಈ ಒಂದು ರಾಮಕೃಷ್ಣ ಅಂತ ಅವ್ರ ಕೀರ್ತನೆಗಳನ್ನು ಹೇಳುವಂಥ ದಾಸರು ನಾವಷ್ಟೇ. ಅವರ ಸಾಧನೆಗಳು ಅನೇಕ ಇರುತ್ತೆ, ಎಲ್ಲವನ್ನೂ ಈ ಕೀರ್ತನೆಗಳಲ್ಲಿ ಹೇಳೋಕ್ಕಾಗಲ್ಲ, ಕೆಲವಷ್ಟನ್ನು ಮಾತ್ರ ಹೇಳ್ಬೋದಾಗಿದೆ. ನೀರಜಿಯವ್ರು ಹೇಳಿದ್ರು, ನಿನ್ನೆ ನಾನು ಒಂದು ಕಡೆ ಪ್ರೋಗ್ರಾಮ್ಗೆ ಹೋಗಿದ್ದೆ ಶಿವಮೊಗ್ಗದಲ್ಲಿ ಅಂತೇಳಿ, ಅದೊಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ಆ ಮೆಡಿಕಲ್ ಕಾಲೇಜಲ್ಲಿ ಆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪ್ರಿನ್ಸಿಪಲ್ ಆಫೀಸಲ್ಲಿ ಕೂತಿದ್ದೆ. ಒಂದಷ್ಟು ಜನ ಪ್ರೊಫೆಸರ್ಗಳು ಮತ್ತು ಅಲ್ಲಿನ ಡಾಕ್ಟರ್ಗಳ ಜೊತೆ ಮಾತಾಡ್ತಾ ಕೂತ್ಕೊಂಡಿದ್ದೆ. ಭಾಳ ಇಂಟ್ರೆಸ್ಟಿಂಗ್ ಇಂಥ ಟಾಪಿಕ್ಕು. ಇವಾಗಿನ ಕರೆಂಟ್ ಅಫೇರ್ಸ್ ಇರ್ಬೋದು ಅಥವಾ ನಮ್ಮ ಮಿಲಿಟರಿ ಸ್ಟ್ರಾಟಜಿಗಳಿರ್ಬೋದು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಒಬ್ಬರು ಮೇಡಮ್ ಒಂದು ಕ್ವಶನ್ನ ಕೇಳ್ತಾರೆ, ಸರ್ ಯುದ್ಧ ಅಂದರೆ ವಿನಾಶ, ಅದರದೊಂದು ವಿಜಯೋತ್ಸವ ಬೇಕಾ? ಕಲ್ಪನೆ ಆ ಕ್ಷಣಕ್ಕೆ ನಿಮಗೆ ಅನ್ನಿಸ್ಬೋದು, ಇದ್ಯಾರೋ ಲೆಫ್ಟಿಸ್ಟ್ ಅಥವಾ ಈ ಮೆಂಟಾಲಿಟಿ ಇರ್ಬೋದು, ಬಟ್ ಅದು ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ನಿಜವಾದದ್ದು. ಆಕ್ಚುಲಿ ಯುದ್ಧ ಅನ್ನೋದು ಬರುವಾಗ ಸಾವಿನ ಕೂಗನ್ನು ಹೊತ್ತು ಬರುತ್ತೆ. ಯುದ್ಧ ಹೋದ ಮೇಲೆ ಆ ಕೂಗು ಕಿವಿಯಲ್ಲಿ ಮಾರ್ದನಿಸ್ತಾ ಇರುತ್ತೆ. ಇದನ್ನ ಯಾರು ಅಲ್ಲಗಳೆಯಕ್ಕಾಗಲ್ಲ. ಯುದ್ಧ ಅಂದ್ರೆ ಸಾವೇ. ಆದ್ರೆ ಈ ಜಗತ್ತಿನ ಭೂಪಟದಲ್ಲಿ ನೀವು ಯಾವ ದೇಶದ ಮೇಲೆ ಬೇಕಾದ್ರೂ ಕೈ ಇಟ್ಟು ನೋಡಿ, ಅದರ ಇತಿಹಾಸವನ್ನು ತಿರುವಿ ನೋಡಿ, ಇವತ್ತು ಶಾಂತಿಯುತ ಅಥವಾ ಇಲ್ಲಿ ಇರುವಷ್ಟು ಶಾಂತಿ ಬೇರೆ ಯಾವ ದೇಶಗಳಲ್ಲಿ ಇರುವಂತ ನಂಬರ್ 1 ರ್ಯಾಂಕಿಂಗ್ ಗಳಲ್ಲಿ ಏನು ಶಾಂತಿಯುತ ದೇಶಗಳಿದೆ, ಆ ಎಲ್ಲಾ ದೇಶಗಳು ಈ ಶಾಂತಿಗೋಸ್ಕರ ಒಂದಲ್ಲ ಒಂದು ಯುದ್ಧನ ಮಾಡಿರ್ತಾರೆ. ಯುದ್ಧ ಸಾವಿನ ಜೊತೆ ಶಾಂತಿಯನ್ನು ತರುತ್ತೆ. ಇದು ನಾವು ಯಾರು ಒಪ್ಕೊಂಡಿಲ್ಲ ಅಂದ್ರೂ ಒಪ್ಕೊಂಡ್ರು ಇದೊಂದು ಸತ್ಯನೇ. ಇಂಥ ಶಾಂತಿಯನ್ನ ತರೋದಕ್ಕೋಸ್ಕರ ಸ್ವತಂತ್ರ ಬಂದ್ಮೇಲೆ, ಸ್ವತಂತ್ರಕ್ಕಿಂತ ಮುಂಚೆ, ಸ್ವತಂತ್ರ ಪೂರ್ವದಲ್ಲಿ ಬಹಳಷ್ಟು ಯುದ್ಧಗಳನ್ನ ನಾವು ಮಾಡಿದ್ವಿ. ಬಹಳಷ್ಟು ಪೋರ್ಚುಗೀಸರು ಬಂದರು, ಫ್ರೆಂಚರು ಬಂದರು, ಬ್ರಿಟಿಷರು ಬಂದರು, ಸಾಕಷ್ಟು. ಅದಕ್ಕಿಂತ ಮುಂಚೆ ಮುಸ್ಲಿಂ ಆಕ್ರಮಣಕಾರರು ಬಂದರು. ಇವರ ಜೊತೆ ಎಲ್ಲರ ಜೊತೆ ಯುದ್ಧ ಆಗಿದ್ದು ಒಂದು ತೂಕ. ಆದರೆ 1947ರಲ್ಲಿ ಸಂವಿಧಾನ ಅನ್ನೋದು ರಚನೆ ಆದಮೇಲೆ, ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ಮೇಲೆ ನಾವು 5 ಯುದ್ಧಗಳನ್ನು ಈ ಶಾಂತಿ ಸಂಸ್ಥಾಪನೆಗಾಗಿ ಮಾಡಬೇಕು ಅಂತ ಬಂದಿದ್ದು ಮಾತ್ರ ನಮ್ಮ ದೇಶದ ಬಹುದೊಡ್ಡ ದುರಂತ. ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮಗೆ ಇಡೀ ದೇಶಗಳನ್ನು ನೀವು ಇವಾಗ ನೋಡ್ಬೋದು. ಇವಾಗ ಕರೆಂಟ್ ಪ್ರಸ್ತುತ ವಿದ್ಯಮಾನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇವತ್ತು ಒಂದು ದೇಶ ಇನ್ನೊಂದು ದೇಶದ ಮೇಲೆ ನಾನಾ ಕಾರಣಗಳಿಗೆ ಆಕ್ರಮಣಕಾರಿಯಾಗಿ ಹೋಗ್ತದೆ, ಆಕ್ರಮಣ ಮಾಡ್ತಾ ಇದೆ. ತನ್ನ ವಸಾಹತನ ಸ್ಥಾಪಿಸ್ಕೊಳ್ಳೋದ್ರಿಂದ ಹಿಡಿದು ತನ್ನ ಧರ್ಮವನ್ನು ಸ್ಥಾಪಿಸ್ಕೊಳ್ಳೋದಕ್ಕೋಸ್ಕರ ಕೂಡ ಬಹಳಷ್ಟು ದೇಶಗಳ ಮೇಲೆ ಬಹಳಷ್ಟು ದೇಶಗಳು ಏರಿ ಹೋಗ್ತಾ ಇದಾವೆ. ಆದ್ರೆ ಇಡೀ ಜಗತ್ತಿನಲ್ಲಿ ಇತಿಹಾಸದಲ್ಲಿ ಒಂದೇ ಒಂದು ದೇಶ ಇದೆ, ಅದು ಯಾರ ಮೇಲೂ ಆಕ್ರಮಣ ಮಾಡದೆ ತನ್ನ ಮೇಲೆ ಆಕ್ರಮಣ ಮಾಡಿದಾಗ ಮಾತ್ರ ಪ್ರತ್ಯುತ್ತರ ಕೊಟ್ಟು, ಅದು ವೈರಿಗಳು ಮುಟ್ಟು ನೋಡ್ಕೊಳ್ಳುವಂತ ಪ್ರತ್ಯುತ್ತರ ಕೊಟ್ಟಿರೋ ಒಂದು ದೇಶ ಇದೆ ಅಂತ ಹೇಳಿದ್ರೆ ಅದು ನನ್ನ ಭಾರತ. ನೀವು ನಂಬಲ್ಲ, 1947 ನಮಗೆ ಸ್ವಾತಂತ್ರ್ಯ ಬಂತು ಅಂತೇಳಿ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಇನ್ನೇನೊಂದು 15 ದಿನದಲ್ಲಿ ಇಂಡಿಪೆಂಡೆನ್ಸ್ ಡೇ ಬರುತ್ತೆ, ನಾವು ಯಾವುದೋ ಸ್ಕೂಲ್ಗಳಿಗೆ ಹೋಗ್ತೀವಿ, ಫ್ಲಾಗ್ ಹಾಸ್ಟ್ ಮಾಡ್ತೀವಿ, ಹೇಳ್ತೀವಿ 1947 ನಮಗೆ ಸ್ವಾತಂತ್ರ್ಯ ಬಂತು, ಆಗಸ್ಟ್ 14 ಮಧ್ಯರಾತ್ರಿ ನಮಗೆ ಸ್ವಾತಂತ್ರ್ಯ ಕೊಟ್ಟು ಹೋದ್ರು ಬ್ರಿಟಿಷರು, ಎಲ್ಲನೂ ಚೆನ್ನಾಗಾಯ್ತು ಆಮೇಲೆ ಅಂತ ಹೇಳಿ ಮುಗಿಸಿ ಬಂದ್ಬಿಡ್ತೀವಿ. ಎಲ್ಲನೂ ಚೆನ್ನಾಗಾಯ್ತಾ 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಬಂದ್ಮೇಲೆ? ರೀ, ಅದು ಆಗಿ ಇನ್ನು 2 ತಿಂಗಳು ಕಳೆದಿರಲ್ಲ, ಪಾಕಿಸ್ತಾನ ಬಂದ್ಬಿಟ್ಟು ನಮ್ಮ ತಲೆ ಮೇಲೆ ಹತ್ತಿ ಕೂತ್ಕೊಂಡೋಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತು, ಅವತ್ತು ರಾಜರುಗಳಿದ್ರು, ಸಾಮಂತರುಗಳಿದ್ರು, ನಾವು ಒಂದು ಒಕ್ಕೂಟ ವ್ಯವಸ್ಥೆ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ವಿ ಅಂತೇಳಿ. 1947ಕ್ಕೆ ಈ ಕಷ್ಟ ಮುಗಿಲಿಲ್ಲ. 1947 ಆಗಸ್ಟ್ 15ರಲ್ಲಿ ಕಾಶ್ಮೀರ ನಮ್ಮ ಭಾಗವೇ ಆಗಿರ್ಲಿಲ್ಲ. ಅಲ್ಲಿನ ಹರಿ ಸಿಂಗ್ ಅವತ್ತು ಆಳ್ವಿಕೆ ಮಾಡ್ತಿದ್ದವನಿಗೆ ಭಾರತ ಮತ್ತು ಪಾಕಿಸ್ತಾನ ಟೈಮ್ನ ಕೊಡ್ತಾರೆ, ನೀನೇ ಯೋಚನೆ ಮಾಡಪ್ಪ ನಿನ್ಗೆ ಯಾರ ಜೊತೆ ಸೇರ್ಕೋಬೇಕು ಅಂತೇಳಿ. ಆಮೇಲೆ ಬಂದು ಸೇರ್ಕೊ ನಮ್ಮನ್ನಂತೇಳಿ ಅವತ್ತು ಆರ್ಮಿಯ ಬಲಪ್ರಯೋಗ ಮಾಡೋದು ಬೇಡ ಅಂತ ನಿರ್ಧಾರ ಮಾಡ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಯ್ತು, ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತೇಳಿ ಹರಿ ಸಿಂಗ್ ಸುಮ್ಮನೆ ಇರಬೇಕಾದ್ರೆ ಭಾರತ ತಾನು ಶೂಟ್ ನೋಡ್ಕೊಳ್ತಾ ಇರುತ್ತೆ, ನನಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಸತ್ಯನಾ ಸುಳ್ಳ ಅಂತೇಳಿ. ಅಂತ ಸಂದರ್ಭದಲ್ಲಿ ಪಾಕಿಸ್ತಾನ ಆಲ್ರೆಡಿ ತನ್ನ ಆರ್ಮಿನ ಫಾರ್ಮ್ ಮಾಡ್ಕೊಂಡು ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಹರಿ ಸಿಂಗ್ ಓಡೋಡಿ ಬರ್ತಾನೆ ಅವತ್ತಿನ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನೆಹರು ಜೊತೆ, ಪಾಕಿಸ್ತಾನ ನಮ್ಮನ್ನು ಏರಿ ಕುಳಿತುಕೊಂಡಿದೆ, ನಮ್ಗೆ ಒಂದು ಸ್ವಲ್ಪ ಸಹಾಯ ಮಾಡ್ತೀರಾ ಇವ್ರನ್ನ ಓಡಿಸೋದಕ್ಕೆ ಅಂತೇಳಿ. ನೆಹರು ಹೇಳ್ತಾರೆ, ಇವಾಗಿನ್ನೂ ಸ್ವಾತಂತ್ರ್ಯ ಬಂದಿದೆ, ಈ ಸ್ವಾತಂತ್ರ್ಯದ ಇದ್ರಲ್ಲಿ ಇರ್ಬೇಕಾದ್ರೆ ನಮ್ಗೆ ನಮ್ಮ ಆರ್ಮಿಲಿ ಎಷ್ಟು ವೆಪನ್ಸ್ ಇದೆ ಅಂತ ಗೊತ್ತಿಲ್ಲ, ನಮ್ಮ ಆರ್ಮಿ ಸ್ಕಿಲ್ ಸೆಟ್ ಗೊತ್ತಿಲ್ಲ, ನಾವೇಗಪ್ಪ ನಿನ್ನ ಸಹಾಯ ಮಾಡೋಕ್ಕಾಗುತ್ತೆ, ಹೋಗೋದು ಅದಂತೂ ಸಾಧ್ಯ ಇಲ್ಲ ಅಂತೇಳಿ ವಲ್ಲಭಾಯ್ ಪಟೇಲ್ ಹೇಳ್ತಾರೆ. ಒಂದು ದಿನದ ಅವಕಾಶ ಕೊಡ್ಬೋದಾ ನಮಗೆ ಅಂತ ಏನಾದ್ರು ಮಾಡ್ಕೊಂತ ನೆಹರು ಸುಮ್ಮನೆ ಆಗ್ತಾರೆ. ಹರಿ ಸಿಂಗ್ ವಲ್ಲಭಾಯ್ ಪಟೇಲ್ ಅವರ ಒಂದು ಉತ್ತರದ ನಿರೀಕ್ಷೆಯಲ್ಲಿ ಇರ್ತಾರೆ. ವಲ್ಲಭಾಯ್ ಪಟೇಲ್ ಒಂದು ಕೆಲಸ ಮಾಡ್ತಾರೆ, ಸೀದಾ ಎಲ್ಲ ಆರ್ಮಿ ಚೀಫ್ಗಳನ್ನು ಆಗಿನ ಕಾಲಕ್ಕೆ ಯಾರಿದ್ರು ಅವ್ರನ್ನೆಲ್ಲ ಕರೆದ್ಬಿಟ್ಟು ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ನಮ್ಮ ರಾಜ್ಯದ ಹೆಮ್ಮೆಯ MC ಕಾರ್ಯಪ್ಪನವ್ರು ಕೂಡ ಇರ್ತಾರೆ. ಅವತ್ತು ಅವರು ವೆಸ್ಟರ್ನ್ ಫ್ರಂಟ್ನ ಲೀಡ್ ಆಗಿರ್ತಾರೆ. ಕೇಳ್ತಾರೆ ಆರ್ಮಿ ಚೀಫ್ಗಳಿಗೆ, ಇಂಥದ್ದೊಂದು ನಾವಿನ್ನೂ ಸ್ವತಂತ್ರ ಬಂದಿದೆ, ನನಗೂ ಗೊತ್ತಿಲ್ಲಪ್ಪ, ಬಹುಶಃ ನಿಮಗೂ ಗೊತ್ತಿಲ್ಲ, ನಿಮ್ಮಲ್ಲಿ ಏನು ಶಸ್ತ್ರಾಸ್ತ್ರಗಳಿದೆ ಅಥವಾ ನಿಮ್ಮಲ್ಲಿ ಯಾರು
ಕಮಾಂಡರ್ ಅಥವಾ ಮೇಜರ್ ಅಥವಾ ಕ್ಯಾಪ್ಟನ್ಗಳಾಗಿ ಅಪ್ರತಿಮ ಶೌರ್ಯವನ್ನು ತೋರಿಸಬಹುದು. ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಯುದ್ಧ ಬಂದು ಬಾಗಿಲಿಗೆ ನಿಂತಿದೆ. ಕಾಶ್ಮೀರನ ಕಳ್ಕೊಳ್ಳೋದು ಉಳ್ಕೊಳ್ಳೋದು ನಿಮ್ಮ ಡಿಸಿಷನ್ ಮೇಲಿದೆ, ಏನ್ ಮಾಡ್ಬೋದು ಅಂತ ಕೇಳ್ತಾರೆ. ಎಲ್ಲರೂ ಮಾತಾಡೋಕ್ಕಿಂತ ಮುಂಚೆ ಕಾರ್ಯಪ್ನವ್ರು ಒಂದು ಮಾತು ಹೇಳ್ತಾರೆ. ನಮ್ಗೆ ಹೌದು ಸರ್, ನಮ್ಗೆ ಗೊತ್ತಿಲ್ಲ ಎಷ್ಟು ಮದ್ದುಗುಂಡುಗಳಿದೆ ಅಂತ ಗೊತ್ತಿಲ್ಲ, ನಮ್ಮಲ್ಲಿ ಎಷ್ಟು ವೀರರಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ ಸರ್, ಕಾಶ್ಮೀರಕ್ಕೋಸ್ಕರ ಒಂದು ವೇಳೆ ನಾಳೆ ಯುದ್ಧ ನಡೆದು ಮದ್ದುಗುಂಡುಗಳೇನಾದ್ರೂ ಒಂದು ವೇಳೆ ಕಡಿಮೆ ಬಿದ್ರೆ ಕೈಯಲ್ಲಿ ಗುದ್ದಿ ಆದ್ರೂ ಪಾಕಿಸ್ತಾನಿ ಸೈನಿಕರನ್ನ ಸಾಯಿಸಿ ಕಾಶ್ಮೀರನ ಮಾತ್ರ ನಾವು ವಲ್ಲಭಾಯ್ ಪಟೇಲ್ಗೆ ಅದೊಂದು ಮಾತು ಸಾಕಿತ್ತು. ಹೋಗಿ ಹೇಳ್ತಾರೆ ಹರಿಸಿಂಗಿಗೆ, ನಾನಿದ್ದೀವಿ ನಿಮ್ ಜೊತೆ. ಯುದ್ಧ ನಡೆಯುತ್ತೆ. 1948 ಜನವರಿಯಲ್ಲಿ ಯುದ್ಧ ಮುಗಿದಾಗ ನಾವು ಕಾಶ್ಮೀರದ ಬಹುತೇಕ ಪ್ರಾಂತ್ಯಗಳನ್ನು ವಶಪಡಿಸ್ಕೊಂತೀವಿ. ಇವತ್ತು ತಲೆಯಲ್ಲಿ ನಮ್ದು ಏನೊಂದು ಒಂದು ಕಿರೀಟ ಇದೆಯಲ್ಲ, ಅದು ಆಕ್ಚುಲಿ ಹೇಳ್ಬೇಕಂದ್ರೆ 1947 ನಮ್ಗೆ ವಶಪಡಿಸ್ಕೊಳಕ್ಕೆ ನಮ್ಮದೇ ಆದಂತಹ ಕೆಲವು ರಾಜತಾಂತ್ರಿಕ ನಿಯಮಗಳು ನಮಗೆ ಬಿಟ್ಕೊಡ್ಲಿಲ್ಲ. ಅದಾಗತ್ತೆ. ಯುದ್ಧ ಗೆದ್ದ ಉನ್ಮಾದದಲ್ಲಿ ನೆಹರು ಅವರು ಮೈ ಮರೆತು ಬಿಡ್ತಾರೆ. ಕಾರ್ಯಪ್ಪನವರು ಮತ್ತೆ ಹೇಳ್ತಾರೆ, ಅವತ್ತಿನ ಆರ್ಮಿ ಜನರಲ್ ಆದವರು ಹೇಳ್ತಾರೆ, ಇಲ್ಲ ನಾವು ಇವಾಗ್ಲಾರು ನಾವು ಎಚ್ಚೆತ್ಕೋಬೇಕು, ನಾವು ವೆಪನ್ಸ್ಗಳನ್ನ ಇದು ಮಾಡ್ಕೋಬೇಕು, ನಮ್ಮ ಆರ್ಮಿನ ಡೆವಲಪ್ ಮಾಡಬೇಕು, ಹಾಗೆ ಸ್ಟ್ರೆಂಥನ್ ಮಾಡಬೇಕು, ಯುದ್ಧ ಯಾವಾಗ ಬೇಕಾದ್ರೂ ನಮ್ಮ ಮನೆ ಬಾಗಿಲಿಗೆ ಬರ್ಬೋದು ಅಂತೇಳಿ. ನೆಹರು ಅವರು ಹೇಳ್ತಾರೆ, ಅಹಿಂಸಾವಾದಿಗಳು ನಾವು, ಅಹಿಂಸೆಯಿಂದ ಬ್ರಿಟಿಷರನ್ನೇ ಓಡಿಸಿದ್ವಿ, ನಮಗೆ ಸ್ವಾತಂತ್ರ್ಯನೇ ಸಿಕ್ತು, ನಮಗೆ ಯಾಕ್ರಿ ಇವೆಲ್ಲ ಮದ್ದುಗುಂಡುಗಳು. ಚೈನಾ 1949 ಶುರು ಮಾಡುತ್ತೆ. ನೀವೆಲ್ಲರೂ ಅನ್ಕೋಬಹುದು 1962 ಚೈನಾ ಯುದ್ಧ ಶುರುವಾಯಿತು ಅಂತೇಳಿ. ಚೈನಾ ಯುದ್ಧ 1949 ಶುರುವಾಗುತ್ತೆ. ಯಾಕೆ ಏನೋದೊಂದು ಅದೇ ಒಂದು 4 ಗಂಟೆ ಮಾತಾಡುವಂಥ ವಿಷಯ, ಹಾಗೆ ಕವರ್ ಮಾಡಲ್ಲ ನಾನು ಇದನ್ನ. 1940 ಈ ಒಂದು ಥ್ರೆಟ್ ಇರೋದ್ರಿಂದ ಆರ್ಮಿ ಚೀಫ್ಗಳು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ನಮಗೆ ಸಫಿಷಿಯೆಂಟ್ ವೆಪನ್ಸ್ ಕೊಡಿ, ಸ್ಕಿಲ್ ಟ್ರೈನಿಂಗ್ಸ್ ಬೇಕು ಅಂತೇಳಿ. ಎಚ್ಚೆತ್ಕೊಳಲ್ಲ. 1961 ಯಾವಾಗ 61 ಚೈನಾ ನಮ್ಮ ಗಡಿ ಭಾಗಗಳಲ್ಲಿ ರೋಡ್ಗಳನ್ನ ಮಾಡಕ್ ಶುರು ಮಾಡ್ತು, ಆರ್ಮಿನ ಡಿಪ್ಲಾಯ್ ಮಾಡಕ್ ಶುರು ಮಾಡ್ತು, ಅವಾಗ ಕೂಡ ಹೇಳ್ತಾರೆ ಏನೋ ನಡೀತಾ ಇದೆ ಮಾಡೋಣ, ಅವ್ರ ರೋಡನ್ನ ಅವ್ರು ಮಾಡ್ಕೊಂಡ್ರೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊಂತೀರಾ, ಹಿಂದಿ ಚೀನಿ ಬಾಯಿ ಅಂತೇಳಿ ಚಾಯ್ ಕುಡಿಯೋದ್ರಲ್ಲಿ ಬ್ಯುಸಿ ಆಗ್ತಾರೆ ನೆಹರು. 1962 ಯಾವಾಗ ನಮ್ಮ ಗಡಿಯನ್ನ ಆಕ್ರಮಿಸ್ಕೊಳೋದಕ್ಕೆ ಶುರುವಾಯ್ತೋ ಆವಾಗ ಗೊತ್ತಾಗುತ್ತೆ, ಓ ನಾವು ಬಾಯಿ ಅಲ್ಲ, ಬಗಲ್ಕ ದುಶ್ಮನ್ ಚೀನಾ ಅಂತೇಳಿ. ಚೀನಾ ಅಟ್ಯಾಕ್ ಮಾಡುತ್ತೆ, ಘನಘೋರ ಯುದ್ಧ. ಆ ಯುದ್ಧದಲ್ಲಿ ನಾವು ಸೋಲ್ತೀವಿ. ಇತಿಹಾಸದ ಪುಟಗಳೆಲ್ಲ ಬರೀತವೆ ಭಾರತ ಯುದ್ಧವನ್ನ ಸೋಲ್ತು ಅಂತ. ಅರೆ, ಭಾರತೀಯ ಸೈನಿಕ ಆ ಯುದ್ಧವನ್ನ ಸೋಲಲ್ಲ. ಆ ಯುದ್ಧವನ್ನ ಸೋತಿದ್ದು ನಮ್ಮ ರಾಜತಾಂತ್ರಿಕತೆ, ನಮ್ಮ ರಾಜಕಾರಣಿಗಳು ಸೋತರು, ಅಂದಿನ ಸರ್ಕಾರ ಸೋತು ಹೊರತು. ಒಂದು ಉದಾಹರಣೆ ಕೊಡ್ತೀನಿ. 1962 ಬಗ್ಗೆ ನಾನು ಹೇಳಿದೆ, ಪ್ರತಿಯೊಂದು ಯುದ್ಧದ ಬಗ್ಗೆ ಮಾತಾಡಬೇಕು ಅಂದ್ರೆ 4-5 ಗಂಟೆ ಮಾತಾಡ್ಬೋದು. ಒಂದೇ ಒಂದು ಉದಾಹರಣೆ, ಯುದ್ಧ ಹೇಗೆ ನಡೀತು ಅನ್ನೋದಕ್ಕೆ. ರೆಸಂಗ್ಲಾ ಅನ್ನೋ ಒಂದು ಪ್ರಾಂತ್ಯ ಇರುತ್ತೆ, ಅದನ್ನ ಸೈತಾನ್ ಸಿಂಗ್ ಅನ್ನೋರು, ಮೇಜರ್ ಸೈತಾನ್ ಸಿಂಗ್ ಅದನ್ನ ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ. ರೇಡಿಯೋ ಮೆಸೇಜ್ ಬರುತ್ತೆ ಅವರಿಗೆ, ಬಂದ್ಬಿಡಪ್ಪ, ಆಲ್ಮೋಸ್ಟ್ ಚೈನಾ ನಮ್ಮ ಗಡಿ ಭಾಗವನ್ನು ವಶಪಡಿಸ್ಕೊಂಡಾಗಿದೆ, ನೀನು ಕೆಳಗಿಳಿದು ಬಂದ್ಬಿಡು. ಆಲ್ಮೋಸ್ಟ್ ಒಂದು 500 6 ಜನ ಚೈನೀಸ್ ಸೈನಿಕರು ನಿನ್ ಕಡೆ ಬರ್ತಾ ಇದಾರೆ, ನೀವಿರೋದೊಂದು 100-125 ಜನ, ಏನ್ ಮಾಡ್ತೀರಾ ಅಲ್ಲಿ ಕೂತ್ಕೊಂಡು, ಖಂಡಿತ ನೀವು ಸತ್ತೋಗ್ತೀರಾ, ಬಂದ್ಬಿಡಿ ಕೆಳಗಿಳಿದು ಅಂತೇಳಿ ಸೈತಾನ್ ಸಿಂಗ್ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇಷ್ಟು ದಿನ ಇಲ್ಲಿ ಕಾದ್ಕೊಂಡು ಕೂತ್ಕೊಂಡಿರೋದು. ನಾನು ಗಡಿಯನ್ನ ಕಾದ್ಕೊಂಡು ಕೂತ್ಕೊಂಡಿದ್ದೆ, ನನ್ನ ದೇಶದೊಳಗೆ ಶತ್ರು ನುಸುಳಬಾರ್ದು ಅಂತೇಳಿ. ಒಂದ್ ವೇಳೆ ಅಂತ ಒಂದು ಪರಿಸ್ಥಿತಿ ಬಂದ್ರೆ ಅವನು ಬದುಕಬೇಕಿಲ್ಲ, ನಾನು ಬದುಕಬೇಕು. ಇಂಥ ಸಮಯದಲ್ಲಿ ನಮಗೆ ಬೆನ್ನು ತೋರಿಸಿ ಓಡ್ ಬನ್ನಿ ಅಂತ ಹೇಳ್ತಿರಲ್ಲ, ಇದೇನಾ ನೀವು ನಮ್ಮ ಸೈನಿಕರಿಗೆ ಹೇಳ್ಕೊಡೋದು ಅಂತೇಳಿ. ನಾನು ಬರಲ್ಲ ಅಂತ ರೇಡಿಯೋ ಆಫ್ ಮಾಡ್ತಾರೆ. ತಿರುಗಿ ತನ್ನ ಸೈನ್ಯಕ್ಕೆ ಹೇಳ್ತಾರೆ, ನೋಡಿ ನಾವಿಲ್ಲಿ 154 ಜನ ಇದ್ದೀವಿ, ನಿಮ್ಗೆ ಯಾರಿಗಾರು ಸಾವಿನ ಭಯ ಇದ್ರೆ ಇಳಿದೋಗಿ, ನಾನಂತೂ ಫೇಸ್ ಮಾಡೇ ಮಾಡ್ತೀನಿ ಅಂತೇಳಿ. ಯಾರು ಕೂಡ ಇಳಿದೋಗಲ್ಲ. 154 ಜನ ಉಳ್ಕೊಳ್ತಾರೆ. ಬಂದಂತ 450-500 ಜನ ಚೈನೀಸ್ ಸೈನಿಕರನ್ನ ಆಲ್ಮೋಸ್ಟ್ ಎಲ್ಲರನ್ನು ಕೊಲ್ಲಕ್ಕೆ ಶುರು ಮಾಡಿದಾಗ ಚೈನಾಗೆ ಮತ್ತೆ ವಾಪಸ್ ರೇಡಿಯೋ ಮೆಸೇಜ್ ಹೋಗುತ್ತೆ, ಇಲ್ಲಿ ಯಾವುದೋ ದೊಡ್ಡ ಆರ್ಮಿ ಇದೆ, ಇಲ್ಲಿ ಬಹಳಷ್ಟು ಜನ ಇದ್ದಾರೆ, ನಮಗಿಂತ ಜಾಸ್ತಿ ಜನ ಇದ್ದಾರೆ ಇಲ್ಲಿ ಅನ್ಸುತ್ತೆ, ಇನ್ನೊಂದು ಬೆಟಾಲಿಯನ್ ಕಳಿಸಿ ಅಂತೇಳಿ. ಇನ್ನೊಂದು ಬೆಟಾಲಿಯನ್ ಬರುತ್ತೆ. 2-3 ದಿನಗಳ ಯುದ್ಧ ನಡೆದಂತ ಮೇಲೆ ನಮ್ಮ ಎಲ್ಲಾ ಸೈನಿಕರು, ಆಲ್ಮೋಸ್ಟ್ 90% ಸೈನಿಕರು ಹತ್ರ ಆಗ್ತಾರೆ, ಹುತಾತ್ಮರಾಗ್ತಾರೆ. 10% ಸೈನಿಕರನ್ನ ಅವರು ಯುದ್ಧ ಕೈದಿಗಳಾಗಿ ಹಿಡ್ಕೊಂಡು ಹೋಗ್ತಾರೆ. ಬಹಳಷ್ಟು ದಿನಗಳಾದ್ಮೇಲೆ ಸೈತಾನ್ ಸಿಂಗ್ರ ಶವ ಸಿಗುತ್ತೆ. ಅವರ ಗನ್ ಮೇಲೆ, ಟ್ರಿಗರ್ ಮೇಲೆ ಏನು ಪ್ರೆಸ್ ಮಾಡಿದ್ರು ಅವರ ಬೆರಳನ್ನ, ಅದು ಹಾಗೆ ಉಳ್ಕೊಂಡಿರುತ್ತೆ. ಅದು ಈ ಸೈನಿಕ ತೋರಿಸಿದ ಬದ್ಧತೆ. 1962 ಈ ಸೈನಿಕ ಸೋತ ಅಂತ ಹೇಗೆ ಹೇಳೋದು ನಾವು? ಸೈನಿಕ ಸೋತಿಲ್ಲ, ಅವತ್ತು ಸೋತಿದ್ದು ರಾಜತಾಂತ್ರಿಕತೆ. 62 ಆಗುತ್ತೆ. 67 ಚೈನಾ ಗೆಲ್ತಲ್ಲ, 65 ಪಾಕಿಸ್ತಾನ ಶುರು ಮಾಡುತ್ತೆ. ನಾನು ಯಾಕೆ ಗೆಲ್ಬಾರ್ದು? ಈಗ 67 ಹೇಗೆ ಚೈನಾ ಹೋಗಿ ಮುಂದೆ, ಇನ್ನು 3 ವರ್ಷದಲ್ಲಿ ಏನಂತ ಅಂತ ಬಹಳ ಚೇಂಜಸ್ ಆಗಿರುತ್ತೆ ಭಾರತದಲ್ಲಿ. ಭಾರತೀಯ ಸೈನ್ಯದಲ್ಲಿ ಏನಂತ ಚೇಂಜಸ್ ಆಗಿರುತ್ತೆ, ಭಾರತೀಯರಲ್ಲಿ ಏನಂತ ಚೇಂಜಸ್ ಆಗಿರುತ್ತೆ, ನಾನು ಕೂಡ ಗೆಲ್ಬೋದು ಅಂತೇಳಿ ನಮ್ಮ ಮೇಲೆ ಯುದ್ಧವನ್ನ ಸಾರುತ್ತೆ. ಅದೇ ಅವ್ರು ಹೇಳಿದ್ದು ಕರೆಕ್ಟು, ಪಾಕಿಸ್ತಾನದವರು ಅನ್ಕೊಂಡಿದ್ದು ಕೂಡ ಕರೆಕ್ಟು. ಬಹಳಷ್ಟು ಚೇಂಜಸ್ ಏನು ಆಗಿರಲ್ಲ ನಮ್ಮಲ್ಲಿ. 3 ವರ್ಷದಲ್ಲಿ ಏನಂತ ಚೇಂಜಸ್ ಆಗಿರುತ್ತೆ. ಕೆಲವೊಂದಷ್ಟು ಹೊಸ ವೆಪನ್ಸ್ಗಳು ಬಂದಿರೋದು, ಹೊಸ ಒಂದು ಸ್ವಲ್ಪ ಟ್ರೈನಿಂಗ್ ಆಗಿರ್ಬೋದು. ಆದರೆ 3 ವರ್ಷ ಬಹಳ ಕಡಿಮೆ ಸಮಯ. ಆದರೆ ಒಂದು ದೊಡ್ಡ ಬದಲಾವಣೆ ಆಗಿರುತ್ತೆ. ಏನು ಅಂದ್ರೆ, ದೂರದೃಷ್ಟಿ ಇಲ್ಲದಂತಹ ನೆಹರು ಹೋಗಿ
ಬಹಳಷ್ಟು ದೂರದೃಷ್ಟಿ ಇರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಪ್ರಧಾನಿಯಾಗಿರ್ತಾರೆ. ಯಾವತ್ತೂ ಕೂಡ ರೇಸ್ ಅಂತ ಒಂದು ಮೂವಿ ಇದೆ, ಅದ್ರಲ್ಲಿ ಹೇಳ್ತಾನೆ ಸ್ಪೀಡ್ ಓಡಿಸೋ ಗಾಡಿಯಲ್ಲಿರಲ್ಲ, ಓಡಿಸೋ ಡ್ರೈವರಲ್ಲಿ ಇರುತ್ತೆ ಅಂತೇಳಿ. ಯುದ್ಧದಲ್ಲೂ ಹಾಗೆ ಸೈನಿಕರು ಅಥವಾ ವೆಪನ್ಸ್ ಅಲ್ಲಿ ಇರಲ್ಲ, ಯಾರು ಮುಂದೆ ನಿಂತು ಅದನ್ನ ಚಲಾಯಿಸ್ತಾರಲ್ಲ, ಯಾರು ಆ ತಂಡನ ಪ್ರತಿನಿಧಿಸ್ತಾರಲ್ಲ, ಅವರಲ್ಲಿರುತ್ತೆ ಗುಂಡಿಗೆ ಅನ್ನೋಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದೇ ಮಾತು ಹೇಳ್ತಾರೆ, ಪಾಕಿಸ್ತಾನ ಏರಿ ಬರ್ತಾ ಇದೆ ಅಂದಾಗ ಅದೇನಾದ್ರೂ ಆಗ್ಲಿ ಈ ಸಲ ಮುಟ್ಟು ನೋಡಂಗ್ ಕೊಡ್ಲೇಬೇಕು, ಪರವಾಗಿಲ್ಲ ಇಡೀ ದೇಶ ಬೇಕಾದ್ರೆ ಎಕಾನಮಿ ಹಾಳಾಗ್ಲಿ, ಈ ಸಲ ಮಾತ್ರ ನಾವು ಬಿಡೋದ್ ಬೇಡ ಅಂತೇಳಿ. ಆ ಉದ್ದೇಶಕ್ಕೋಸ್ಕರ ನಾವು ಲಾಹೋರಿನ ಹಳ್ಳಿಯವರೆಗೂ ಓಡಿಸ್ಕೊಂಡು ಹೋಗಿ ಪಾಕಿಸ್ತಾನಿ ಸೈನಿಕರಿಗೆ ಹೊಡೆದು ಬರ್ತಾನೆ ನನ್ನ ಸೈನಿಕ. ಅದೇ ಮದ್ದುಗೊಂಡಿದ್ದಾರೆ. ಇವತ್ತು 1965 ನಾನು ಹೀಗೆ ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂತೀನಿ, ಯಾಕಂದ್ರೆ ಕಾರ್ಗಿಲ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ. ಆದ್ರೆ ಪ್ರತಿ ಸಲ ನಾನು 1965 ಯುದ್ಧ ಮಾತಾಡಿದಾಗ ಅಬ್ದುಲ್ ಹಮೀದ್ನ ನಾನು ತಡೆದು ನಿಲ್ಲಿಸ್ಬಿಡ್ತಾನೆ. ಇವತ್ತು ಬಹಳಷ್ಟು ಜಯಂತಿಗಳನ್ನ ಆಚರಿಸೋದ್ರಲ್ಲಿ ನಾವು ಇದ್ದೀವಿ. ನಿನ್ನೆ ತಾನೇ ಅಬ್ದುಲ್ ಕಲಾಂ ರವರ ಪುಣ್ಯ ಸ್ಮರಣೆ ಇತ್ತು. ಎಂತ ಹೀನಾಯ ಸ್ಥಿತಿ ಅಂತ ಹೇಳಿದ್ರೆ, ನಾನು ಯಾವ ಪೇಪರಲ್ಲೂ ಕೂಡ ಅವ್ರದ್ದು ಫ್ರಂಟ್ ಪೇಜಲ್ಲಿ ಅಡ್ವರ್ಟೈಸ್ಮೆಂಟೇ ನೋಡಲಿಲ್ಲ. ಎಲೆಕ್ಷನ್ ಸ್ಟಾರ್ಟ್ ಆದ್ರೆ ನಾವು ಅದು ಮಾಡಿದೆ ಇದು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಧೀರ ವೀರ ಶೂರ ಅಂತ ಹೇಳ್ಬಿಟ್ಟು ಭ್ರಷ್ಟ ರಾಜಕಾರಣಿಗಳ ಫ್ರಂಟ್ ಪೇಜ್ ಅಲ್ಲಿ ಬರುವಂತ ನನ್ನ ದೇಶದಲ್ಲಿ ಇಡೀ ದೇಶಕ್ಕೆ ಅಣು ಬಾಂಬನ್ನ ಕೊಟ್ಟು ನಾವು ಕೂಡ ನ್ಯೂಕ್ಲಿಯರ್ ಬಾಂಬ್ ಇರುವಂತ ಕಂಟ್ರಿನೇ, ನಮ್ಮೇಲೂ ಸ್ವಲ್ಪ ಭಯ ಇರಲಿ ಅಂತೇಳಿ ಒಂದು ಹವಾ ಇಟ್ಟೋದಂತ ಒಬ್ಬ ವಿಜ್ಞಾನಿಯ ಒಂದು ಪುಣ್ಯ ಸ್ಮರಣೆನ ನಾವು ಮಾಡ್ಕೊಳ್ಳೋಂಥ ಯೋಗ್ಯತೆಯನ್ನು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ಈ ದೇಶದ ರಾಜಕಾರಣಿಗಳನ್ನ ಮತ್ತೆ ನಮ್ಮನ್ನು ಸಹ ನಾವು ದೂಷಿಸ್ಕೋಬೇಕಾಗುತ್ತೆ. ಅವ್ರು ಯಾವತ್ತೂ ಕೂಡ ಇಂತರ ಅಬ್ದುಲ್ ಕಲಾಂರಂತ ಆಚರಣೆಗಳನ್ನ ಮಾಡಿಸ್ಲೇ ಇಲ್ಲ. ಯಾರು ಇವನು ಅಬ್ದುಲ್ ಹಮೀದ್? ಕ್ಯಾಪ್ಟನ್, ಮೇಜರ, ಬ್ರಿಗೇಡಿಯರ, ಆರ್ಮಿ ಚೀಫ? ಒಬ್ಬ ಹವಾಲ್ದಾರ್ ಅಷ್ಟೇ. 1965 ಪಾಕಿಸ್ತಾನ ಏರ್ ಬಂದಾಗ ಈ ಮನುಷ್ಯ ರಜದಲ್ಲಿ ಇರ್ತಾನೆ, ಎರಡೂವರೆ ತಿಂಗಳ ರಜದೊಂದು ಬಂದಿರ್ತಾನೆ. ಆಲ್ರೆಡಿ ಮನೇಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾನೆ. ರೇಡಿಯೋದಲ್ಲಿ ಮೆಸೇಜ್ ಬರುತ್ತೆ, ಟೆಲಿಗ್ರಾಮ್ ಅಲ್ಲ, ಫೋನ್ ಅಲ್ಲ, ರೇಡಿಯೋದಲ್ಲಿ. ನಾವು ನೀವು ಹೇಗೆ ಕೇಳ್ತೀರ ಹಾಗೆ ರೇಡಿಯೋ ಕೇಳ್ತಾ ಕೂತ್ಕೊಂಡಾಗ ಹೀಗೆ ಪಾಕಿಸ್ತಾನದ ಮೇಲೆ ಯುದ್ಧ ಶುರುವಾಗಿದೆ, ಯಾರ್ಯಾರು ಸೈನಿಕರು ರಜೆಗೆ ಹೋಗಿದ್ರೆ ಅವರೆಲ್ಲ ಬಂದ್ಬಿಟ್ಟು ಸೇರ್ಕೋಬೇಕು. ಊಟ ಬಿಟ್ಟು ಎದ್ಬಿಡ್ತಾನೆ, ಹೋಗ್ತೀನಿ ಅಂತ. ಹೆಂಡತಿ ಕೇಳ್ತಾಳೆ, ರೇಡಿಯೋ ಮೆಸೇಜ್ ಅದು, ನಾನು ಕೇಳ್ಕೊಂಡ್ಲೇ ಇಲ್ಲ, ನಾನು ಮಲಗಿದ್ದೆ, ನಮ್ಮ ರೇಡಿಯೋ ಆನೆ ಆಗಿರ್ಲಿಲ್ಲ ಅಂತ ಹೇಳ್ಬೋದಲ್ಲ ನೀವು. ಸುಳ್ಳು ಹೇಳ್ಬಿಡೋದಲ್ಲ, ಯಾಕೆ ನೀವು ಹಿಡಿದು ಹೊರಡ್ತಾ ಇದ್ದೀರಾ ಅಂತೇಳಿ. ಅಬ್ದುಲ್ ಹಮೀದ್ ಒಂದು ಮಾತು ಹೇಳ್ತಾರೆ, ನಮ್ಮ ಅಮ್ಮ ಕರೆದಿದ್ರೆ ಬಹುಶಃ ಹೇಳ್ತಿದ್ದೆ ನಾನು ಈ ಸುಳ್ಳನ್ನ, ಕರಿತಿರೋದು ಭಾರತಾಂಬೆ, ನಾನು ಹೋಗ್ಲೇಬೇಕು ಅಂತ. ಬಟ್ಟೆ ಪ್ಯಾಕ್ ಮಾಡೋಕೆ ಶುರು ಮಾಡಿದಾಗ ಬಹಳಷ್ಟು ಅಪಶಕನಗಳಾಗ್ತಾವಂತೆ. ಅಪಶಕನಗಳಾದಾಗ ಹೆಂಡತಿ ಹೇಳ್ತಾಳೆ, ಬೇಡ ನಿಂತು ಬಿಡಿ ಅಂತೇಳಿ. ಇಲ್ಲ, ನಾನು ಹೋಗ್ಲೇಬೇಕು ಅಂತ ಹೊರಡ್ತಾನೆ. ದಾರಿ ಮಧ್ಯೆ ಸೈಕಲ್ ಚೈನ್ ತುಂಡಾಗುತ್ತಂತೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ. ಮತ್ತೆ ಅಪಶಕನ ಅಂತ ಹೇಳ್ತಾರಂತೆ ಸ್ನೇಹಿತರು, ಇಲ್ಲ ನಾನು ಹೋಗ್ತೀನಿ. ಬಂದಾಗ ರೈಲ್ ಮಿಸ್ ಆಗಿರುತ್ತೆ, ಮುಂದಿನ ರೈಲ್ನ ಹತ್ತಿ ಬಂದು ಸೈನ್ಯವನ್ನು ಸೇರ್ಕೊಳ್ತಾರೆ. ದಾರಿಯುದ್ದಕ್ಕೂ ಅಪಶಕನಗಳೇ. ನೆನಪಿರ್ಲಿ, ಅವತ್ತು ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧಕ್ಕೆ ತಂದಿದ್ದು ಪ್ಯಾಟರ್ನ್ ಟ್ಯಾಂಕ್ಸ್ಗಳನ್ನ, ಅತ್ಯಾಧುನಿಕ ಪ್ಯಾಟರ್ನ್ ಟ್ಯಾಂಕ್ಸ್ಗಳನ್ನ ತಗೊಂಡ್ಬಿಟ್ಟು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿತ್ತು. ನಮ್ಮ ಜೊತೆ ಇದ್ದಿದ್ದು ಸೆಂಚುರಿಯನ್ ಟ್ಯಾಂಕ್ಸ್ಗಳು. 100-150 ವರ್ಷಗಳ ಹಿಂದೆ ನಮ್ಮ ಬ್ರಿಟಿಷ್ ಏನ್ ನಮ್ಗೆ ತಂದಿದ್ರಲ್ಲ ಇಲ್ಲಿ ಒಳಗಡೆ, ಆ ಸೆಂಚುರಿಯನ್ ಟ್ಯಾಂಕ್ಗಳ ಜೊತೆ ನಾವು ಯುದ್ಧ ಮಾಡ್ತಾ ಇದ್ವಿ. ಎಲ್ಲರಿಗೂ ಒಂದು ಭಯ. ಪ್ಯಾಟರ್ನ್ ಟ್ಯಾಂಕ್ ಅಂದ್ರೆ ಆಲ್ರೆಡಿ ಒಂದು ಹವಾ ಕ್ರಿಯೇಟ್ ಮಾಡಿದಂಥ ಟ್ಯಾಂಕ್ಸ್ಗಳದು, ಅತ್ಯಾಧುನಿಕ ಟ್ಯಾಂಕ್ ಅದು. ಇದ್ರ ವಿರುದ್ಧ ನಾವು ಹೇಗಪ್ಪ ಇದು ಮಾಡೋದು? ಒಬ್ಬ ಹವಾಲ್ದಾರ್ ಸೈನಿಕ ಎಷ್ಟು ಯಾರು ಬೇಕಾದ್ರೂ ಶಕ್ತಿ ತುಂಬುದು ಅನ್ನೋದಕ್ಕೆ ಅಬ್ದುಲ್ ಹಮೀದ್ ಎಷ್ಟು ಮುಖ್ಯ ಆಗ್ತಾರೆ ಅನ್ನೋದಕ್ಕೆ ಈ ಉದಾಹರಣೆ ಹೇಳ್ತಾ ಇದೀನಿ. ಅಬ್ದುಲ್ ಹಮೀದ್ ಬಂದ ತಕ್ಷಣ ಹೇಳ್ತಾರಂತೆ, ಪ್ಯಾಟರ್ನ್ ಟ್ಯಾಂಕ್ಸ್ ಬಂದಿದೆ, ಇವ್ರು ಮ್ಯಾನೇಜ್ ಮಾಡ್ತಾ ಇದ್ದು RCL ನ, ರಿಕಾಯಿಲೆಸ್ ಗನ್. ಅಂದ್ರೆ ನೀವು ಜೀಪ್ ಮೇಲ್ಗಡೆ ನೋಡಿರ್ಬೋದು, ನೀವು ಜೀಪ್ ಮೇಲ್ಗಡೆ ಇಟ್ಕೊಬಿಟ್ಟು ದೊಡ್ಡ ದೊಡ್ಡ ಏನು ಕ್ಷಿಪಣಿಗಳು ಅಥವಾ ರಾಕೆಟ್ಗಳನ್ನ ಹೊಡಿತೀವಲ್ಲ ಟ್ಯಾಂಕರ್ಗಳಿಗೆ, ಅದನ್ನು ಇದು ಮಾಡ್ತಾ ಇದ್ದು. ಈ ಪ್ಯಾಟರ್ನ್ ಟ್ಯಾಂಕ್ ಬಂದಿರೋದು ಇದು ಯೂಸ್ ಆಗುತ್ತೆ ಇಲ್ಲ ಅಂತ ಗೊತ್ತಿಲ್ವಲ್ಲ ಅಂತೇಳಿ ಅಬ್ದುಲ್ ಹಮೀದ್ ಹೇಳ್ತಾರಂತೆ. ಅದ್ ಹೆಂಗ್ ಕೆಲಸ ಮಾಡುತ್ತೋ ನಂಗೆ ಗೊತ್ತಿಲ್ಲ, ನಾನು 1962 ಇದನ್ನ ಟೆಸ್ಟ್ ಮಾಡಿದ್ದೀನಿ, ಯುದ್ಧದಲ್ಲೇ ಟೆಸ್ಟ್ ಮಾಡಿದ್ದೀನಿ, ನಂದಂತೂ ಸೂಪರ್ ಆಗಿ ವರ್ಕ್ ಆಗುತ್ತೆ, ನಾಳೆ ನಾನು ಹೋಗ್ತೀನಿ ಅಂತೇಳಿ ಹೋಗ್ತಾರೆ. ಯುದ್ಧ ಭೂಮಿಯಲ್ಲಿ ಮೊದಲನೇ ದಿನನೇ 5 ಟ್ಯಾಂಕರ್ಗಳನ್ನ ಹೊಡೆದು ಉರುಳಿಸ್ತಾರೆ. ಬಂದ್ ಸಂಜೆ ಹೇಳ್ತಾರಂತೆ, ನಾಳೆ ಎಷ್ಟು ಬೇಗ ಸೂರ್ಯ ಉದಯ ಆಗ್ತಾನೆ ಅಂತ ಕಾಯ್ತಾ ಇದೀನಿ, ಯಾಕಂದ್ರೆ ನಾಳೆ ಇನ್ನೊಂದು 5 ಟ್ಯಾಂಕ್ಗಳನ್ನ ಹೊಡೆದು ಉಳಿಸ್ಬಿಟ್ಟು ಆ ಪ್ಯಾಟರ್ನ್ ಟ್ಯಾಂಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆಯಲ್ಲ ಅವ್ರಿಗೆ ಹೇಳ್ಬೇಕು, ನಮ್ಗನ್ ಮುಂದೆ ನಿಮ್ದು ಏನೂ ಇಲ್ಲ ಅಂತೇಳಿ ಅಂತ. ನೆಕ್ಸ್ಟ್ ಹೋಗ್ತಾರೆ ಯುದ್ಧಕ್ಕೆ. ಬೆಳಗ್ಗೆ 2 ಟ್ಯಾಂಕರ್ಗಳನ್ನ ಹೊಡಿತಾರೆ. 3ನೇ ಟ್ಯಾಂಕರ್ನ ಹೊಡಿಬೇಕು ಅನ್ಬೇಕಾದ್ರೆ ಬಹುಶಃ ಯುದ್ಧ ಉತ್ಸಾಹದಲ್ಲಿ ಪಕ್ಕದಲ್ಲಿ ಬಂದಂತ ಇನ್ನೊಂದು ಟ್ಯಾಂಕರ್ನ ಅವ್ರು ಗಮನಿಸೋದೇ ಇಲ್ಲ. ಆ ಟ್ಯಾಂಕರ್ ಆಲ್ರೆಡಿ ಇವರ ಜೀಪನ ಏಮ್ ಮಾಡಿ ನಿಂತಿರುತ್ತೆ. ಯಾವಾಗ ಅಬ್ದುಲ್ ಹಮೀದ್ಗೆ ಗೊತ್ತಾಯ್ತು, ಓಕೆ ನನ್ನ ಕಡೆ ಏನಿದೆ ಅಂತ ಹೇಳ್ಬಿಟ್ಟು ಕೊನೆ ಬಾರಿಗೆ ಏನಂತೆ ತನ್ನ ಗನ್ನಿಂದ ಶೂಟ್ ಮಾಡ್ತಾರೆ. ಶೂಟ್ ಮಾಡಿ ಜೀಪಿಂದ ಹಾರೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಇವರ ದೇಹವನ್ನ ಟ್ಯಾಂಕರ್ನ ಗುಂಡುಗಳು ಛಿದ್ರ ಮಾಡಿ ಹಾಕ್ತವೆ. ಇವರು ಶೂಟ್ ಮಾಡಿದಂಥದ್ದು ಆ ಟ್ಯಾಂಕರ್ನ ಧ್ವಂಸ ಮಾಡಿ ಹೋಗುತ್ತೆ. ಇಡೀ ಯುದ್ಧದಲ್ಲಿ 7 ಟ್ಯಾಂಕರ್ಗಳನ್ನ ಭಸ್ಮ ಮಾಡಿದಂತಹ ಏಕೈಕ ವ್ಯಕ್ತಿ ಯಾರಾದಂದ್ರೆ ಅದು ಅಬ್ದುಲ್ ಹಮೀದ್, ಅದು ಪ್ಯಾಟರ್ನ್ ಟ್ಯಾಂಕ್ಸ್ಗಳನ್ನ. ಹಾಗಾದ್ರೆ ಪ್ಯಾಟರ್ನ್ ಟ್ಯಾಂಕ್ಸ್ಗಳು ಅವತ್ತಿನ ಕಾಲಕ್ಕೆ ಅತ್ಯಾಧುನಿಕ ಅಂತ ಹೇಳಿದ್ದು ಸುಳ್ಳ? ಅವು ಅತ್ಯಾಧುನಿಕನೇ, ಆದರೆ ಚಲಾಯಿಸಕ್ಕೆ ಅನ್ಎಜುಕೇಟೆಡ್ ಪಾಕಿಸ್ತಾನದವ್ರಿಗೆ ಬರಲಿಲ್ಲ ಅಷ್ಟೇ. ಅದಕ್ಕೆ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿರಲಿಲ್ಲ. ಆದರೂ ಕೂಡ ನಮ್ಮಲ್ಲಿ ಯುದ್ಧಕ್ಕೆ ಬಂದರು.
1965 ಯುದ್ಧವನ್ನು ನಾವು ಗೆಲ್ತೀವಿ, ಅದೇ ಹೇಳುವಾಗೆ ಲಾಹೋರ್ವರೆಗೂ ಓಡಿಸ್ಕೊಂಡು ಹೋಗಿ ಗೆದ್ದು ಬರ್ತೀವಿ. 1971 ಮತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಪೂರ್ವ ಪಾಕಿಸ್ತಾನ ಮತ್ತೆ ಪಶ್ಚಿಮ ಪಾಕಿಸ್ತಾನ ಅಂತ. ಈ ಪಶ್ಚಿಮ ಪಾಕಿಸ್ತಾನ ಇವತ್ತಿನ ಪಾಕಿಸ್ತಾನದ ಅದನ್ನ ಯಾವಾಗಲೂ ಒಂದು ರಗಳೆ, ನಾನು ನೀರು ಕೊಡ್ಕೊ ಬರ್ತೀನಿ ಅಂತ ಈ ಕಡೆ ಪೂರ್ವ ಪಾಕಿಸ್ತಾನಕ್ಕೆ ಹೋದ್ರು, ನಾನು ತಿಂಡಿ ಮಾಡ್ಕೊ ಬರ್ತೀನಿ, ನನ್ನ ಕಸಿನ್ ಅದನ್ನ ನೋಡ್ಕೊ ಬರ್ತೀನಿ, ನನಗೆ ಅಲ್ಲಿ ಆಹಾರ ಸಾಮಗ್ರಿಗಳನ್ನ ಕೊಡ್ಬೇಕು ಹೋಗಿ ಬರ್ತೀನಿ. ಇದೇ ಕೀಟ್ಲೆಗಳನ್ನು ಸಾಕಷ್ಟು ತಡ್ಕೊಂಡಿದ್ದಂಥ ಭಾರತ ಒಂದು ಅವಕಾಶಕ್ಕೋಸ್ಕರ ಕಾಯ್ತಾ ಇತ್ತು. ಬಾಂಗ್ಲಾದೇಶ ಮತ್ತು ಪೂರ್ವ ಪಾಕಿಸ್ತಾನ ಅಂತ ಏನು ಹೇಳ್ತೀವಿ ಇವತ್ತಿಂದು ಅಲ್ಲಿ ದಂಗೆಗಳು ಹೇಳಕ್ಕೆ ಶುರು ಮಾಡಿದಾಗ ಇದು ಸರಿಯಾದ ಸಮಯ ಅಂತ ಹೇಳ್ಬಿಟ್ಟು ಬಾಂಗ್ಲಾ ಅನ್ನೋ ಹೊಸ ದೇಶವನ್ನು ನಿರ್ಮಾಣ ಮಾಡಿ ಈ ಪಶ್ಚಿಮ ಪಾಕಿಸ್ತಾನದ ಇಂದಿನ ಪಾಕಿಸ್ತಾನದ ಬಾಲವನ್ನು ಕಟ್ ಮಾಡುತ್ತೆ. ಯಾವಾಗ 1971ರಲ್ಲಿ ಭಾರತ ಆ ಯುದ್ಧವನ್ನು ಕೂಡ ಗೆಲ್ಲುತ್ತೆ, ಪಾಕಿಸ್ತಾನಕ್ಕೆ ಗೊತ್ತಾಗುತ್ತೆ ಓಕೆ ನೇರ ಯುದ್ಧದಲ್ಲಿ ನಾನು ಭಾರತವನ್ನು ಮಣಿಸಕ್ಕಾಗಲ್ಲ. ಆಗ ಶುರುವಾಗಿದ್ದೆ ಛದ್ಮ ಯುದ್ಧ. ಛದ್ಮ ಯುದ್ಧ ಅಂತ ಹೇಳಿದ್ರೆ ಪಾಕಿಸ್ತಾನಿ ಸೈನಿಕರು ಟೆರರಿಸ್ಟ್ಗಳ ರೂಪದಲ್ಲಿ ಬರೋದು, ಇಲ್ಲ ಯಾರಾದ್ರೂ ಟೆರರಿಸ್ಟ್ಗಳು ಜಿಹಾದಿಗಳು ನಾವು ಭಾರತದಲ್ಲಿ ಹೋಗ್ಬಿಟ್ಟು ನಾವೇನಾದ್ರೂ ಅರಾಜಕತೆ ಅಥವಾ ನಾವು ಶಾಂತಿಯನ್ನು ಕದಡಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರೆ ಅಂಥವ್ರಿಗೆ ಸಪೋರ್ಟ್ ಮಾಡಿ ಕಳಿಸೋಂಥ ಕೆಲಸವನ್ನು ಪಾಕಿಸ್ತಾನ ಶುರು ಮಾಡುತ್ತೆ. ಎಲ್ಲಿವರೆಗೂ ನಡೆಯುತ್ತೆ ಇದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, 1971ರಿಂದ 1996ರ ಹಿಸ್ಟ್ರಿಯನ್ನು ತೆಗೆದು ನೋಡಿ, ನಮ್ಮ ದೇಶದಲ್ಲಾದಂತಹ ಟೆರರಿಸ್ಟ್ ಅಟ್ಯಾಕ್ಗಳಿದೆಯಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ. 1996ವರೆಗೂ ವೆಯ್ಟ್ ಮಾಡುತ್ತೆ. 1996ರಲ್ಲಿ ಪಾಕಿಸ್ತಾನಕ್ಕೆ ಒಂದು ಮೌಕ ಸಿಗುತ್ತೆ, ಒಂದು ಅವಕಾಶ ಸಿಗುತ್ತೆ. ಏನು ಅಂತ ಹೇಳಿದ್ರೆ ಭಾರತದಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿಯಾಗುತ್ತೆ. ನಿಮಗೆ ಗೊತ್ತಿರ್ಬೋದು 1996ರಿಂದ 98 2 ವರ್ಷಗಳಲ್ಲಿ 4 ಜನ ಪ್ರಧಾನಿಗಳನ್ನ ಕಂಡಂತಹ ಪೀರಿಯಡ್ ಅದು. 2 ಬಾರಿ ಅಟಲ್ ಬಿಹಾರಿ ವಾಜಪೇಯಿ ಒಂದು ಟರ್ಮಿಗೆ ಕೆಲವಷ್ಟು ತಿಂಗಳುಗಳಿಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿ ಆಗ್ತಾರೆ, ಐಕೆ ಗುಜರಾಲ್ ಅವರು ಪ್ರಧಾನಿ ಆಗ್ತಾರೆ. ಈ ಅರಾಜಕತೆ ನಡಿಬೇಕಾದ್ರೆ ಅನ್ಕೊಳುತ್ತೆ ಪಾಕಿಸ್ತಾನ ಇದೇ ಸರಿಯಾದ ಸಮಯ ಅಂತೇಳಿ ಭಾರತವನ್ನು ಅವತ್ತು ಚೈನಾ ಹೇಗೆ ಗಡಿಯಲ್ಲಿ ಸೈನಿಕರು ಬಂದಿದೆ ನಮಗೆ ಗೊತ್ತಾಗಿಲ್ವೋ ಅದೇ ಮ್ಯಾಪ್ ಅನ್ನ ಇಟ್ಕೊಂಡು ಇವತ್ತು ಪಾಕಿಸ್ತಾನ ನಮ್ಮನ್ನು ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿ ಕೂತ್ಕೊಂಡಿರುತ್ತೆ. 1997ರಲ್ಲಿ ನಮ್ಮ ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆಗಿದೆ 1999ರಲ್ಲಿ. ಎಲ್ಲರೂ ಅನ್ಕೊಂತಾರೆ ಹಠಾತ್ತನೆ ಬಂದಿರೋದು, ಇಲ್ಲ 2 ವರ್ಷ ಬ್ಲೂ ಪ್ರಿಂಟ್ನ ರೆಡಿ ಮಾಡಿ ಡೀಟೇಲ್ ಆಗಿ ಸ್ಟಡಿ ಮಾಡಿ ಬರ್ತಾರೆ ಭಾರತಕ್ಕೆ. 1998ರಲ್ಲಿ ಯಾವಾಗ ಪಾಕಿಸ್ತಾನದಲ್ಲಿ ಒಂದು ಗುಳ್ಳೆ ನೀರು ಇತ್ತು, ಮೊದಲಿಂದನೇ ಇತ್ತು, ಅದಕ್ಕೊಂದು ಸ್ವಲ್ಪ ಪವರ್ಫುಲ್ ಪೊಸಿಷನ್ ಸಿಗುತ್ತೆ, ಪರ್ವೇಜ್ ಮುಷರಫ್ ಅಂತ ಹೇಳ್ಬಿಟ್ಟು. ಯಾವಾಗ ಸೈನ್ಯಾಧಿಕಾರಿ ಆಗ್ತಾನೋ ಆವಾಗ ಖಂಡಿತವಾಗ್ಲೂ ಗೊತ್ತಾಗ್ಬಿಡುತ್ತೆ ಇಲ್ಲೇನೋ ನಡೆಯುತ್ತೆ ಅಂತ ಹೇಳ್ಬಿಟ್ಟು. 1998ರಲ್ಲೇ ನಾವು ಅಣುಬಾಂಬ್ ಟೆಸ್ಟಿಂಗ್ ಮಾಡ್ತೀವಿ, ನ್ಯೂಕ್ಲಿಯರ್ ಬಾಂಬ್ನ ಟೆಸ್ಟ್ ಮಾಡ್ತೀವಿ. ನಾವು ಮತ್ತೊಮ್ಮೆ ಅಬ್ದುಲ್ ಕಲಾಂನ ನೆನೆಸ್ಕೋಬೇಕು, ಅದಕ್ಕೋಸ್ಕರ ಆ ಟೆಸ್ಟಿಂಗ್ ಯಶಸ್ವಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ ಅಬ್ದುಲ್ ಕಲಾಂ ಮಾಡಿ ಮುಗಿಸ್ತಾರೆ. ಅದಾದ ಕೆಲವೇ ತಿಂಗಳುಗಳಲ್ಲಿ ಪಾಕಿಸ್ತಾನ ಅಣುಬಾಂಬ್ ಟೆಸ್ಟಿಂಗ್ ನಡೆಸುತ್ತೆ. ಇಡೀ ವಿಶ್ವ ಅನ್ಕೊಳುತ್ತೆ ಓಕೆ ಇಲ್ಲಿ ಒಂದು ವಾರ್ ಕ್ರೈಸಿಸ್ ಸ್ಟಾರ್ಟ್ ಆಗಿದೆ, ಬಹಳ ಬೇಗ ಇಲ್ಲೊಂದು ಯುದ್ಧ ಪ್ರಾರಂಭ ಆಗುತ್ತೆ, ಅಣುಬಾಂಬ್ ಪ್ರಯೋಗ ನಡೆದಿದ್ದೇ ಆದಲ್ಲಿ 3ನೇ ಮಹಾಯುದ್ಧ ಗ್ಯಾರಂಟಿ ಅನ್ನೋದು ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ. ಅವತ್ತಿದ್ದವರು ರಾಜಕೀಯ ಮುತ್ಸದ್ದಿ ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದನ್ನ ಇದೇ ತರ ಬಿಟ್ರೆ ಇನ್ನೂ ಶಾಂತಿಗೆ ಭಂಗ ಬರುತ್ತೆ ಅಂತ ಹೇಳ್ಬಿಟ್ಟು ಲಾಹೋರ್ಗೆ ಬಸ್ ಬಿಡ್ತಾರೆ, ಸ್ವತಃ ತಾವೇ ಹೋಗ್ಬಿಡ್ತಾರೆ. ಫೋಟೋಸ್ ನೋಡಿ ನೀವೆಲ್ಲ, ಅಲ್ಲಿ ಹೋಗಿ ಇಳಿದಾಗ ಲಾಡು ತಿಂದ್ಬಿಟ್ಟು ಇಬ್ಬರು ತಪ್ಕೊಂಡು ನವಾಜ್ ಶರೀಫ್ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ತಪ್ಕೊಂಡಿರುವಂಥ ಒಂದು ಫೋಟೋ ಇದೆ. ಆ ಫೋಟೋ 1000 ಕಥೆಗಳನ್ನ ಹೇಳುತ್ತೆ. ಅವತ್ತು ನಿಜವಾಗ್ಲೂ ನವಾಜ್ ಶರೀಫಿಗೆ ಕೂಡ ಶಾಂತಿ ಬೇಕಿತ್ತು, ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೂ ಕೂಡ ಶಾಂತಿ ಬೇಕಿತ್ತು. ಆದರೆ ಒಬ್ಬನಿಗೆ ಶಾಂತಿ ಬೇಕಾಗಿರಲಿಲ್ಲ, ಅದು ಪರ್ವೇಜ್ ಮುಷರಫ್ಗೆ. ಎಷ್ಟು ಬೇಗ ನಾನು ನವಾಜ್ ಶರೀಫ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿ ನಾನು ಅಧಿಕಾರವನ್ನು ವಹಿಸ್ಕೊಳ್ತೀನಿ, ಸೈನ್ಯವನ್ನು ಸರ್ವಾಧಿಕಾರಿಯಾಗಿ ಮಾಡಿಬಿಟ್ಟು ಹಿಟ್ಲರ್ ಮಾದರಿ ಒಂದು ಸರ್ಕಾರವನ್ನು ನಾನು ಪಾಕಿಸ್ತಾನದಲ್ಲಿ ಯಾವಾಗ ತರ್ತೀನಿ ಅನ್ನೋ ಒಂದು ಆಸೆಯಲ್ಲಿದ್ದಂಥ ವ್ಯಕ್ತಿ ಇಲ್ಲಿ ಲಾಹೋರಲ್ಲಿ ನಮ್ಮ ವಾಜಪೇಯಿ ಮತ್ತೆ ಇವರು ತಪ್ಕೊಂಡು ನಿಂತ್ಕೊಂಡಿದ್ರೆ ಇಲ್ಲಿ ಏನು ನಮ್ಮ ಕಾರ್ಗಿಲ್ ಕಣಿವೆಗಳಿದ್ವಲ್ಲ ಅಲ್ಲಿಂದ ಅಟ್ಯಾಕ್ ಮಾಡೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದ. 1999ರಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು, ಪಾಕಿಸ್ತಾನ ಮತ್ತೆ ಒಂದು ಜೆಂಟ್ಲ್ಮೆನ್ ಅಲ್ಲೆಲ್ಲರೂ ಕಂಟ್ರಿ ಜೊತೆ ಒಂದು ಜೆಂಟ್ಲ್ಮೆನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ ನಾವು. ಏನು ಅಂತ ಹೇಳಿದ್ರೆ ನಿಮಗೆ ಈ ಕಾರ್ಗಿಲ್ ವ್ಯಾಲೀಸ್ ನಿಮ್ಗೇನು ಹೆಚ್ಚಿಗೆ ಹೇಳೋದು ಬೇಡ, ಯಾಕಂದ್ರೆ ಬಹಳಷ್ಟು ಜನ ಇವಾಗ ಓದಿದ್ದೀರಾ ನೋಡಿದ್ದೀರಾ ಗೊತ್ತು ನಿಮಗೆ, ವಿಜುವಲ್ಸ್ ಕೂಡ ಇದೆ ನಿಮಗೆ. ಹಿಮಚ್ಛಾದಿತ ಪರ್ವತಗಳು ಕಾರ್ಗಿಲ್ ಶ್ರೇಣಿ ಅಂತ ಹೇಳಿದ್ರೆ ಫಲವತ್ತಾದ ಭೂಮಿಗಳೇ ಅಲ್ಲ ರೀ. ಸಮಟೈಮ್ಸ್ ನನಗೆ ಯೋಚನೆ ಮಾಡ್ಬೇಕಾದ್ರೆ ಅನ್ಸುತ್ತೆ, ಈ ದೇಶ ಈ ಮಣ್ಣಿನ ಜೊತೆ ಈ ಜನ ಈ ಭಾರತೀಯರು ಅಥವಾ ಸೈನಿಕರು ಈ ಮಣ್ಣಿನ ಜೊತೆ ಎಷ್ಟು ಬೆರೆತು ಹೋಗಿದ್ದಾರೆ, ನಮ್ಗೆ ಎಷ್ಟು ಭಾವನಾತ್ಮಕ ಸಂಬಂಧ ಇದೆ ಅಂತ ಹೇಳಿದ್ರೆ ಆ ಕಾರ್ಗಿಲ್ ಕಣಿವೆಗಳಲ್ಲಿ ಏನೂ ಬೆಳೆಯಲ್ಲ, ಫಲವತ್ತಾದ ಭೂಮಿನೇ ಅಲ್ಲ ಅದು. ಅಂಥ ಒಂದು ಭೂಮಿಗೋಸ್ಕರ ಇಡೀ ದೇಶ 1999ರಲ್ಲಿ ಎದ್ದು ನಿಲ್ಲುತ್ತಲ್ಲ, ಅದು ಈ ಮಣ್ಣಿನ ಶಕ್ತಿ, ಇನ್ಯಾವ ದೇಶದಲ್ಲಿ ಸಿಗಲ್ಲ. ಜೆಂಟ್ಲ್ಮೆನ್ ಅಗ್ರಿಮೆಂಟ್ ಪ್ರಕಾರ ಏನಿರುತ್ತೆ ಅಂತ ಹೇಳಿದ್ರೆ ನೀವು ದೊಡ್ಡ ಈ ಹಿಮಚ್ಛಾದಿತ ಪರ್ವತಗಳಲ್ಲಿ ನೀವು ಹತ್ತಿ ನಿಂತಾಗ ಸುಮ್ಮನೆ ಯುದ್ಧನೇ ಇಲ್ದಲೆ ಅನಾವಶ್ಯಕವಾಗಿ ಸೈನಿಕರು ಚಳಿಯಲ್ಲಿ ಸಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಏನ್ ಮಾಡೋಣ ಅಂತ ಹೇಳಿದ್ರೆ ಈ ಚಳಿಗಾಲ ಪ್ರಾರಂಭ ಆದಾಗ ನಿಮ್ಮ ಬಂಕರ್ಗಳಿಂದ ನೀವು ಇಳಿದು ಹೋಗಿ ನಿಮ್ಮ ದೇಶಕ್ಕೆ ಹೋಗಿ, ನಮ್ಮ ದೇಶಕ್ಕೆ ನಾವು ಕೆಳಗಡೆ ನಮ್ಮ ವ್ಯಾಲಿಯಲ್ಲಿ ಸೇಫೆಸ್ಟ್ ಯಾವುದು ನಮ್ದು ಇದಿದೆ ಅಲ್ಲಿಗೆ ನಾವು ಹೋಗಿ ಬಂಕರ್ಗಳಲ್ಲಿ ನಾವು ಕೂತ್ಕೊಳ್ತೀವಿ.
ಈ ಚಳಿಗಾಲ ಮುಗಿದ ಮೇಲೆ ಬಂದು ನಾವು ಹತ್ತಿ ಕೂತ್ಕೊಳ್ಳೋಣ, ಮತ್ತೆ ನಮ್ಮ ಗಡಿಗಳನ್ನು ಕಾಯೋಣ ಅನ್ನೋ ಒಂದು ಅಗ್ರಿಮೆಂಟ್, ಜೆಂಟ್ಲ್ಮೆನ್ ಅಗ್ರಿಮೆಂಟ್ ಆಗಿರುತ್ತೆ. 1999ರವರೆಗೂ ಇದು ಜೆಂಟ್ಲ್ಮೆನ್ ಅಗ್ರಿಮೆಂಟ್ ಆಗಿರುತ್ತೆ. ಅದೇ 1999 ಫೆಬ್ರವರಿ ಯಾವಾಗ ನಮ್ಮ ಸೈನಿಕರು ಬಂಕರ್ಗಳನ್ನ ಬಿಟ್ಟು ಇಳಿಯೋದಕ್ಕೆ ಶುರು ಮಾಡ್ತಾರಲ್ಲ, ಪಾಕಿಸ್ತಾನ ಸೈನಿಕರು ಅವರ ಬಂಕರ್ಗಳನ್ನ ಬಿಟ್ಟು ಇಳಿದ ಹಾಗೆ ಮಾಡಿ ವಾಪಸ್ ಹತ್ತೋದಕ್ಕೆ ಶುರು ಮಾಡ್ತಾರೆ. ಪಾಕಿಸ್ತಾನಕ್ಕೆ ಬಹುಶಃ ನಾನು ಓದಿರೋ ಪ್ರಕಾರ ಇವಾಗ ಕೆಲವೇ ವರ್ಷಗಳ ಹಿಂದೆ ಒಬ್ಬ ಅಮೆರಿಕನ್ ಜರ್ನಲಿಸ್ಟ್ ಒಂದು ಆರ್ಟಿಕಲ್ ಬರೆದಿದ್ದ. ಸೊ ನನಗೆ ಆರ್ಟಿಕಲ್ ನೇಮ್ ಅಷ್ಟು ಇದಿಲ್ಲ, ಮೋಸ್ಟ್ಲಿ ಪಬ್ಲಿಕ್ ಡೊಮೈನಲ್ಲಿ ಅವೈಲೇಬಲ್ ಇದೆ ಅನ್ಸುತ್ತೆ. ಪಾಕಿಸ್ತಾನಕ್ಕೂ ಕೂಡ ಅವತ್ತು ಇಡೀ ಕಾರ್ಗಿಲ್ನ ವಶಪಡಿಸ್ಕೋಬೇಕು ಅನ್ನೋ ಒಂದು ಇದಿರಲಿಲ್ಲ. ಪರ್ವೇಜ್ ಮುಷರಫ್ನ ಇದೇನಿತ್ತು ಅಂತ ಇಂಗಿತ ಏನಿತ್ತು ಅಂತ ಹೇಳಿದ್ರೆ, ಒಂದು ಹೊಡೆತವನ್ನ ಕೊಟ್ಟು ನೋಡೋದು ಭಾರತಕ್ಕೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ನೋಡಬೇಕು ಅನ್ನೋ ಇದಕ್ಕೆ ಮೊದಲು ಬಂದು 10 ಬಂಕರ್ಗಳನ್ನ ಅಷ್ಟೇ ವಶಪಡಿಸ್ಕೊಳ್ತಾರೆ ಫೆಬ್ರವರಿ. ಆದರೆ ಯಾವಾಗ ನಮ್ಮ ಭಾರತದಿಂದ ಪ್ರತಿರೋಧ ಬರಲ್ವೋ, ಒಂದೊಂದೇ ಬಂಕರ್ಗಳನ್ನ ವಶಪಡಿಸ್ಕೊಂಡು ಕೊನೆಗೆ ಅವ್ರು ವಶಪಡಿಸ್ಕೊಂಡಂಥ ಬಂಕರ್ಗಳ ಸಂಖ್ಯೆ 130. ಜಸ್ಟ್ ಇಮ್ಯಾಜಿನ್ ಸ್ನೇಹಿತರೆ, ಬೆಟ್ಟದ ಮೇಲೆ ಸುಮಾರು 15-20 ಸಾವಿರ ಅಡಿಗಳ ಮೇಲೆ ನಮ್ಮದೇ 130 ಬಂಕರ್ಗಳು, ನಮ್ಮದೇ ಶಸ್ತ್ರಾಸ್ತ್ರಗಳು, ನಮ್ಮದೇ ಆಹಾರ ಸಾಮಗ್ರಿಗಳು ತುಂಬಿದಂತಹ ಬಂಕರ್ಗಳಲ್ಲಿ ಒಂದು ಹತ್ತು ಕೂತ್ಕೊಂಡಿದೆ ಶತ್ರು ರಾಷ್ಟ್ರ. ಅದ್ರ ಜೊತೆಗೆ ಇನ್ನೊಂದು ವಿಪರ್ಯಾಸ ಏನ್ ಗೊತ್ತಾ, ಕೆಳಗಡೆಯಿಂದ ನಾವೇನ್ ಮಾಡಿರೋದಕ್ಕೆ ಕಾಣುವಂತ ಸ್ಥಿತಿಗೆ ಬಂದು ಕೂತ್ಕೊಂಡಿದೆ. ನಾವೇನೂ ಮೂವ್ಮೆಂಟ್ಸ್ ಮಾಡೋಂಗಿಲ್ಲ ಕೆಳಗಡೆ. ಫೆಬ್ರವರಿ ವೇಟ್ ಮಾಡುತ್ತೆ, ಮಾರ್ಚ್ ಮಾಡುತ್ತೆ, ಏಪ್ರಿಲ್ ಮಾಡುತ್ತೆ. ನಿಮ್ಗೆ ಆ ಯುದ್ಧ ಈ ಕಳೆದ 4 ಯುದ್ಧಗಳಿಗಿಂತ ಈ ಯುದ್ಧ ಎಷ್ಟು ಭಿನ್ನ ಅನ್ನೋದಕ್ಕೆ ಹೇಳ್ತೀನಿ. 4 ತಿಂಗಳು ನಮಗೆ ಗೊತ್ತೇ ಆಗಲ್ಲ. 47ರಲ್ಲಿ ಬಂದ ತಕ್ಷಣ ಗೊತ್ತಾಯ್ತು, 62ರಲ್ಲಿ ಚೈನಾ ಬಾರ್ಡರ್ ಕ್ರಾಸ್ ಮಾಡಿದ ತಕ್ಷಣ ಗೊತ್ತಾಯ್ತು, 65ರಲ್ಲೂ ಗೊತ್ತಾಯ್ತು, 71ರಲ್ಲಿ ಇನ್ನೇನು ನಮಗೆ ಗೊತ್ತಿದ್ದೆ ನಾವು ಮಾಡಿದ್ದು. ಆದ್ರೆ 99ರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಇದೆಯಲ್ಲ, ಕಾರ್ಗಿಲ್ ಯುದ್ಧದಲ್ಲಿ ನಮಗೆ ಶತ್ರು ಸೈನಿಕ ಬಂದಿದ್ದಾನೆ ನಮ್ಮ ಭೂಮಿಗೆ ಅನ್ನೋದೇ ಗೊತ್ತಾಗಿಲ್ಲ 4 ತಿಂಗಳ ಕಾಲ. ಈ ಪ್ಯೂರ್ ಇಂಟೆಲಿಜೆನ್ಸ್ ಫೇಲ್ಯೂರ್. ನಾವು ನಮ್ಮ ತಪ್ಪುಗಳನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಯುದ್ಧ ಮುಗಿದು 25 ವರ್ಷ ಆಗಿದೆ, ಇವತ್ತು ಕೂಡ ನಾನು ಇಲ್ಲ ನಂದು ಫೇಲ್ಯೂರ್ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ನಮ್ಮ ತಪ್ಪುಗಳನ್ನ ನಾವು ತಿದ್ಕೊಳಕ್ಕಾಗಲ್ಲ. ಅದು ಸರ್ಕಾರಗಳಿಗೂ ಗೊತ್ತು, ಸೈನಿಕರಿಗೂ ಗೊತ್ತು, ತಪ್ಪುಗಳನ್ನು ತಿದ್ಕೊಂಡಿದ್ದೀವಿ. ಅದೇ ಅವತ್ತು ಆಗಿದ್ದು ಇಂಟೆಲಿಜೆನ್ಸ್ ಫೇಲ್ಯೂರ್. ಬಹುಶಃ ಈ ಭೂಮಿ ಇದೆಯಲ್ಲ, ಈ ಭೂಮಿ ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಅನ್ನೋ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಬದುಕಿದಂತಹ ದೇಶ ಇದು. ಇಲ್ಲಿ ಸಾಕಷ್ಟು ಋಷಿಮುನಿಗಳು, ಮಹರ್ಷಿಗಳು ಭಾರತದ ಕಲ್ಯಾಣಕ್ಕಲ್ಲ, ಲೋಕ ಕಲ್ಯಾಣಕ್ಕಾಗಿ ಯಜ್ಞ ಯಾಗಾದಿಗಳನ್ನ ಮಾಡಿದ್ದಾರೆ. ಬಹುಶಃ ಆ ಪುಣ್ಯ ನಮ್ಮನ್ನ ಕಾಯ್ತಾ ಇತ್ತು ಅನ್ಸುತ್ತೆ. ದೇವರಿಗೂ ಅನ್ಸುತ್ತೆ ಯಾವುದೋ ಒಂದು ದೇವರು ನಮ್ಮ ಕಡೆ ನೋಡ್ಬಿಟ್ಟು ಕರುಣೆ ಬಂದ್ಬಿಟ್ಟು ಬಹುಶಃ ಈ ಇಂಟೆಲಿಜೆನ್ಸ್ ಇನ್ನು ಹೋಗಿ ಇವರಿಗೆ ಹೇಳಲ್ಲ, ಈ ತರ ಬಂದು ಕೂತ್ಕೊಂಡಿದ್ದಾರೆ ಅಂತೇಳಿ ಒಬ್ಬ ಕುರಿಗಾಹಿಯ ವೇಷದಲ್ಲಿ ಬಂದು ನಮಗೆ ವಿಷಯವನ್ನು ಮುಟ್ಟಿಸುತ್ತೆ. ಮೇ 3, 1999ರಲ್ಲಿ ಒಬ್ಬ ಕುರಿಗಾಯಿ ಬಂದು ಹೇಳ್ತಾನೆ ನಮ್ಮ ಸೈನಿಕರಿಗೆ, ಮೇಲ್ಗಡೆ ಯಾರೋ ಓಡಾಡ್ತಾ ಇದ್ದಾರೆ ಬಾರ್ಡರಲ್ಲಿ. ಬಹುಶಃ ಅವರು ನಮ್ಮ ಭಾರತೀಯ ಸೈನಿಕರು ಅಲ್ಲ ಅನ್ಸುತ್ತೆ, ಯಾಕಂದ್ರೆ ಅವ್ರ ಹಾವಭಾವ, ಅವ್ರು ಮಾತಾಡೋ ಇದನ್ನು ನೋಡಿದ್ರೆ ಅಲ್ಲ ಅನ್ಸುತ್ತೆ. ನೀವೊಂದ್ಸಲ ಚೆಕ್ ಮಾಡ್ತೀರಾ. ನಮ್ಮ ಸೈನ್ಯ ಕೂಡ ಲೈಟ್ ಆಗಿ ತಗೊಳುತ್ತೆ. ಯಾಕಂತ ಹೇಳಿದ್ರೆ ಟೆರರಿಸ್ಟ್ಗಳು ಅತ್ತೆ ಮನೆಗೆ ಬಂದು ಹೋಗ್ತಿದ್ದಂಥ ಕಾಲ ಅದು, ಒಳಗೆ ಹೊರಗೆ ಮಾಡ್ತಿದ್ದಂಥ ಕಾಲದಲ್ಲಿ ನಾವು ಸೀರಿಯಸ್ ಆಗಿ ತಗೊಳಲ್ಲ. ಯಾರೋ ಜಿಹಾದಿಗಳು ಬಂದಿರಬೇಕು, ಯಾರೋ ಟೆರರಿಸ್ಟ್ಗಳು ಬಂದಿರಬೇಕು ಅಂತೇಳಿ ಒಂದು 4 ಜನ ಸೈನಿಕರನ್ನ ನಮ್ಮ ಸೈನ್ಯ ಕಳಿಸುತ್ತೆ. ವಾಪಸ್ಸೇ ಬರಲ್ಲ. ಮೇ 6ಕ್ಕೆ ಯಾಕೋ ಸೈನಿಕಕ್ಕೆ ಸ್ವಲ್ಪ ಡೌಟ್ ಆಗುತ್ತೆ. ಸೌರಭ್ ಕಾಲಿಯಾ, ಕ್ಯಾಪ್ಟನ್ ಸೌರಭ್ ಕಾಲಿಯಾ ಹೆಸರನ್ನ ಕೇಳಿರ್ತೀರಾ, ಯುದ್ಧದಲ್ಲಿ ಬಹಳ ದೊಡ್ಡ ಹೆಸರು ಕಾರ್ಗಿಲ್ ಯುದ್ಧದಲ್ಲಿ. ಸೌರಭ್ ಕಾಲಿಯಾ ನೇತೃತ್ವದಲ್ಲಿ ಒಂದು ಬೆಟಾಲಿಯನ್ ಕಳಿಸ್ತಾರೆ, 8 ಜನ. ಅವರು ಕೂಡ ವಾಪಸ್ ಬರಲ್ಲ. ಅವಾಗ ಗೊತ್ತಾಗುತ್ತೆ ಆರ್ಮಿಗೆ ಇಲ್ಲಿ ಏನೋ ಮೇಲ್ಗಡೆ ನಡೀತಾ ಇದೆ, ಏನೋ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆದ್ರೆ ಅವಾಗ ಕೂಡ ನಮಗೆ ಇದು ಪಾಕಿಸ್ತಾನಿ ಆರ್ಮಿ ಅಂತ ಗೊತ್ತಿಲ್ಲ, ಬಟ್ ಏನೋ ದೊಡ್ಡ ಮಟ್ಟದಲ್ಲಿ ಮೇಲ್ಗಡೆ ನಡೀತಿದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ವಿಷಯ ಮುಟ್ಟಿಸುತ್ತೆ. ಜಾರ್ಜ್ ಫರ್ನಾಂಡಿಸ್ ಅವತ್ತಿನ ರಕ್ಷಣಾ ಸಚಿವರು ಮೀಡಿಯಾ ಮುಂದೆ ಬರ್ತಾರೆ, ಕಾರ್ಗಿಲ್ ವ್ಯಾಲಿಗಳಲ್ಲಿ ಜಿಹಾದಿಗಳ ಅಟ್ಟಹಾಸ ನಡೀತಾ ಇದೆ, ಭಯೋತ್ಪಾದಕರು ಬಂದು ಕೂತಿದ್ದಾರೆ, ಇನ್ನು 48 ಗಂಟೆಗಳಲ್ಲಿ ಅವ್ರನ್ನ ತೆರವು ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ ಅಂತೇಳಿ ಗಂಟಾ ಘೋಷವಾಗಿ ಹೇಳಿ ಇಳಿದು ಹೋಗ್ತಾರೆ. ಸತ್ಯ ಏನು ಅಂತ ಹೇಳಿದ್ರೆ ಅವತ್ತು ಕೂಡ ಗೊತ್ತಿರಲ್ಲ, ಅವರ ದಾಸ್ತಾನುಗಳಲ್ಲಿ, ಗೋದಾಮುಗಳಲ್ಲಿ ಇದ್ದಂತಹ ಮದ್ದು ಗುಂಡುಗಳು ಸಿಡಿತವೋ ಇಲ್ಲೋ ಅನ್ನೋದ ಟೆಸ್ಟಿಂಗ್ ಕೂಡ ನಡೆದಿರಲ್ಲ. ಇಲ್ಲಿ ಮೀಡಿಯಾ ಕಾನ್ಫರೆನ್ಸ್ ನಡಿಬೇಕಾದ್ರೆ ಅಲ್ಲಿ ಸೌರಭ್ ಕಾಲಿಯಾ ಯಾರು ಅಂತ ನೋಡ್ಕೊಬರಕ್ಕೆ ಹೋಗಿದ್ನಲ್ಲ, ಅವನನ್ನ ಕ್ಯಾಪ್ಚರ್ ಮಾಡಿರ್ತಾರೆ. ಅವರ ಜೊತೆಗಾರರನ್ನೆಲ್ಲ ಸಾಯಿಸ್ತಾರೆ. ಈ ವ್ಯಕ್ತಿನ ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡು ಅನ್ಯಾಯವಾಗಿ ಹಿಂಸಿಸ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಯಾವುದೇ ಯುದ್ಧ ಇರ್ಬೋದು, ಅದು ನಮ್ಮ ದೇಶದ ಯುದ್ಧ ಅಂತಲ್ಲ, ಯಾವುದೇ ಯುದ್ಧ ಇರ್ಬೋದು, ಯುದ್ಧಗಳು ನಡಿಬೇಕಾದ್ರೆ ಯುದ್ಧ ಕೈದಿಗಳನ್ನ ಒಂದು ವೇಳೆ ನಾವು ವಶಪಡಿಸ್ಕೊಂಡ್ರೆ ಅವ್ರನ್ನ ಟ್ರೀಟ್ ಮಾಡೋದಕ್ಕೆ ಅಂತಾನೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ನಾವು ಅವ್ರನ್ನ ಹಿಂಸಿಸೋ ಆಗಿಲ್ಲ. ಅದು ಇಲ್ಲಿ ನಡೆದಿದ್ದಂತಹ ಹಿಂಸೆ ಏನು ಗೊತ್ತಾ ಸೇರಿಸಿದ್ರೆ, ಆ ಮನುಷ್ಯಂಗೆ ಯಾವ ಕಾರಣಕ್ಕೆ ಚಿತ್ರಹಿಂಸೆ ಕೊಡ್ತು ಅನ್ನೋದು ಇವತ್ತಿಗೂ ಕೂಡ ನಿಗೂಢ. ಆರ್ಮಿಯ ವಿಷಯಗಳನ್ನು ಹೇಳುವಂತ ಕೊಡ್ತಾ, ಅಥವಾ ನಿಮಗೆ ವಿಷಯ ಗೊತ್ತಾಗಿದೆಯಲ್ಲ ನಾವು ಬಂದು ಕೂತ್ಕೊಂಡಿರುವಂಥದ್ದು ಅನ್ನ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಹಿಂಸೆ ಮಾಡೋದು ಗೊತ್ತಿಲ್ಲ. ಹಿಂಸೆ ಮಾತ್ರ ಘನಘೋರವಾಗಿತ್ತು. ಆ ವ್ಯಕ್ತಿಯ ಕಿವಿಗಳಿಗೆ ಕಬ್ಬಿಣದ ಸಲಾಕೆಗಳನ್ನು ನುಗ್ಸಿದ್ರಂತೆ,
ಸೀಸವನ್ನು ಹುಯ್ದಿದ್ರಂತೆ, ಬದುಕಿರುವಾಗಲೇ ಕಣ್ಣು ಗುಡ್ಡೆಗಳನ್ನು ಕಿತ್ತಿದ್ರಂತೆ, ಉಗುರುಗಳನ್ನು ಮೋಸ್ಟ್ಲಿ ಕಟನ್ ಫ್ಲೇರು ಏನು ಯೂಸ್ ಮಾಡಿಬಿಟ್ಟು ಕಿತ್ತಾಕಿದ್ರಂತೆ, ಮರ್ಮಾಂಗವನ್ನು ಛಿದ್ರ ಮಾಡಿದ್ರಂತೆ. ಕೊನೆಗೆ ಇನ್ನೇನು ಸಾಯ್ತಾನೆ ರಕ್ತದ ಮಡುವಿನಲ್ಲಿ ಬಿದ್ದು ಅಂತ ಗೊತ್ತಾದಾಗ ಇಡೀ ದೇಹವನ್ನು ಬುಲೆಟಿಂದ ಆವೃತಗೊಳಿಸ್ಬಿಟ್ಟಿದ್ರಂತೆ. ತೂತು 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 ಮಾಡಿ ಕೊನೆಗೆ ಯಾವ ಮಟ್ಟಕ್ಕೆ ಅಂದರೆ ಭಾಳಷ್ಟು ದಿನಗಳಾದ್ಮೇಲೆ ಅವರ ದೇಹ ಶಿಬಿರಕ್ಕೆ ಬರುತ್ತಂತೆ. ಗೋಣಿ ಚೀಲದಲ್ಲಿ ತುಂಬಿಕೊಂಡ ಶಿಬಿರಕ್ಕೆ ಬರುತ್ತೆ. ಸೌರಭ್ ಖಾಲಿ ಅಪ್ಪ ಮತ್ತು ಅಮ್ಮ ಬರ್ತಾರಂತೆ ನೋಡೋದಕ್ಕೆ. ಫಸ್ಟ್ ಸೌರಭ್ ಖಾಲಿ ಅಪ್ಪ ಹೋಗಿ ನೋಡ್ಕೊಬಂದು ಅಮ್ಮಂಗೆ ಹೇಳ್ತಾರಂತೆ, ಬಾ ಮನೆಗೆ ಹೋಗೋಣ, ನಿನ್ನ ಕೈಲ ನೋಡ್ರೆ ತಡ್ಕೊಳಕ್ಕಾಗಲ್ಲ, ನೀನು ಮೊದಲು ನಮ್ಮ ಮನೆ ಮಗ ಕೊನೆ ಬಾರಿ ಯುದ್ಧಕ್ಕೆ ಹೋದಾಗ ನಿನಗೆ ಬಾಯಿ ಹೇಳಿ ಹೋಗಿದ್ನಲ್ಲ, ಅದು ಅದೇ ಚಿತ್ರಣ ನಿನ್ನ ಕಣ್ಣಲ್ಲಿರಲಿ, ಕೊನೆವರೆಗೂ ಆ ಮಗನ ಮುಖನೇ ನಿಮ್ಮ ಕಣ್ಣಲ್ಲಿರಲಿ, ಇದನ್ನು ನಿನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತೇಳಿ ಆ ಮಟ್ಟಿಗಿನ ಕ್ರೂರತ್ವವನ್ನು ಅವತ್ತಿನ ಪಾಕಿಸ್ತಾನ ಸೈನ್ಯ ತೋರಿಸುತ್ತೆ. ಆದರೆ ಇವು ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಇವತ್ತು ಕೂಡ ಅವರ ತಂದೆ ಸೌರಭ್ ಖಾಲಿಗೆ ಸಿಗಬೇಕಾದ ನ್ಯಾಯಕ್ಕೋಸ್ಕರ ಯುದ್ಧ ಕೈದಿಯನ್ನು ಈ ಥರ ನಡೆಸ್ಕೋಬಾರ್ದಿತ್ತು, ಇದು ಅಮಾನವೀಯ ಅಂತ ಹೇಳ್ಬಿಟ್ಟು ಮಾನವ ಹಕ್ಕು ಆಯೋಗದ ಮುಂದೆ ಹೋರಾಟದ ಕೇಸು ಇನ್ನೂ ಕೂಡ ಮುಗಿಲ್ಲ ಅನಿಸುತ್ತೆ. ಇದು ಇನ್ನೊಂದು ವಿಪರ್ಯಾಸ. 1999 ಮೇ 10 ಬರುತ್ತೆ. ಗೊತ್ತಾಗುತ್ತೆ ಪಾಕಿಸ್ತಾನಕ್ಕೆ, ಓಕೆ ಸೌರಭ್ ಖಾಲಿ ಥರದ ಕ್ಯಾಪ್ಟನ್ಸ್ಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾರತಕ್ಕೆ ನಾನು ಬಂದಿರುವಂತಹ ನನ್ನ ಇರುವಿಕೆ ಗೊತ್ತಾಗಿದೆ ಅಂತೇಳಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಶೆಲ್ಲಿಂಗ್ ಮತ್ತು ಬಾಂಬಿಂಗ್ನ ಶುರು ಮಾಡ್ತಾರೆ. ಅಂದರೆ ಅಧಿಕೃತವಾಗಿ ನಾನು ಬಂದಿದ್ದೀನಿ ಅಂತ ಹೇಳೋದು. ಯೋಚನೆ ಮಾಡಿ, 3 ತಿಂಗಳಾಗಿದೆ ಬಂದು, 3 ತಿಂಗಳು ಕೂಡ ಪಾಕಿಸ್ತಾನ ಸೈನ್ಯ ಒಂದೇ ಒಂದು ಶೆಲ್ಲಿಂಗ್ ಮಾಡಿಲ್ಲ, ಬಾಂಬಿಂಗ್ ಮಾಡಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದು. ಯಾಕಂತ ಹೇಳಿದ್ರೆ ಇನ್ನೆಷ್ಟು ಬಂಕರ್ಗಳನ್ನು ಇನ್ನೆಷ್ಟು ಕೆಳಗೆ ನಾನು ಹೋಗಿ ಆಕ್ರಮಿಸ್ಕೋಬಹುದು ಅಂತೇಳಿ. ಯಾವಾಗ ಗೊತ್ತಾಯ್ತು ಭಾರತಕ್ಕೆ ಗೊತ್ತಾಗಿದೆ ಅಂತೇಳಿ ಶೆಲ್ಲಿಂಗ್ ಮತ್ತೆ ಬಾಂಬಿಂಗ್ನ ಶುರು ಮಾಡ್ತಾರೆ. ಭಾರತಕ್ಕೆ ಗೊತ್ತಾಗುತ್ತೆ, ಓಕೆ ಇದು ಮೇಲ್ಗಡೆ ಬಹುಶಃ ಇದು ಪಾಕಿಸ್ತಾನಿ ಸೈನಿಕರ ಕೈವಾಡದಲ್ಲೇ ನಡೀತಿರೋದು ಅಂತೇಳಿ ವಿಶ್ವಸಂಸ್ಥೆಗೆ ಹೇಳುತ್ತಾರೆ. ವಿಶ್ವಸಂಸ್ಥೆಗೆ ಹೇಳಬೇಕಾದ್ರೆ ನಮ್ಮ ಹತ್ರ ಯಾವುದೇ ಪ್ರೂಫ್ಗಳಿರಲ್ಲ. ಸೀದಾ ಇವ್ರು ಬರ್ತಾರೆ, ರಕ್ಷಣಾ ಸಚಿವರು ಬರ್ತಾರೆ. ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ ಹತ್ರ ಬರ್ತಾರೆ. ನಮ್ಮ ಸೈನ್ಯದ ಮುಖ್ಯಸ್ಥರು ಬಂದ್ಬಿಟ್ಟು ಹೇಳ್ತಾರೆ, ನೋಡಿ ನಮಗೆ ಒಂದೇ ಒಂದು ಉಳಿದಿರೋ ಆಪ್ಷನ್, ಯಾಕಂತಂದ್ರೆ ದೊಡ್ಡ ದೊಡ್ಡ ಬೆಟ್ಟ ಪರ್ವತಗಳು ಹತ್ತಿ ಹೋಗೋಕೆ ಇವಾಗಂತೂ ಚಾನ್ಸಸ್ ಇಲ್ಲ, ನಮಗೆ ಏರ್ ಸ್ಟ್ರೈಕ್ ಮಾಡೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ. ಜಸ್ವಂತ್ ಸಿನ್ಹಾ ಅವತ್ತು ಇದಾಗಿರ್ತಾರೆ, ನಮ್ದು ವಿದೇಶಾಂಗ ಸಚಿವರಾಗಿರ್ತಾರೆ. ಅವ್ರು ಹೇಳ್ತಾರೆ, ಅದೆಲ್ಲ ಕೊಡೋಕ್ಕಾಗಲ್ಲ, ನೀವು ಬೇಕಾದ್ರೆ LOC ಅವ್ರಿಗೆ ಹೋಗಿ ಪ್ಯಾಟ್ರೋಲಿಂಗ್ ಮಾಡ್ಕೊಂಡು ಬನ್ನಿ, ಅಲ್ಲೇನಾದ್ರು ನಿಮಗೆ ಕಾಣಿಸಿದ್ರೆ ಹೊಡೆದಾಕಿ, ಕಂಪ್ಲೀಟ್ ನಿಮಗೆ ಏರ್ ಸ್ಟ್ರೈಕ್ ಮಾಡೋದು, ಅಲ್ಲಿ ಕಣಿವೆಗಳಲ್ಲಿ ಪಾಕಿಸ್ತಾನಿ ನಮ್ಮ ಲೈನ್ ಆಫ್ ಕಂಟ್ರೋಲ್ ಏನಿದೆ ಅದನ್ನು ಕ್ರಾಸ್ ಮಾಡಿ ನಾನು ಹೋಗ್ತೀನಿ, ಅಲ್ಲಿ ನೋಡಿ ಬರ್ತೀನಿ, ಕಾರ್ಯಾಚರಣೆ ಮಾಡ್ತೀನಿ ಅನ್ನೋದಕ್ಕೆ ಸುತಾರಾಮ್ ಒಪ್ಪಿಗೆ ಇಲ್ಲ. ಅದು ಕೂಡ ನೀವು LOC ಒಳಗಡೆ ಕಾರ್ಯಾಚರಣೆ ಮಾಡೋದಕ್ಕೆ ಭಾಳಷ್ಟು ದುಂಬಾಲು ಬಿದ್ದ ಮೇಲೆ ಒಪ್ಕೊಳ್ತಾರೆ. ಕಾರ್ಯಾಚರಣೆ ಸ್ಟಾರ್ಟ್ ಆಗುತ್ತೆ, ಎಲ್ಲೆಲ್ಲಿ ಇರ್ತಾರೆ, ಎಲ್ಲೆಲ್ಲಿ ಕಣ್ಣಿಗೆ ಕಾಣ್ತಾರೆ ಅಲ್ಲಿ ಸ್ಟ್ರೈಕ್ಗಳು ಶುರುವಾಗುತ್ತೆ. ಪಾಕಿಸ್ತಾನಿ ಆರ್ಮಿ ಬಂದಿರೋದು ಬಹುತೇಕ ಖಚಿತ ಆಗುತ್ತೆ. ಆ ಏರ್ ಸ್ಟ್ರೈಕ್ಗಳಲ್ಲಿ ಸಿಕ್ಕಿದಂಥ ಕೆಲವು ಐಡೆಂಟಿ ಕಾರ್ಡ್ಗಳಿರ್ಬೋದು ಅಥವಾ ಕೆಲವು ಬಟ್ಟೆಗಳಿರ್ಬೋದು, ಇದು ಪಾಕಿಸ್ತಾನಿ ಸೈನಿಕರು ಅನ್ನೋದನ್ನು ಪ್ರೂವ್ ಮಾಡುತ್ತೆ. ಜೂನ್ 1ನೇ ವಾರ ಬರುತ್ತೆ. ಜೂನ್ 1ನೇ ವಾರದಷ್ಟೊತ್ತಿಗೆ ಪಾಕಿಸ್ತಾನದ ಕೈ ಮೇಲಿರುತ್ತೆ. ಯಾಕಂದರೆ ತುಂಬ ಕಾಮನ್ ಅಲ್ವಾ, ಇವಾಗ ಮೇಲ್ಗಡೆ ಕೂತ್ಕೊಂಡಿರೋ ಒಬ್ಬನಿಗೆ ಕೆಳಗಡೆ, ಇವಾಗ ನೀವು ಇಷ್ಟು ಜನ ಕೆಳಗಡೆ ಕೂತೀರ, ನಾನು ಮರದ ಮೇಲೆ ಕೂತ್ಕೊಂಡಾಗ ನಿಮ್ಮೆಲ್ಲರ ಆ್ಯಕ್ಟಿವಿಟಿ ನನಗೆ ಕಾಣಿಸ್ತಾ ಇರುತ್ತೆ, ನನ್ನ ಆ್ಯಕ್ಟಿವಿಟಿ ನಿಮಗೆ ಗೊತ್ತಾಗಲ್ಲ. ಮೊನ್ನೆ ಎಲ್ಲೋ ಒಂದು ಕಡೆ ಓದ್ತಾ ಇದ್ದೆ, ಬೋಫೋರ್ಸ್ ಕ್ಷಿಪಣಿಯನ್ನು ನಾವೇನು ತಗೊಂಡೋಗಿ ಕಾರ್ಗಿಲ್ ವ್ಯಾಲಿಗಳಲ್ಲಿ ನಾವು ಡಿಪ್ಲಾಯ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಅದರ ಟ್ರಕ್ ಡ್ರೈವರ್ ಆದಂಥದ್ದು ಯಾರ್ದೋ ಒಂದು ಇಂಟರ್ವ್ಯೂನ ಓದ್ತಾ ಇದ್ದೆ. ಹೇಗಿತ್ತಂತೆ ಸನ್ನಿವೇಶ ಅಂತ ಹೇಳಿದ್ರೆ, ಟ್ರಕ್ಗಳಿಗೆ ಬೆಳಗ್ಗೆ ಹೋಗಂಗಿಲ್ಲ, ಹೊಡೆದಾಕ್ತಾರೆ, ನೈಟ್ಗಳಲ್ಲಿ ಲೈಟ್ ಹಾಕಿರೋ ಹೊಡೆದಾಕ್ತಾರೆ. ಏನು ಮಾಡ್ತಾ ಇದ್ರಂತೆ ಅಂತ ಹೇಳಿದ್ರೆ, 2 ಜವಾನ್ರು ಆ ಕಡೆ ಈ ಕಡೆ ಟಾರ್ಚ್ಗಳ ಕಲ್ಲಿ ಹೋಗೋದು. ಫಸ್ಟ್ ಸುಮ್ಮನೆ ಬರೀ ಕಣ್ಣಲ್ಲಿ ನಡ್ಕೊಂಡು ಹೋಗೋದು, ಲಾರಿ ಹಿಂದುಗಡೆ ಬರ್ತಾ ಇರುತ್ತೆ, ಎಲ್ಲರೂ ಕರುಗಳು ಇದ್ದಾಗ ಮಾತ್ರ ಟಾರ್ಚ್ ಆನ್ ಮಾಡಿಬಿಟ್ಟು ಜಸ್ಟ್ ನೆಲದಲ್ಲಿ ತೋರಿಸೋದು. ಅಲ್ಲಿ ಮೇಲ್ಗಡೆಯಿಂದ ಪಾಕಿಸ್ತಾನಿ ಆರ್ಮಿ 15,000 ಅಡಿಯಿಂದ ನೋಡಿದ್ರೆ ಅದು ಮಿಂಚು ಹುಳ ಕಂಡಂಗೆ ಕಾಣಬೇಕು. ಆ ಥರ ವ್ಯವಸ್ಥೆಯಲ್ಲಿ ಬೋಫೋರ್ಸ್ ಕ್ಷಿಪಣಿಗಳನ್ನ ತಗೊಂಡೋಗಿ ಡೆಪ್ಲಾಯ್ ಮಾಡ್ತಾರೆ. ಜಗತ್ತು ಅವತ್ತು 1999 ಜೂನ್ 1ನೇ ವಾರದಲ್ಲಿ ಇಡೀ ಜಗತ್ತು ನಂಬುತ್ತೆ ಭಾರತದ ಕತೆ ಮುಗೀತು, ಕಾಶ್ಮೀರದ ಕತೆ ಮುಗೀತು. ಇವತ್ತೆಲ್ಲ ನೀವು ಕ್ರಿಕೆಟಲ್ಲಿ ವಿನ್ ಪ್ರಿಡಿಕ್ಷನ್ಸ್ಗಳ ಪರ್ಸೆಂಟೇಜ್ ನೋಡ್ತಿರಲ್ಲ, ಅವತ್ತು ವಾರ್ ಪ್ರಿಡಿಕ್ಷನ್ ಇದ್ದಿದ್ದು ಎಷ್ಟು ಗೊತ್ತಾ? ಭಾರತ 2%, ಪಾಕಿಸ್ತಾನ 98%. ಪರಿಸ್ಥಿತಿ ಕೂಡ ಹಾಗಿತ್ತು. ಮೇಲ್ಗಡೆಯಿಂದ ಕೂತ್ಕೊಂಡು ವಾರ್ ಮಾಡ್ತಾ ಇದ್ದಾರೆ, ನಾವು ಕೆಳಗಡೆಯಿಂದ ಹತ್ತೋದು ಹೇಗೆ ಅನ್ನೋದು ನಮಗೆ ಗೊತ್ತಿಲ್ಲ. ಆ ಸಿಚುವೇಶನ್ ಅಲ್ಲಿ 1999 ಜೂನ್ 12ಕ್ಕೆ ನಮಗೊಂದು ಬಲವಾದಂಥ ಸಾಕ್ಷ್ಯ ಸಿಕ್ಬಿಡುತ್ತೆ. ಆ ಸಮಯದಲ್ಲಿ ಪರ್ವೇಜ್ ಮುಷರಫ್ ಬಹುಶಃ ಚೈನಾದ ಸಹಾಯ ಕೇಳ್ಕೊಂಡು ಹೋಗಿದ್ರೆ ಏನೋ ಗೊತ್ತಿಲ್ಲ, ಚೈನಾಕ್ಕೆ ಹೋಗಿರ್ತಾನೆ ಆ ಮನುಷ್ಯ, ಅಲ್ಲಿಂದ ಒಂದು ಕಾಲ್ ಮಾಡ್ತಾನೆ ಪಾಕಿಸ್ತಾನ ಆರ್ಮಿಗೆ. ಆ ವಿಡಿಯೋ ಆ ಕಾಲ್ ರೆಕಾರ್ಡಿಂಗ್ ಟ್ಯಾಪ್ ಆಗುತ್ತೆ. ಆ ರೆಕಾರ್ಡಿಂಗ್ ನಾವು ವಿಶ್ವಸಂಸ್ಥೆಗೆ ಕೊಡ್ತೀವಿ. ಅವಾಗ ವಿಶ್ವಸಂಸ್ಥೆಗೆ ಕೂಡ ಗೊತ್ತಾಗುತ್ತೆ, ಓಕೆ ಇದು ಪಾಕಿಸ್ತಾನಿ ಸೈನಿಕರ ಕೆಲಸನೇ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಎಷ್ಟು ಇದು ಅಂತ ಹೇಳಿದ್ರೆ, ಎಲ್ಲರನ್ನು ವ್ಯಾಲಿಗೆ ಕರೆಸ್ಕೊಳ್ತಾರೆ, ಕಾರ್ಗಿಲ್ ವ್ಯಾಲಿಗೆ ಎಲ್ಲ ಸೈನಿಕರನ್ನ ಕರೆಸ್ಕೊಳ್ತಾರೆ. ಸೈನ್ಯದ ಮುಖ್ಯಸ್ಥರು ಮತ್ತು ನಮ್ಮ ರಕ್ಷಣಾ ಸಚಿವರು ಕರೆಸ್ಕೊಂಡು ಸಭೆನ ಮಾಡ್ಬೇಕಾದ್ರೆ ಯಾರೊಬ್ಬ ಸೈನಿಕ ಎದ್ನಿಂದ ಕೇಳಿದಂತೆ, ಕ್ಯಾಪ್ಟನ್ ಮೇಜರ್ ಹಾಲ್ದವ್ರು ಯಾರೊಬ್ಬ ಕೇಳಿದಂತೆ, ಸರ್ ಎಷ್ಟು ಜನ ಇದ್ದಾರೆ ಸರ್ ಮೇಲ್ಗಡೆ, ಅವ್ರ ಹತ್ರ ಯಾವ ವೆಪನ್ಸ್ ಇದೆ ಸರ್? ಉತ್ತರ ಏನು ಬಂತು ಗೊತ್ತಾ? ಗೊತ್ತಿಲ್ಲ.
ಸೈನಿಕ ಹೇಳ್ತಾನಂತೆ, ಪರವಾಗಿಲ್ಲ ಸರ್, ಅಟ್ಲೀಸ್ಟ್ ಎಲ್ಲಿದ್ದಾರೆ ಅಂತ ಗೊತ್ತಲ್ಲ, ಹುಡುಕಿ ಕೊಲ್ತೀವಿ, ಕಾರ್ಗಿಲ್ನ ಮಾತ್ರ ಬಿಟ್ಕೊಡಲ್ಲ ಅಂತೇಳಿ. ಆ ರೀತಿ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ. ಕಾರ್ಯಾಚರಣೆ ಪ್ರಾರಂಭ ಆದ್ಮೇಲೆ ವಾಯುಸೇನೆ ಬರುತ್ತೆ. ವಾಯುಸೇನೆ ಏರ್ ಸ್ಟ್ರೈಕ್ ನ ಮಾಡಕ್ಕೆ ಶುರು ಮಾಡುತ್ತೆ. ನಮ್ಮ ಭೂಸೇನೆ ನಿಧಾನವಾಗಿ ಬೆಟ್ಟಗಳನ್ನು ಹತ್ತಿ ಹೋಗಿ ಒಂದೊಂದೇ ಬೆಟ್ಟಗಳನ್ನು ವಶಪಡಿಸ್ಕೊಳಕ್ಕೆ ಶುರು ಮಾಡುತ್ತೆ. ಮೇಜರ್ ಸ್ಟ್ರೈಕರ್ ಅಥವಾ ಅವತ್ತು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು ಮಾತ್ರ ನಾವೆಲ್ಲರೂ ಮರಿತೀವಿ, ಬಹಳಷ್ಟು ಭಾಷಣಕಾರರು ಕೂಡ ಮರೀತಾರೆ. ನೌಕಾಸೇನೆ, ನಮ್ಮ ನೇವಿಯ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡುತ್ತೆ. ಏನು ಅಂತ ಹೇಳಿದ್ರೆ, ಕರಾಚಿ ಪೋರ್ಟ್ ಅನ್ನು ಬ್ಲಾಕ್ ಮಾಡಿಬಿಡುತ್ತೆ. ಅದಕ್ಕೆ ಬರುವಂತ ದಾರಿನ ಬ್ಲಾಕ್ ಮಾಡುತ್ತೆ. ಬ್ಲಾಕ್ ಮಾಡಿ ಹೋಗಿ ಕೂತ್ಕೊಂಡ ತಕ್ಷಣ ಏನಾಗುತ್ತೆ ಅಂದ್ರೆ, ಪಾಕಿಸ್ತಾನಕ್ಕೆ ಬರ್ತಿದ್ದಂತಹ ಆಯಿಲ್ ಏನಿತ್ತು ಅಥವಾ ದಿನನಿತ್ಯದ ಏನು ಅಗತ್ಯ ವಸ್ತುಗಳಿದ್ದು ಬ್ಲಾಕ್ ಆಗೋಗುತ್ತೆ. ನವಾಜ್ ಶರೀಫ್ ಬಾಯಿ ಪಡ್ಕೊಂಡು ಶುರು ಮಾಡ್ತಾರೆ. ವಿಶ್ವಸಂಸ್ಥೆ ಕ್ಲಿಂಟನ್ಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ಇಲ್ಲಿಗೆ ಇಂಡಿಯಾ ನಮ್ದು ಇದನ್ನ ಪೋರ್ಟನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದೆ ಸರ್, ಅನಗತ್ಯವಾಗಿ ಮಾಡಿದೆ, ಅವ್ರು ಯಾರೋ ಜಿಹಾದಿಗಳ ಜೊತೆ ಹೋರಾಡ್ತಾರೆ, ಇಲ್ಲಿ ನೋಡ್ರಿ ನಮ್ಗೆ ಇದು ಅಂತೇಳಿ. ಕ್ಲಿಂಟನ್ ಒಂದೇ ಮಾತು ಹೇಳ್ತಾರೆ, ನಿಮ್ಮ ಆರ್ಮಿ ಅನ್ನೋದಕ್ಕೆ ನಮ್ಮ ಜೊತೆ ಪ್ರೂಫ್ ಇದೆ, ಅದನ್ನ ಆರ್ಮಿನ ವಾಪಸ್ ನೀವು ಕರ್ಕೊಂಡು ಬರೋವರೆಗೂ ನಾವು ಇಂಡಿಯಾ ಜೊತೆ ನಾವೇನು ಮಾತಾಡೋಕ್ಕಲ್ಲ, ಭಾರತದ ಜೊತೆ. ನೀವು ಮೊದಲು ಆರ್ಮಿನ ವಾಪಸ್ ಕರೆಸ್ಕೊಳ್ಳಿ, ಆಮೇಲೆ ನಮ್ಮ ಜೊತೆ ಮಾತಾಡಿ ಅಂತ ವಿಶ್ವಸಂಸ್ಥೆ ಹೇಳುತ್ತೆ. ಆ ಟೈಮಲ್ಲಿ ನೌಕಾ ಸೇನೆ ಮಾಡ್ತಲ್ಲ, ಒಂದ್ ವೇಳೆ ನೌಕಾ ಸೇನೆ ಅವತ್ತು ಆ ಮಾಸ್ಟರ್ ಸ್ಟ್ರೋಕ್ ನ ಕೊಡ್ಲಿಲ್ಲ ಅಂದ್ರೆ ಬಹುಶಃ ನಮ್ಮ ಕಾರ್ಗಿಲ್ ಯುದ್ಧ ಇನ್ನಷ್ಟು ದಿನ ನಡೀತಿತ್ತು ಅನ್ಸುತ್ತೆ. ಬಹುಶಃ ನೀರಜ್ಜಿಗೆ ನೆನಪಿದೆ ಅನ್ಸುತ್ತೆ, 2010ರಲ್ಲಿ ನಾವು ಕೆಂಗೇರಿಲಿ ಒಂದು ಪ್ರೋಗ್ರಾಮ್ ಅನ್ನ ಮಾಡೋದು ಇದೇ ತರ ಯೋಧ ನಮನ ಅಂತ ಹೇಳ್ಬಿಟ್ಟು. ಅವತ್ತು ಈ ಮಾತನ್ನ ನಾನು ಹೇಳಿದ ತಕ್ಷಣ ಆಡಿಯನ್ಸ್ ಅಲ್ಲಿ ಒಬ್ರು ನಿಂತ್ಕೊಂಡು ಜೋರಾಗಿ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು. ನನಗೂ ಗೊತ್ತಿಲ್ಲ, ನೀರಜ್ಜಿಗೂ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳ್ಬಿಟ್ಟು. ಸರಿ ಅಂತೇಳಿ ನಾನು ಮಾತನ್ನ ಮುಗಿಸಿ ಆದ್ಮೇಲೆ ಅವತ್ತು ಸಂವಾದ ಕೂಡ ಇತ್ತು. ಕಾರ್ಗಿಲ್ ಇದು ಉಪನ್ಯಾಸ ಮತ್ತೆ ಸಂವಾದ ಇತ್ತು. ಆ ಸಂವಾದದ ಸಮಯದಲ್ಲಿ ಅವರೇ ಫಸ್ಟ್ ಎದ್ದು ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಹೇಳಿದ್ರು, ಸರ್ ನನಗೆ ಅದು ಭಾರಿ ಖುಷಿ ಆಯಿತು ಸರ್, ನಾನು ಅನ್ಕೊಂಡೆ ಏನೋ ಭಾಷಣ ಮಾಡಿದ್ದು ಖುಷಿ ಆಗಿತ್ತು ಅಂತೇಳಿ. ಅವ್ರು ಹೇಳಿದ್ರು, ಸರ್ ನಾನು ಭಾಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ, ಆದರೆ ನಮ್ಮ ನೌಕಾಪಡೆ ಏನು ಮಾಡ್ತು ಅಂತ ಯಾರು ಹೇಳಿರಲಿಲ್ಲ ಸರ್, ಆ ಯುದ್ಧದಲ್ಲಿ ನಾನು ಇದ್ದೆ, ನಾನು ಅವತ್ತು ನೌಕಾಪಡೆ ಇದರಲ್ಲಿದ್ದೆ ಅಂತ ಹೇಳ್ಬಿಟ್ಟು. ಅವತ್ತು ನೌಕಾಪಡೆ ಕೊಟ್ಟಂಥ ಮಾಸ್ಟರ್ ಸ್ಟ್ರೋಕ್ ಇದೆಯಲ್ಲ, ನವಾಜ್ ಶರೀಫ್ ಪಾಕಿಸ್ತಾನ ನಡಗಿ ಹೋಗುತ್ತೆ. ಆ ನಂತರ ನಡೆದಿದ್ದು ಇತಿಹಾಸ ಸ್ನೇಹಿತರೆ. ಕೊನೆಗೆ ನಿಮಗೆಲ್ಲ ಗೊತ್ತು, ಇವತ್ತು ಅವತ್ತು ಲೈವ್ ಟೆಲಿಕಾಸ್ಟ್ಗಳಿದ್ದು. ಇವತ್ತು ನೀವು ಬಹಳಷ್ಟು ಜನ ಕೇಳಿದ್ರೆ, ವಿಕ್ರಮ್ ಮಾತ್ರನ ಹೆಸರು ಕೇಳಿದಿರ, ಮನೋಜ್ ಕುಮಾರ್ ಪಾಂಡೆಯನ್ನ ಕೇಳಿದಿರ, ಸೌರಭ್ ಕಾಲಿಯ, ಅಮೋಲ್ ಕಾಲಿಯನ್ನ ಕೇಳಿದಿರ, ವಿಜಯ್ ನಾಯಕ್ ಅವರನ್ನ ಕೇಳಿದಿರ, ವಿಜಯನ್ ತಾಪರ್ ಅವ್ರನ್ನ ಕೇಳಿದಿರ. ಬಹಳಷ್ಟು ಸೈನಿಕರ ಹೆಸರುಗಳು ಇವತ್ತು ಮನೆ ಮಾತಾಗಿದೆ. ಅವತ್ತು ನಡೆಸಿದಂತಹ ದಾಳಿ ನಡೆಸಿದಂತಹ ಮಿಗ್ ವಿಮಾನಗಳ ಹೆಸರುಗಳು ನಿಮಗೆ ಗೊತ್ತು. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ಅವತ್ತು ಭಾರತ ಕಾರ್ಗಿಲ್ ಯುದ್ಧವನ್ನ ಬರೀ ಸೈನಿಕರ ಯುದ್ಧ ಅಂತ ತಗೊಂಡ್ಲಿಲ್ಲ, ಅವತ್ತು ಕಾರ್ಗಿಲ್ ಯುದ್ಧವನ್ನ ಮನೆ ಯುದ್ಧ ಅಂತ ತಗೊಂಡ್ತು. ಯಾವ ಮಟ್ಟಿಗೆ ಹೋಯ್ತು ಭಾರತ ಅಂತ ಹೇಳಿದ್ರೆ, ಅವತ್ತು ರಿಟೈರ್ಡ್ ಆಫೀಸರ್ಸ್ಗಳು ಲೆಟರ್ ಬರಿತಾ ಇದ್ರಂತೆ ಆರ್ಮಿ ಚೀಫಿಗೆ, ನನಗೆ ಒಂದು ಕೈ ಇಲ್ಲ, ಬಟ್ ನಾನು ಬರ್ತೀನಿ ಯುದ್ಧಕ್ಕೆ, ನನ್ನನ್ನು ಕರ್ಕೊಂಡು ಬಿಡಿ ಅಂತೇಳಿ. ನಾನು ರಿಟೈರ್ಡ್ ಆಗಿ ಒಂದು 15 ವರ್ಷ ಆಗಿದೆ, ಬಟ್ ನನ್ನ ದೇಹದಲ್ಲಿ ಇನ್ನೂ ಕಸುವಿದೆ, ನಾನು ಬರ್ತೀನಿ ಯುದ್ಧ ಮಾಡೋದಕ್ಕೆ, ಕರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಲೆಟರ್ಗಳು ಹೋಗ್ತಾ ಇದ್ವಂತೆ. ಆರ್ಮಿ ಚೀಫ್ ಹೇಳ್ತಾರೆ, ಬೇಡ, ಸದ್ಯಕ್ಕೆ ನಾವು ಸ್ಥಿತಿಯನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀವಿ, ಆಮೇಲೆ ನೋಡೋಣ ನೀವು ಬೇಕಾದ್ರೆ ಅಂತ ಹೇಳ್ತಾರೆ. ಆ ಮಟ್ಟಿಗೆ ಯುದ್ಧ ನಡೀತಾ ಇರುತ್ತೆ. ಬಹುಶಃ ಈ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಯಾವ ಹೀರೋಗಳನ್ನು ನಾನು ಇವತ್ತು ನೆನಪಿಸ್ಕೊಳಕ್ ಹೋಗಲ್ಲ, ಯಾಕಂದ್ರೆ ನೀವೆಲ್ಲರಿಗೂ ನೆನಪಿರೋರ್ನೆ ಮತ್ತೆ ನೆನಪಿಸಕ್ ಹೋಗಲ್ಲ. ಅದು ಒಬ್ಬ ಹೀರೋನ ಬಗ್ಗೆ ಹೇಳ್ಬೇಕು ಅಂತ ಅನ್ಸುತ್ತೆ. ಅಬ್ದುಲ್ ಹಮೀದ್ ಬಗ್ಗೆ ಹೇಗೆ ಹೇಳಿದೆ, ಸೈತಾನ್ ಸಿಂಗ್ ಬಗ್ಗೆ ಹೇಗೆ ಹೇಳಿದೆ, ಹಾಗೆ ಕರ್ನಾಟಕದ ಒಬ್ಬರ ಬಗ್ಗೆ ಹೇಳ್ಬೇಕು ಅನ್ಸುತ್ತೆ. ನಿನ್ನೆ ಸಂತೋಷ್ ಸಮಯ ಅವರು ಕೂಡ ಅವರ ಇದನ್ನ ಆರ್ಟಿಕಲ್ನ ಬರೆದಿದ್ರು. ನಾನು ಅವ್ರಿಗೆ ಮೆಸೇಜ್ ಮಾಡಿ ಹೇಳಿದೆ, ಏನ್ ಸರ್ ಕಾಕತಾಳಿಯ, ಸೊ ನಾನು ಮಾತಾಡ್ಬೇಕು ಅಂತ ಇದ್ದ ಹೀರೋನ್ ಬಗ್ಗೆ ಬರ್ದಿದ್ರಲ್ಲ, ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಅಂತೇಳಿ. ಕ್ಯಾಪ್ಟನ್ ಮುತ್ತಣ್ಣ ಕಾರ್ಯಪ್ಪ ಅಂತ ಹೇಳ್ಬಿಟ್ಟು. ನಿಮ್ಗೆ ಜಗತ್ತಿನಲ್ಲಿ ಆರ್ಟಿಲರಿಯನ್ನ ತನ್ನದೇ ಸೈನಿಕರ ಮೇಲೆ ಪ್ರಯೋಗಿಸಿದಂತಹ ಉದಾಹರಣೆಗಳು ಬಹಳ ಕಡಿಮೆ. ನನಗೆ ಗೊತ್ತಿರೋ ಪ್ರಕಾರ 1944ರ ವಿಶ್ವ ಯುದ್ಧದಲ್ಲಿ ಜರ್ಮನಿ ಇಟಲಿಯ ಮೇಲೆ ಏರಿ ಹೋದಾಗ ಅವತ್ತಿನ ಜಾನ್ ಫಾಕ್ಸ್ ಅನ್ನೋ ಒಬ್ಬ ಸೈನಿಕ ಈ ಆರ್ಟಿಲರಿನ ನಮ್ಮ ಮೇಲೆ, ಅಂದ್ರೆ ತಮ್ಮ ಕ್ಷಿಪಣಿಗಳನ್ನ ತಮ್ಮದೇ ಮೇಲೆ ಪ್ರಯೋಗ ಮಾಡಿ ಅಂತ ಹೇಳುವಂತ ಒಂದು ಇದು ಅದನ್ನ ಮಾಡಿಸಿದ್ದ. ಅದಾದ ಮೇಲೆ ಮತ್ತೆ ನಡೆದಿದ್ದು ಬಹುಶಃ ಜಗತ್ತಲ್ಲಿ 1999 ಕಾರ್ಗಿಲ್ ಯುದ್ಧದಲ್ಲಿ ಅನ್ಸುತ್ತೆ, ಜುಲೈ 21ಕ್ಕೆ ಏನಾಯ್ತು ಅಂದ್ರೆ, ಅವತ್ತು ಏರಿಯಾ ಕೊನೆಲ್ ಅನ್ನೋದನ್ನ ವಶಪಡಿಸ್ಕೊಳ್ಳಿ ಅಂತೇಳಿ ಮೇಜರ್ ಹರವಿಂದರ್ ಸಿಂಗ್ ಅವರಿಗೆ ಕಾಲ್ ಬರುತ್ತೆ. ಮೇಜರ್ ಹೊರಡ್ತಾರೆ, ಅವ್ರ ಜೊತೆ ಹೊರಟಂತಾನೆ ಈ ಕ್ಯಾಪ್ಟನ್ ಮುತ್ತಣ್ಣ ಕಾರ್ಯಪ್ಪ. ಒಂದು ಬೆಟಾಲಿಯನ್ ಹೊರಡುತ್ತೆ. ಒಂದು ಬೆಟಾಲಿಯನ್ ಆದ ಏರಿಯಾ ಕಾನಿಕಲ್ ಬುಡವನ್ನ ತಲುಪಿಸಿದಾಗ ಮೇಜರ್ ಹೇಳ್ತಾರೆ, 2 ಭಾಗಗಳಾಗಿ ವಿಭಾಗಗಳನ್ನ, ಕ್ಯಾಪ್ಟನ್ ಮುತ್ತಣ್ಣ ನೀವೊಂದು ಟೀಮ್ನ ಕರ್ಕೊಂಡು ಹೋಗಿ, ನಾನು ಇನ್ನೊಂದು ಕಡೆಯಿಂದ ಬೆಟ್ಟವನ್ನು ಹತ್ತಿ ಬರ್ತೀನಿ ಅಂತೇಳಿ. 2 ತಂಡಗಳು ಬೇರೆ ಬೇರೆಯಾಗಿ ಬೆಟ್ಟವನ್ನು ಹತ್ತೋದಕ್ಕೆ ಶುರು ಮಾಡ್ತಾರೆ. ಅರ್ಧಕ್ಕೆ ಹೋಗಿರ್ತಾರೆ ಕ್ಯಾಪ್ಟನ್ ಮುತ್ತಣ್ಣ ಕಾರ್ಯಪ್ಪ. ದೊಡ್ಡದಾಗಿ ಆ ಕಡೆಯಿಂದ ಬಾಂಬುಗಳ ಸದ್ದು, ಗುಂಡುಗಳ ಚಕಮಕಿ ಕೇಳಿಸುತ್ತೆ. ಮುತ್ತಣ್ಣಂಗೆ ಅರ್ಥ ಆಗಲ್ಲ, ಇಷ್ಟು ಬೇಗ ತಲುಪಿಟ್ರ ಮೇಜರ್. 1-2 ನಿಮಿಷ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ, ಇದು ಬಹುಶಃ ಅವರವತ್ತಲ್ಲಿಟ್ಟ ಏನು ಭೂಮಿಯಲ್ಲಿ ಹುದುಗಿಸಿಟ್ಟ ಬಾಂಬ್ಗಳ ಮೇಲೆ, ಪಾಕಿಸ್ತಾನಿ ಸೈನಿಕರು ಹುದುಗಿಸಿಟ್ಟ ಬಾಂಬ್ಗಳ ಮೇಲೆ ನಮ್ಮ ಸೈನ್ಯ ಕಾಲಿಟ್ಟು ಬಿಟ್ಟಿದೆ, ಅದರ ಬಾಂಬ್ ಇದು ಅಂತೇಳಿ. ಕೆಲವು ನಿಮಿಷಗಳ ನಂತರ ಗುಂಡಿನ ಚಕಮಕಿ ನಿಂತೋಗುತ್ತೆ. ಗೊತ್ತಾಗುತ್ತೆ ಕಾರ್ಯಪ್ಪನವ್ರಿಗೆ, ಮುತ್ತಣ್ಣ ಕಾರ್ಯಪ್ಪಗೆ, ಇಲ್ಲ ಇದು ಒಂದು ತಂಡ ಏನ್ ಆ ಕಡೆ ಹೋಗಿತ್ತು
ಅದು ಬದುಕೊಳ್ಳೋದಿಲ್ಲ, ಇನ್ನೇನ್ ಮಾಡಿದ್ರು ನಾನೇ ಮಾಡ್ಬೇಕು ಅಂತೇಳಿ. ತಕ್ಷಣ ಲೆಫ್ಟಿನೆಂಟ್ ವೈಭವ್ ಹೇಳ್ತಾರೆ, ತಗೋ ಇನ್ನರ್ಧ ಸೈನ್ ಇದನ್ನ ತುಕಡಿನ ನೀನ್ ತಗೋ, ನೀನ್ ಬಾ ಆ ಕಡೆಯಿಂದ, ನಾನು ಈ ಕಡೆಯಿಂದ ಹತ್ತೀನಿ, ಇಬ್ರು ಹತ್ತೋಣ, ಯಾರು ಫಸ್ಟ್ ಹೋಗ್ತೀವಿ ಅಲ್ಲಿ ರೇಡಿಯೋ ಮೆಸೇಜ್ ಕೊಡೋಣ ಅಂತೇಳಿ. ಎರಡೂವರೆ ಗಂಟೆಗಳ ಕಾಲ ಹತ್ತಿರ್ತಾರೆ. ವೈಭವ್ ಇಂದ ಮೆಸೇಜ್ ಬರುತ್ತೆ ರೇಡಿಯೋ ಅಲ್ಲಿ, ಯಾ ಪೂರಾ ಖಾಲಿ. ವಾಪಸ್ ಕೇಳ್ತಾರೆ ಮುತ್ತಣ್ಣ ಕಾರ್ಯಪ್ಪ, ಕ್ಯಾಪ್ಟನ್ ಮುತ್ತಣ್ಣ ಕಾರ್ಯಪ್ಪ, ಯಾ ಖಾಲಿ ಅಂದ್ರೆ ಏನ್ ಅರ್ಥ, ಯಾರು ಇಲ್ವಾ ಅಲ್ಲಿ? ರೇಡಿಯೋ ಕಟ್ಟಾಗಿ ಹೋಗಿರುತ್ತೆ, ಸಿಗ್ನಲ್ ಇರಲ್ವ ಅಥವಾ ಅವರೇ ಕಟ್ ಮಾಡಿದ್ರು, ಏನಾಯ್ತು ಅನ್ನೋದು ಕೂಡ ಮುತ್ತಣ್ಣ ಕಾರ್ಯಪ್ಪಂಗೆ ಗೊತ್ತಾಗಲ್ಲ. ಏನಾಯ್ತಪ್ಪ ಅನ್ನೋ ಗೊಂದಲದಲ್ಲಿ ಹತ್ತುತ್ತಾರೆ. ಬಹಳಷ್ಟು ಮೇಲೆ ಹತ್ತಿ ಹೋಗಿ ನೋಡಿದಾಗ ಹೌದು ಅಲ್ಲಿ ನಮ್ಮ ಸೈನ್ಯದ ಲೆಫ್ಟಿನೆಂಟ್ ವೈಭವ್ ಮತ್ತೆ ಅವನ ಸಹಚರರಿದ್ದಾರೆ ಹೊರತು ಬೇರೆ ಯಾರು ಇಲ್ಲ ಅಲ್ಲಿ. ಎಲ್ಲಿ ಹೋದ್ರಪ್ಪ ಇವರು ಪಾಕಿಸ್ತಾನಿ ಸೈನಿಕರು ಅಂತ ಹೇಳ್ಬಿಟ್ಟು ಅದೇ ಒಂದು ದ್ವಂದ್ವದಲ್ಲಿ, ಅದೇ ಒಂದು ಗೊಂದಲದಲ್ಲಿ ಸುತ್ತ ಆ ಪ್ರದೇಶವನ್ನು ಹುಡುಕ್ತಾ ಇರ್ಬೇಕಾದ್ರೆ ಆಲ್ರೆಡಿ ನಮ್ಮ ಸೋಲ್ಜರ್ ಒಬ್ಬ ಸ್ಲೀಪರ್ ಬ್ಯಾಗ್ ಅಲ್ಲಿ ಮಲಗ್ಬಿಟ್ಟಿದ್ದಾನೆ. ನಾವು ಬೆಟ್ಟವನ್ನು ಗೆದ್ದು ಅನ್ನೋ ಉನ್ಮಾದದಲ್ಲಿರಬೇಕು. ಹೋಗ್ಬಿಟ್ಟು ಎದ್ಬಿಟ್ಟು ಇನ್ನು ಈ ಬೆಟ್ಟನ ವಶಪಡಿಸ್ಕೊಂಡಿಲ್ಲಪ್ಪ, ಏಳು ಏನಕ್ಕೆ ಮಲಗಿದ್ಯಾ ಅಂತ ನಾವು ಎದ್ದು ನಿಂತಾಗ ಲೆಫ್ಟಿನೆಂಟ್ ವೈಭವ್ ಮತ್ತೆ ಕ್ಯಾಪ್ಟನ್ ಮುತ್ತಣ್ಣ ಇಬ್ರು ಗಾಬರಿ ಆಗ್ತಾರೆ. ಯಾಕಂದ್ರೆ ಎದ್ದು ನಿಂತು ಒಬ್ಬ ಪಾಕಿಸ್ತಾನಿ ಸೈನಿಕ. ತಕ್ಷಣ ಆ ತಂಡದಲ್ಲಿದ್ದ ವಿಕ್ರಮ್ ಅನ್ನೋಂಥ ಒಬ್ರು ಅವ್ರ ಹಣೆಗೆ ಗುಂಡಿಕ್ಕಿ ಕೊಲ್ತಾರೆ. ಆ ಗುಂಡು ಆ ಕಾರ್ಗಿಲ್ ರಾತ್ರಿಗಳಲ್ಲಿ, ನೀರವ ರಾತ್ರಿಗಳಲ್ಲಿ ಮಾರ್ದನಿಸುತ್ತೆ. ಇಡೀ ಎಲ್ಲ ಬೆಟ್ಟಗಳಿಗೂ ಗೊತ್ತಾಗುತ್ತೆ ಅಲ್ಲೊಂದು ಯುದ್ಧ ನಡೆಯೋದಕ್ಕೆ ಪ್ರಾರಂಭ ಆಗಿದೆ ಅಂತೇಳಿ. ಏನಾಗಿತ್ತು ಅಂತ ಹೇಳಿದ್ರೆ ಲೆಫ್ಟಿನೆಂಟ್ ವೈಭವ್ ಯಾವುದನ್ನ ಇದು ಬೆಟ್ಟದ ತುದಿ ಅಂತ ತಿಳ್ಕೊಂಡಿರೋದು, ಬೆಟ್ಟದ ತುದಿನೇ ಆಗಿರ್ಲಿಲ್ಲ, ಇನ್ನೂ ಹಲವಷ್ಟು ಮೀಟರ್ಗಳನ್ನ ಹೋಗ್ಬೇಕಿತ್ತು. ಒಂದು ಸಮತಟ್ಟಾದ ಜಾಗ ಸಿಗುತ್ತೆ, ಅದನ್ನೇ ಇದು ಬೆಟ್ಟದ ತುದಿ ಅನ್ಕೊಂಡು ಕನ್ಫ್ಯೂಸ್ ಆಗ್ಬಿಟ್ಟು ವೈಭವ್ ಈ ಒಂದು ಎಲ್ಲಾ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡಿರ್ತಾರೆ. ಇವಾಗ ಪಾಕಿಸ್ತಾನಿ ಆರ್ಮಿ ಮೇಲ್ಗಡೆ ಕೂತ್ಕೊಂಡವರಿಗೆ ಗೊತ್ತಾಯ್ತು ಇಲ್ಲಿ ಕೆಳಗಡೆ ಹೇಗೆ ಬರ್ತಾ ಇದಾರೆ ಅಂತ ಹೇಳಿ. ಶೆಲ್ಲಿಂಗ್ಗಳು ಸ್ಟಾರ್ಟ್ ಆಗುತ್ತೆ, ಬಾಂಬಿಂಗ್ಗಳು, ಮಿಷನ್ಗಳಿಂದ ಫೈರ್ಗಳು ಸ್ಟಾರ್ಟ್ ಆಗುತ್ತೆ, ಛಿದ್ರ ಆಗೋಗುತ್ತೆ ಇವರ ತಂಡ. ಎಲ್ಲರೂ ಒಂದೊಂದು ಬಂಡೆಗಳ ಕೆಳಗಡೆ ಔತ್ ಕೂತ್ಕೊಂಡು ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಅಷ್ಟು ಫೈರಿಂಗ್ ಓಪನ್ ಮಾಡ್ತಾರೆ. ತಕ್ಷಣ ನೆನಪಾಗುತ್ತೆ ಕ್ಯಾಪ್ಟನ್ ಮುತ್ತಣ್ಣ ಕಾರ್ಯಪ್ಪನವ್ರಿಗೆ, ನಾನು ಕೆಳಗಡೆಗೆ ಒಂದು ಮೆಸೇಜ್ ಕಳಿಸ್ಬೇಕು, ಒಂದು ರೇಡಿಯೋ ಮೆಸೇಜ್ ಕಳಿಸ್ತಾರೆ. ಕೆಳಗಡೆ ಕಮಾಂಡರ್ ಶ್ರೀವಾತ್ಸವ್ ಕಾಯ್ತಾ ಇರ್ತಾರೆ. ಶ್ರೀವಾತ್ಸವ್ ಅವ್ರಿಗೆ ಹೇಳ್ತಾರೆ, ಸರ್ ಇಲ್ಲಿ ಈ ತರ ಒಂದು ಸಿಚುವೇಶನ್ ಆಗ್ಬಿಟ್ಟಿದೆ ಸರ್. ಶ್ರೀವಾತ್ಸವ್ ಹೇಳ್ತಾರೆ, ಏನು ಮಾಡಕ್ ಹೋಗ್ಬೇಡ, ಸೇಫೆಸ್ಟ್ ಯಾವ್ದಿದೆ ಆ ಪ್ಲೇಸಿಗೆ ಹೋಗ್ಬಿಟ್ಟು ಅಡಿಗೆ ಕುಳಿತುಕೊಳ್ಳಿ, ಇಲ್ಲ ಅಂದ್ರೆ ಇಳಿದು ಬಂದ್ಬಿಡಿ, ರಾತ್ರಿ ನೋಡ್ಕೊಳ್ಳೋಣ ಅಂತ. ಯಾಕಂದ್ರೆ ಬೆಳಗಿನ ಜಾವ ಆಗೋಗ್ಬಿಟ್ಟಿರುತ್ತೆ. ಮುತ್ತಣ್ಣ ಒಂದೇ ಒಂದು ಮಾತಾಡ್ತಾರೆ, ಸರ್ ಇಲ್ಲಿವರೆಗೂ ಬಂದಿದ್ದು ಇಳಿದು ಬರಕ್ಕಲ್ಲ, ಗೆದ್ಕೋ ಬರ್ತೀವಿ, ಇಲ್ಲ ನಾವು ಸತ್ ಬರ್ತೀವಿ, ಮುಂದಿನ ಗ್ರೂಪನ್ನ ಕಳಿಸಿ ಅಂತ ಹೇಳ್ಬಿಟ್ಟು ರೇಡಿಯೋ ಆಫ್ ಮಾಡ್ತಾರೆ. ಮತ್ತೆ ಫೈರಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 3.25 ಗಂಟೆಗಳ ಕಾಲ ಮತ್ತೆ ಫೈರಿಂಗ್ ನಡೆಯುತ್ತೆ. ಪಾಕಿಸ್ತಾನಿ ಆರ್ಮಿ ಸುಮಾರು 100-150 ಜನ ಮೇಲ್ಗಡೆ ಇರ್ತಾರೆ ಅನ್ಸುತ್ತೆ. ಇವ್ರು ಎಷ್ಟು ಫೈರಿಂಗ್ ಮಾಡಿದ್ರು ಅದಕ್ಕೆ ಪ್ರತ್ಯುತ್ತರ ಬರ್ತಾನೆ ಇರುತ್ತೆ. ಕೊನೆಗೆ ಒಂದು ಯಾವ ಮಟ್ಟಕ್ಕೆ ತಲುಪುತ್ತೆ ಅಂತ ಹೇಳಿದ್ರೆ ಇವ್ರ ಮ್ಯಾಗ್ಝಿನ್ಗಳೆಲ್ಲ ಖಾಲಿ ಆಗೋಗುತ್ತೆ. ಆವಾಗ ಡಿಸಿಷನ್ ತಗೊಳ್ತಾರೆ ಕ್ಯಾಪ್ಟನ್ ಮುತ್ತಣ್ಣ ಕಾರ್ಯಪ್ಪ, ಈ ಯುದ್ಧವನ್ನ ನಾನು ಬೇರೆದೇ ತರದಲ್ಲಿ ಮುಗಿಸ್ತೀನಿ ಅಂತೇಳಿ ಕಾಲ್ ಮಾಡ್ತಾರೆ. ಆರ್ಟಿಲರಿ ವಿಂಗಿಗೆ ಕಾಲ್ ಮಾಡ್ತಾರೆ. ಆರ್ಟಿಲರಿ ವಿಂಗ್ ನ ಅವತ್ತು ಮುನ್ನಡೆಸ್ತಿದ್ದರು ಕಮಾಂಡರ್ ಗುರ್ಪ್ರೀತ್ ಸಿಂಗ್ ಗೆ ಕಾಲ್ ಮಾಡಿ ಹೇಳ್ತಾರೆ, ಬಾಯ್ ಓಪನ್ ಕರ್ದು, ಆರ್ಟಿಲರಿ ಓಪನ್ ಮಾಡಿ ಅಂತ ಹೇಳ್ತಾರೆ. ಗುರ್ಪ್ರೀತ್ ಸಿಂಗ್ ಏನ್ ಹುಚ್ಚನೇನೋ, ಏನ್ ಮಾತಾಡ್ತಾ ಇದೆಯಾ ನೀನು, ನಿನಗೆ ಅರ್ಥ ಗೊತ್ತಾ ಏನು ಅಂತ? ನನ್ನ ಹತ್ರ ಇರೋದು ಬೋಫೋಸ್ ಕ್ಷಿಪಣಿ ನನ್ನ ಹತ್ರ ಇರೋದು, ಹೊಡೋದ್ರೆ 300 ಮೀಟರ್ ಹೋಗುತ್ತೆ, ನೀನ್ ಸೈನಿಕರ ಪೀಸ್ ಕೂಡ ಸಿಗಲ್ಲ, ಮಾಂಸದ ಕಣ ಕೂಡ ಸಿಗಲ್ಲ, ಆ ತರ ಎಲ್ಲರೂ ಚಿತ್ರಾನಾಗಿ ಹೋಗ್ತೀರಾ, ನೀನ್ ಹೇಳ್ತೀಯಲ್ಲ ಕ್ಷಿಪಣಿಯನ್ನ ಓಪನ್ ಮಾಡು ಅಂತೇಳಿ ಅಂತ ಹೇಳ್ತಾನೆ. ಸರ್ ಇನ್ನಿಲ್ಲ ಅಂದ್ರೆ ಇನ್ನು 15 ನಿಮಿಷದಲ್ಲಿ ಅವ್ರು ನಮ್ಮನ್ನ ಹೊಡೆದು ಸಾಯಿಸ್ತಾರೆ, ಸಾಯೋದಂತೂ ಗ್ಯಾರಂಟಿ ಇದೆ. ಅದು ನಿಮ್ಮ ಕ್ಷಿಪಣಿ ಆದ್ರೇನು ಸರ್, ಅವ್ರ ಗುಂಡುಗಳಾದ್ರೇನು, ಸಾಯೋದಂತೂ ಗ್ಯಾರಂಟಿ ಇರ್ಬೇಕಾದ್ರೆ ಸಾಯೋಕ್ಕಿಂತ ಮುಂಚೆ ಬೆಟ್ಟವನ್ನು ವಶಪಡಿಸ್ಕೊಂಡವರು ಸಾಯ್ತೀವಿ, ದಯವಿಟ್ಟು ಓಪನ್ ಮಾಡಿ ಅಂತೇಳಿ. ಒಪ್ಪಲ್ಲ ಗುರ್ಪ್ರೀತ್ ಸಿಂಗ್. ಮುತ್ತಣ್ಣಂಗೆ ಅವತ್ತು ವಯಸ್ಸು ಎಷ್ಟು ಗೊತ್ತಾ? ಕ್ಯಾಪ್ಟನ್ ಮುತ್ತಣ್ಣ ಕಾರ್ಯಪ್ಪಂಗ ಅವತ್ತು 21 ವರ್ಷ ವಯಸ್ಸಷ್ಟೇ. 21 ವರ್ಷದ ಯುವಕ ಹೇಳ್ತಾನೆ, ಕ್ಷಿಪಣಿನ ಓಪನ್ ಮಾಡು, ನಾನು ರೆಡಿ ಇದ್ದೀನಿ ಎದೆ ಕೊಡೋದಕ್ಕೆ, ನನ್ನ ಜೊತೆ ಇವ್ರನ್ನು ಕರ್ಕೊಂಡು ಹೋಗಿ ಸಾಯ್ತೀನಿ ಅಂತ ಹೇಳ್ತಾನಲ್ಲ. ಗುರುಪ್ರೀತ್ ಮಾತಾಡೋಕ್ಕೆ ಮುಂದುವರ್ಸಿದ ತಕ್ಷಣ ಅವ್ನು ಹೇಳ್ತಾನೆ, ಏಕವಚನಕ್ಕೆ ಬರುತ್ತೆ ಮಾತು, ಹೇಳ್ತಾನೆ, ನೋಡು ನೀನು ಓಪನ್ ಮಾಡು, ಎಲ್ಲದಕ್ಕಿಂತ ದೇಶ ಮೊದಲು ಅಂತೇಳಿ ರೇಡಿಯೋನ ಆಫ್ ಮಾಡ್ತಾನೆ. ಗುರುಪ್ರೀತ್ ಗೊಂದಲಕ್ಕೆ ಬೀಳ್ತಾರೆ. ನನ್ನ ಗೆಳೆಯರು, ನನ್ನ ಸೈನಿಕರ ಮೇಲೆ ನಾನು ಕ್ಷಿಪಣಿನ ಹಾರಿಸ್ಬೇಕಾ? ಡೆಹ್ರಾಡೂನ್ ಅವ್ರ ಕ್ಯಾಂಪ್ಗಳಲ್ಲಿ ಕಲಿಸಿದಂತ ಒಂದು ಸಿದ್ಧಾಂತ ನೆನಪಾಗುತ್ತೆ, ಎಲ್ಲಕ್ಕಿಂತ ದೇಶ ಮೊದಲು. ಬಹಳ ಬೇಜಾರಿಂದನೇ ತನ್ನ ತಂಡಕ್ಕೆ ಹೇಳ್ತಾರೆ ಓಪನ್ ಮಾಡಿ ಅಂತೇಳಿ. ಗುರಿ ಇಟ್ಟು ಹೊಡಿತಾರೆ. 18 ಕಿಲೋಮೀಟರ್ ದೂರದಿಂದ ಬೋಫೋಸ್ ಕ್ಷಿಪಣಿ ಹಾರಿ ಬಂದು ಈ ಒಂದು ಏರಿಯಾ ಕಾನಿಕಲ್ ಮೇಲೆ ಬೀಳುತ್ತೆ. ದೊಡ್ಡ ಸದ್ದಾಗುತ್ತೆ ಇಡೀ ಬೆಟ್ಟದಲ್ಲಿ. ಅಷ್ಟರಲ್ಲಿ ಎಷ್ಟು ಕೆಳಗಡೆ ಬಂದು ಕೂತ್ಕೋಬಹುದು ಅಷ್ಟು ಸುರಕ್ಷಾ ತಾಣಗಳಿಗೆ ಬಂದು ಕೂತ್ಕೊಂಡಿರುತ್ತೆ ಮುತ್ತಣ್ಣ ಕಾರ್ಯಪ್ಪನವರ ತಂಡ. 15 ನಿಮಿಷಗಳಾದ್ಮೇಲೆ ಮುತ್ತಣ್ಣ ಕಾರ್ಯಪ್ಪನಿಗೆ ಪ್ರಜ್ಞೆ ಬರುತ್ತೆ. ಸುತ್ತ ನೋಡ್ತಾರೆ, ನೋಡಕ್ಕೆ ಏನಿದೆ, ಬರೀ ಮಣ್ಣು, ಧೂಳು, ಕಿವಿ, ಮೈಯೆಲ್ಲ ಗಾಯಗಳಾಗಿದೆ. ಉಳಿದವ್ರು ಏನದಪ್ಪ ಅಂತ ನೋಡಿದ್ರೆ 14 ಜನ, ಏನ್ ಉಳಿದಿರೋ 14ಕ್ಕೆ 14 ಜನ ಸೇಫ್ ಆಗಿರ್ತಾರೆ. ಇದು ಭಾರತದ ಯುದ್ಧ ಇತಿಹಾಸದಲ್ಲಿ ಒಂದೇ ಒಂದು ಬಾರಿ ಆರ್ಟಿಲರಿಯನ್ನು ಓಪನ್ ಮಾಡಿದಂಥದ್ದು. ಆ ಆರ್ಟಿಲರಿ ಓಪನ್ ಮಾಡಿ 14 ಜನನು ಉಳಿದಂತಹ ಏಕೈಕ ಘಟನೆ ಇದು. ಕಾರ್ಗಿಲ್ ಇದಕ್ಕೆ ಮಹತ್ವದಾಗುತ್ತೆ. ಇಂಥ ಹಲವಷ್ಟು
ಸೇನಾನಿಗಳು, ಹಲವಷ್ಟು ಕ್ಯಾಪ್ಟನ್ಗಳಿರ್ಬೋದು, ಮೇಜರ್ಗಳಿರ್ಬೋದು, ಹವಲ್ದಾರ್ಗಳಿರ್ಬೋದು, ಬ್ರಿಗೇಡಿಯರ್ ಇರ್ಬೋದು, ಸಾಕಷ್ಟು ಜನರ ತ್ಯಾಗ ಬಲಿದಾನದಿಂದಾಗಿ ಜುಲೈಯಲ್ಲಿ ಪರ್ವೇಜ್ ಮುಷರಫ್ ಮತ್ತೆ ಹೋಗ್ತಾರೆ, ಅನ್ವಾಂಟೆಡ್ ಗೆಸ್ಟ್ ಆಗಿ ಹೋಗ್ತಾರೆ. ಹೋಗ್ಬಿಟ್ಟು ಕ್ಲಿಂಟನ್ ಹತ್ರ ಹೇಳ್ತಾರೆ, ಇಲ್ಲ ನಮ್ದೇನು ತಪ್ಪಿಲ್ಲ, ನಮಗೆ ದಯವಿಟ್ಟು ಭಾರತಕ್ಕೆ ಬುದ್ಧಿ ಹೇಳಿ ಅಂದಾಗ ಏನು ID ಕಾರ್ಡ್ಗಳು ಸಿಕ್ಕಿತ್ತು, ಪರ್ವೇಜ್ ಮುಷರಫ್ ಅವರ ಏನು ಇದು ಸಿಕ್ಕಿತ್ತು, ವಾಯ್ಸ್ ಟೇಪಿಂಗ್ ಸಿಕ್ಕಿತ್ತು, ಎಲ್ಲವನ್ನು ಮುಂದಿಟ್ಟು ನೋಡು ನಿನ್ನ ದೇಶ ಏನ್ ಮಾಡ್ತದೆ. ಕಾರ್ಗಿಲ್ ವ್ಯಾಲಿಗೆ ಅಣುಬಾಂಬನ್ನು ಕೂಡ ಸಾಗಿಸ್ಲಿಕ್ಕೆ ರೆಡಿ ಆಗಿದ್ರಂತೆ. ಅದರದ್ದು ಕೂಡ ಪ್ರೂಫ್ ಅನ್ನ ಕೊಟ್ಬಿಟ್ಟು ನೋಡು ನಿನ್ನ ದೇಶ ಏನ್ ಮಾಡ್ತಿದೆ, ನಿನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತೀಯ ಅಂತೇಳಿ. ಆಕ್ಚುಲಿ ಹೇಳ್ಬೇಕಂದ್ರೆ ಬಹುಶಃ ಅವ್ರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ ಪರ್ವೇಜ್ ಮುಷರಫ್ ಏನ್ ಮಾಡ್ತಾ ಇದೆ ಅಂತೇಳಿ. ನವಾಜ್ ಶರೀಫ್ ಅವರು ಸರಿ ನಾನು ಎಲ್ಲನೂ ಇದಕ್ಕೆ ತಗೋಬರ್ತೀನಿ, ವಾಪಸ್ ತಗೋಬರ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟು ಆರ್ಮಿಗೆ ಇನ್ಫಾರ್ಮ್ ಮಾಡ್ತಾರೆ. ಅಷ್ಟರಲ್ಲಿ ನಮ್ಮ ಸೈನಿಕರು ಆಲ್ಮೋಸ್ಟ್ ಎಲ್ಲ ಬೆಟ್ಟಗಳನ್ನು ಕೈವಶ ಮಾಡ್ಕೊಂಡು ಆಗಿರುತ್ತೆ. ಕೊನೆಗೆ ಜುಲೈ 25ಕ್ಕೆ ವಾಜಪೇಯಿ ಅವರು ಹೇಳ್ತಾರೆ, ಈ ಯುದ್ಧನ ನಿಲ್ಲಿಸ್ಬಿಡೋಣ, ನಮ್ಮ ಬೆಟ್ಟಗಳನ್ನು ನಾವು ವಶಪಡಿಸ್ಕೊಂಡಿದೀವಿ ಅಂತೇಳಿ ಜುಲೈ 26ನ ಅವತ್ತಿಂದ ನಾವು ಕಾರ್ಗಿಲ್ ವಿಜಯ ದಿವಸ ಅಂತೇಳಿ ಆಚರಿಸೋದಕ್ಕೆ ಶುರು ಮಾಡ್ತೀವಿ. ದುರಂತ ಏನು ಅಂತ ಹೇಳಿದ್ರೆ, ಅವತ್ತು ವಾಜಪೇಯಿ ಅವರು ಹೇಳ್ತಾರೆ, ಇನ್ಮೇಲೆ ಪ್ರತಿ ವರ್ಷ ಭಾರತದಲ್ಲಿ ಜುಲೈ 26ನ್ನ ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಿಸಬೇಕು ಅಂತ ಹೇಳ್ತಾರೆ. ಆಚರಿಸಿದ್ದು 3 ವರ್ಷ ಅಷ್ಟೇ. ವಾಜಪೇಯಿ ಸರ್ಕಾರ ಹೋಗಿ ಮತ್ತೊಂದು ಸರ್ಕಾರ ಬಂದ ತಕ್ಷಣ ಹೇಳುತ್ತೆ, ಒಂದು ವೇಳೆ ಈ ಯುದ್ಧದ ವಿಜಯೋತ್ಸವನ ನಾವು ಆಚರಿಸಿದ್ರೆ ಅದರ ಕ್ರೆಡಿಟ್ ಹಿಂದಿನ ಸರ್ಕಾರಕ್ಕೆ ಸಿಕ್ಬಿಡುತ್ತೆ, ಆ ಪಾರ್ಟಿಗೆ ಸಿಕ್ಬಿಡುತ್ತೆ, ಬೇಡ ಅಂತ ಹೇಳ್ಬಿಡುತ್ತೆ. ಆದ್ರೆ ವಿಪರ್ಯಾಸ ಏನು ಗೊತ್ತಾ, ಯಾವತ್ತು ನಿಮ್ಮ ಏನ್ ಹೇಳ್ತಾರೆ ಈ ಅತ್ಯುನ್ನತ ತ್ಯಾಗಗಳಿರ್ತಾವಲ್ಲ ಯಾವತ್ತೂ ಕೂಡ ಅನ್ನೋಟಿಸ್ಡ್ ಆಗಲ್ಲ. ಇವತ್ತು ಇಂಡಿಪೆಂಡೆನ್ಸ್ ಡೇ ನಡೆಯೋದಕ್ಕಿಂತ ಜಾಸ್ತಿ ಕಡೆ ಈ ಕಾರ್ಗಿಲ್ ವಿಜಯೋತ್ಸವ ನಡೆಯುತ್ತೆ. ಇದು ಆ ಸೈನಿಕನ ತಾಕತ್ತು, ಇದು ಭಾರತೀಯನ ತಾಕತ್ತು. ಯಾವ ಭಾರತೀಯ ಅವತ್ತು 1999ರಲ್ಲಿ ನಿಮ್ಗೆ ಸೈನಿಕರ ಸಂಖ್ಯೆ ಕಡಿಮೆ ಆದ್ರೆ ಹೇಳಿ, ನನಗೆ ಗೊತ್ತಿಲ್ಲ, ನಂಗೆ ಆರ್ಮಿ ಗೊತ್ತಿಲ್ಲ, ನಾನು ತೋಟದಲ್ಲಿ ಕೆಲಸ ಮಾಡೋನು, ನನಗೆ ಗನ್ ಓಡಿಸೋದು ಗನ್ ಚಲಾಯಿಸೋದು ಗೊತ್ತಿಲ್ಲ, ನಾನು ರಿಕ್ಷಾ ಚಲಾಯಿಸೋನು, ಆದ್ರೂ ಬರ್ತೀನಿ, ನಾನು ನನ್ನ ಕೈಲಿ ಆದಂತಹ ಸಹಾಯ ಮಾಡ್ತೀನಿ ಅಂತ ಹೇಳಿದ ಭಾರತೀಯ ಇವತ್ತಿಗೂ ಆ ಸೈನಿಕನ ಮರ್ತಿಲ್ಲ. ಪಾರ್ಟಿಗಳು ಮರ್ತಿರ್ಬೋದು, ರಾಜಕಾರಣಿಗಳು ಮರ್ತಿರ್ಬೋದು, ಆದ್ರೆ ಭಾರತೀಯ ಮರ್ತಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಸಂಸತ್ನಲ್ಲಿ ಒಂದ್ಸಲ ಹೇಳ್ತಾರೆ, ಸರ್ಕಾರಗಳು ಬರುತ್ತೆ, ಸರ್ಕಾರಗಳು ಹೋಗುತ್ತೆ, ಪಾರ್ಟಿಗಳು ಬರುತ್ತೆ, ಪಾರ್ಟಿಗಳು ಹೋಗುತ್ತೆ, ನಾಯಕರು ಬರ್ತಾರೆ, ನಾಯಕರುಗಳು ಹೋಗ್ತಾರೆ, ಆದ್ರೆ ಯಾವತ್ತು ಈ ಭರತ ಭೂಮಿ ಅನ್ನೋದಿರುತ್ತೆ, ಆ ಭರತ ಭೂಮಿಗೋಸ್ಕರ ನಾವು ದುಡಿಬೇಕು ಅಂತ ಯಾವತ್ತು ಕೊಟ್ಟಂತ ಕರೆ ಇದೆಯಲ್ಲ, ಬಹುಶಃ ಪ್ರತಿಯೊಬ್ಬ ಭಾರತೀಯನ ಅದನ್ನು ನಾವು ಪಾಲಿಸ್ತಾ ಇದೀವಿ. ಹಾಗಾಗಿ ಇವತ್ತು ವಿಜಯ ದಿವಸನ ಎಲ್ಲಾ ಕಡೆ ನಾವು ಆಚರಿಸ್ತಾ ಇದ್ದೇವೆ. 527 ಜನ ಹುತಾತ್ಮರಾಗ್ತಾರೆ. ಇದನ್ನ ನಮ್ಮ ಆರ್ಮಿ ಮೇನ್ ಫ್ರೇಮ್ ಏನಿದೆ ಆ ಡಾಕ್ಯುಮೆಂಟ್ಸ್ ಕನ್ಫರ್ಮ್ ಮಾಡುತ್ತೆ. 527 ಜನ ಹುತಾತ್ಮರಾಗ್ತಾರೆ. ನಿಮಗೊಂದು ವಿಷಯ ಗೊತ್ತಾ, ಇದು ಅತ್ಯಂತ ಕಷ್ಟದ ಮತ್ತು ಕ್ಲಿಷ್ಟಕರವಾದ ಯುದ್ಧ. ನಾನು ಹೇಳಿದ್ನಲ್ಲ, ವಿನ್ನಿಂಗ್ ಪರ್ಸೆಂಟ್ 2% ಇದ್ದಂತಹ ಯುದ್ಧ. ಆದ್ರೆ ನಾವಿಲ್ಲಿ ಕಳ್ಕೊಂಡಿದ್ದು 527 ಜನನ ಮಾತ್ರ. ಆದ್ರೆ ಅದಕ್ಕಿಂತ ಮುಂಚೆ 1947ರಲ್ಲಿ 1,500 ಜನಗಳನ್ನ ಕಳ್ಕೊಂತೀವಿ ನಾವು. 62ರಲ್ಲಿ 3,400 ಅನ್ಸುತ್ತೆ, 65ರಲ್ಲಿ 3,800 ಏನೋ, 71ರಲ್ಲೂ 3,500 8,000 ಏನೋ ಕ್ಯಾಜುಯಾಲಿಟೀಸ್ ಆಗುತ್ತೆ. ಆದ್ರೆ ಈ ಯುದ್ಧದಲ್ಲಿ ಅತ್ಯಂತ ಕಷ್ಟ ಯುದ್ಧ ಅನ್ಕೊಂಡಿದ್ದಲ್ಲಿ ಆ ಬೆಟ್ಟಗಳನ್ನು ಏರಿ ಹೋಗಿ ಹೊಡಿಬೇಕಾದಂತ ಸಂದರ್ಭದಲ್ಲಿ ನಾವು ಕಳ್ಕೊಂಡಿದ್ದು 527 ಜನಗಳನ್ನ ಮಾತ್ರ. ಯಾಕೆ ಗೊತ್ತಾ? ಯಾಕಂದ್ರೆ ಅವತ್ತು ಕಳ್ಕೊಂಡಂತ 527 ಜನನು ಒಬ್ಬೊಬ್ರು ಸಿಂಹ ತರ ಇದ್ರು. ಅಷ್ಟು ನೈಪುಣ್ಯತೆ ಇತ್ತು, ಅಷ್ಟು ಸ್ಕಿಲ್ಫುಲ್ ಆಗಿದ್ದಂತಹ ಆರ್ಮಿ. ಇವತ್ತು ಕೂಡ ಬ್ಯಾಟಲ್ ಆಫ್ ರೆಸಿಂಗ್ಲಾ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಇಲ್ದಲೇ ಇರ್ಬೋದು. ಸೈತಾನ್ ಸಿಂಗ್ ಏನಾವತ್ತು ಮೇಜರ್ ಸೈತಾನ್ ಸಿಂಗ್ ಹೊಡೆದಾಡಿದ್ರಲ್ಲ, ಇವತ್ತು ಅನೇಕ ಮಿಲಿಟರಿ ಸ್ಕೂಲ್ಗಳಲ್ಲಿ ವಿದೇಶಗಳಲ್ಲಿ ಈ ಬ್ಯಾಟಲ್ ಆಫ್ ರೆಸಿಂಗ್ಲಾ ಅನ್ನೋದನ್ನ ಟೀಚ್ ಮಾಡ್ತಾರೆ. ಹೇಗೆ 150 ಜನ ಅಷ್ಟು ದೊಡ್ಡ ಆರ್ಮಿಗೆ ಪ್ರತ್ಯುತ್ತರನ ಕೊಟ್ಟರು ಅಂತ ಹೇಳ್ಬಿಟ್ಟು. ಅದೇ ತರ ಇವತ್ತು ವಾರ್ ಆಫ್ ಕಾರ್ಗಿಲ್ ಏನಿದೆ, ಇದು ಕೂಡ ಹಲವಷ್ಟು ಕಡೆ ಪಠ್ಯಪುಸ್ತಕಗಳಲ್ಲಿದೆ. ಹೇಗೆ ವಿನ್ನಿಂಗ್ ಪರ್ಸೆಂಟ್ 2% ಇದ್ದಾಗ 98% ಇದ್ದಂತ ಒಂದು ದೇಶವನ್ನ ಮಣ್ಣು ಮುಗಿಸಿ ಅತ್ಯಂತ ಲೀಸ್ಟ್ ಕ್ಯಾಜುಲಿಟಿ, ಇದು ಮುಖ್ಯ, ಲೀಸ್ಟ್ ಕ್ಯಾಜುಲಿಟಿ ಇದು 527 ಜನ ಮಾತ್ರ ಕಳ್ಕೊಂಡು ಯಾವ ರೀತಿ ನಾವು ವಶಪಡಿಸ್ಕೊಂಡು ಅಂತೇಳಿ ಇವತ್ತು ಕಾರ್ಗಿಲ್ ವಿಜಯ ದಿನವನ್ನು ಆಚರಿಸ್ತಾ ಇದ್ದೇವೆ. ನಾನಿವತ್ತು 527 ಕುಟುಂಬಗಳಿಗೆ ಪ್ಲಸ್ 1,200 ಗಾಯಾಳುಗಳ ಕುಟುಂಬಗಳಿಗೆ ಸಂತಾಪವನ್ನ ಹೇಳಬೇಕು ಅಥವಾ ಈ ವಿಜಯೋತ್ಸವದ ಶುಭಾಶಯಗಳನ್ನ ಹೇಳಬೇಕು ನಂಗೆ ಗೊತ್ತಿಲ್ಲ. ನನಗೆ ಬಹಳಷ್ಟು ಸಲ ಈ ಸೈನಿಕನ ಬಗ್ಗೆ ಹೆಮ್ಮೆ ಅನ್ಸುತ್ತೆ, ಆದ್ರೆ 2 ಪಟ್ಟು ಹೆಮ್ಮೆ ಅನ್ಸೋದು ಯಾರ ಬಗ್ಗೆ ಗೊತ್ತಾ? ಅವನ ಕುಟುಂಬದ ಬಗ್ಗೆ. ಯಾಕಂದ್ರೆ ಬಹುಶಃ ನೀವತ್ತೆಲ್ಲ ಇವತ್ತು ಬೈಕ್ ರೈಡಿಗೆ ಹೊರಟ್ರಿ, ನಿಮ್ ಜೊತೆ ನಾನು ಜಾಯ್ನ್ ಆಗ್ಬೇಕಿತ್ತು, ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನೀವೆಲ್ಲ ಬೈಕ್ ರೈಡಲ್ಲಿ ಬಂದ್ರಲ್ಲ, ನಿಮ್ಮ ಮನೇಲಿ ಬಹುಶಃ ನಿಮ್ಮ ಹೆಂಡತಿನೋ ಮಕ್ಕಳು ಅಪ್ಪನ ಅಮ್ಮನ ಯಾರು ಒಂದ್ಸಲ ನಾನು ಹೇಳ್ತಾರೆ, ರೀ ಜೋಪಾನ ಹೋಗೋಗ್ ಬನ್ನಿ ಅಲ್ವಾ? ಆದ್ರೆ ಯೋಚನೆ ಮಾಡಿ, ನಾವು ಇವತ್ತು ಯಾವ್ದು ಯುದ್ಧಕ್ಕೆ ಹೋಗ್ತಿಲ್ಲ, ಯಾವ್ದೋ ಯುದ್ಧ ನಡೆದಿರೋ ಒಂದು ವಿಜಯೋತ್ಸವನ ಆಚರಿಸೋಕ್ಕೋಸ್ಕರ ಬೈಕಲ್ಲಿ ನಾವು ಆರಾಮಾಗಿ ಬೆಂಗಳೂರು ಅಂತ ಒಂದು ಶಾಂತಿಯುತ ಪ್ರದೇಶದಲ್ಲಿ 10 ಕಿಲೋಮೀಟರ್ ಹೋಗಿ ಮನೆಗೆ ವಾಪಸ್ ಬರೋದಕ್ಕೆ ಜೋಪಾನ ಹೋಗಿ ಬನ್ನಿ ಅಂತ ಹೇಳಿ, ಅದು ಭಯ. ಏನಾಗುತ್ತೋ ನನ್ನ ಮಗನಿಗೆ, ನನ್ನ ಮಗಳಿಗೆ, ನನ್ನ ಗಂಡಂಗೆ, ನನ್ನ ಹೆಂಡತಿಗೆ ಅನ್ನೋ ಭಯದಲ್ಲಿರ್ತೀವಿ. ಆದ್ರೆ ಯುದ್ಧಕ್ಕೆ ಹೋದನು ವಾಪಸ್ ಬರ್ತಾನ ಇಲ್ಲೋ ಅಂತ ಗೊತ್ತಿಲ್ಲ ಅಂದ್ರೂ ಕರೆದು ಬಿಟ್ಟು
ಒಂದು ವಿಜಯ ತಿಲಕವನ್ನು ಇಟ್ಬಿಟ್ಟು ಗೆದ್ಬಾ ಮಗನೆ ಅಂತ ಕಳಿಸ್ತಾಳಲ್ಲ ಆ ಅಮ್ಮ, ಆ ಸೈನಿಕನ ಅಮ್ಮ, ಅವ್ರದ್ದು ಯಾವ ಮಟ್ಟಿಗಿನ ಗುಂಡಿಗೆ. ನಿಮ್ಗೆ ಯುದ್ಧದಲ್ಲಿ ವಿಕ್ರಮ್ ಬಾತ್ರಾದ ಬಗ್ಗೆ ಎಲ್ಲರಿಗೂ ಗೊತ್ತು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಏನ್ ಮಾಡಿದ್ರು, ಟೈಗರ್ ಹಿಲ್ಸ್ ನ ವಶಪಡಿಸ್ಕೊಂಡು ಒಂದು ಬೆಟ್ಟವನ್ನು ಗೆದ್ದು ಬಂದಿರ್ತಾರೆ, ಮತ್ತೊಂದು ಬೆಟ್ಟಕ್ಕೆ ಬೇಡ ಅಂದ್ರೂ ಹೋಗಿ ದಿಲ್ಮಾಂಗೆ ಮೋರ್ ಅಂತ ಹೋಗ್ತಾರೆ, ಮತ್ತೆ ಹುತಾತ್ಮರಾಗ್ತಾರೆ, ಅವರಿಗೆ ಪರಮವೀರ ಚಕ್ರ ಸಿಗುತ್ತೆ. ಎಲ್ಲ ವಿಷಯಗಳು ಗೊತ್ತು ನಿಮ್ಗೆ. ಅವ್ರಿಗೊಬ್ರು ಗರ್ಲ್ ಫ್ರೆಂಡು ಇದ್ದು, ಆ ವಿಷಯನೂ ಬಹುಶಃ ನಿಮಗೆ ಗೊತ್ತು. ಇತ್ತೀಚೆಗೆ ಶೇರ್ಷಾ ಅಂತ ಒಂದು ಮೂವಿ ಬಂತು, ಸಿದ್ಧಾರ್ಥ್ ಮಲ್ಹೋತ್ರ ಮಾಡಿದ್ದು ಅನ್ಸುತ್ತೆ. ಗರ್ಲ್ ಫ್ರೆಂಡ್ ಇದ್ರು. ಆ ಗರ್ಲ್ ಫ್ರೆಂಡ್ ಇವತ್ತು ಏನಾಗಿದ್ದಾರೆ ಗೊತ್ತಾ? ಅವತ್ತು ಕ್ಯಾಪ್ಟನ್ ಹುತಾತ್ಮರಾಗಿ ಅವರ ಬಾಡಿ ಬಂದಾಗ ಅವ್ರ ಮುಂದೆ ಒಂದು ಪ್ರತಿಜ್ಞೆ ಮಾಡ್ತಾರೆ, ನೀನು ದೇಶವನ್ನು ಎಷ್ಟು ಪ್ರೀತಿಸ್ತೀಯ ಅನ್ನೋದನ್ನ ನೀನ್ ತೋರಿಸಿದ್ಯಾ, ನಿನ್ನನ್ನು ನಾನು ಎಷ್ಟು ಪ್ರೀತಿಸ್ತಿದ್ದೆ ಅನ್ನೋದನ್ನ ನಾನ್ ತೋರಿಸ್ತೀನಿ ಅಂತೇಳಿ. 25 ವರ್ಷ ಆಗಿದೆ ಸ್ನೇಹಿತರೆ. ಇವತ್ತು ಅವರು ಹುತಾತ್ಮರಾಗಿ ಇವತ್ತಿಗೂ ಕೂಡ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಇನ್ನೂ ಮದುವೆ ಆಗಿಲ್ಲ. ಅವರಿಗೆ ಕಾಫಿ ಇಷ್ಟ ಅಂತೆ, ಗಂಡಂಗೆ ಕಾಫಿ ಇಷ್ಟ, ನನಗೆ ಟೀ ಇಷ್ಟ, ಅದಕ್ಕೆ ಬೇಡ ನಾವು ಡಿವೋರ್ಸ್ ಮಾಡ್ಕೊಂತೀವಿ ಅನ್ನೋ ಜನಗಳ ಮಧ್ಯೆ, ಇಂಥ ಸೆಲೆಬ್ರಿಟಿಗಳ ಮಧ್ಯೆ ಯಾಕೆ ನಮ್ಗೆ ವಿಕ್ರಮ್ ಬಾತ್ರಾ ಸೆಲೆಬ್ರಿಟಿ ಆಗ್ಲಿಲ್ಲ? ಯಾಕೆ ಅವನ ಪ್ರೇಯಸಿ ಅಂಜಲಿ ನಮ್ಗೆ ರೋಲ್ ಮಾಡಲಾಗ್ತಾ ಇಲ್ಲ? ಮನೋಜ್ ಕುಮಾರ್ ಪಾಂಡೆ, ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ, ಇನ್ನೊಬ್ಬ ಪರಮವೀರ ಚಕ್ರ ಪದಕವನ್ನು ಗೆದ್ದಂಥವ್ರು ಕಾರ್ಗಿಲ್ ಯುದ್ಧದಲ್ಲಿ. ಯುದ್ಧಕ್ಕೆ ಸೈನ್ಯಕ್ಕೆ ಸೇರ್ಕೊಳಕ್ಕೆ ಬಂದಾಗ ಸಂದರ್ಶಕರು ಕೇಳ್ತಾರಂತೆ, ನಿಮ್ದು ರೆಕಾರ್ಡ್ ಎಲ್ಲ ತುಂಬಾ ಚೆನ್ನಾಗಿದೆ, ನಿಮ್ಮ ಅಣ್ಣ ಆಲ್ರೆಡಿ ಒಬ್ಬ ಕೆಲಸದಲ್ಲಿದ್ದಾನೆ, ನಿಮ್ಮ ಅಪ್ಪ ಅಮ್ಮನ ಕೆಲಸದಲ್ಲಿದ್ದಾರೆ, ಒಂದು ವೆಲ್ ಟು ಡೂ ಫ್ಯಾಮಿಲಿಯಿಂದ ಬರ್ತಾ ಇದೆಯಾ, ನಿನಗೆ ಯಾಕಪ್ಪ ಈ ಸೈನ್ಯ ಅಂತೇಳಿ. ಮನುಷ್ಯ ಹೇಳ್ತಾನಂತೆ, ಅಲ್ಲೆಲ್ಲೋ ಸಿಗ್ದಲ್ಲೇ ಇರೋಂಥದ್ದು ಒಂದು ಇಲ್ಲಿ ಸಿಗುತ್ತೆ ಸರ್ ಅಂತ. ಏನಪ್ಪಾ ಅಂದ್ರೆ ಪರಮವೀರ ಚಕ್ರ ಸರ್. ನಿಂಗೆ ಗೊತ್ತಿದ್ದು ಮಾತಾಡ್ತಿದ್ದೀನಪ್ಪ, ಪರಮವೀರ ಚಕ್ರ ಸಿಗುತ್ತೆ ಸರಿ, ಆದ್ರೆ 98% ಸತ್ತ ಮೇಲೆ ಪರಮವೀರ ಚಕ್ರ ಸಿಗೋದು ಗೊತ್ತು ಸರ್. ಸಾತ್ರೂ ಪರವಾಗಿಲ್ಲ ಸರ್, ಪರಮವೀರ ಚಕ್ರ ಒಂದು ಬೇಕು, ದೇಶಕ್ಕೋಸ್ಕರ ನಾನೇನಾದ್ರು ಮಾಡ್ಬೇಕು. ಅದೇ ಮನುಷ್ಯ ಕಾರ್ಗಿಲ್ ಯುದ್ಧ ಪ್ರಾರಂಭ ಆಗುತ್ತೆ, ಕಾಲೋಬರ್ ಬೆಟ್ಟವನ್ನು ವಶಪಡಿಸ್ಕೊಂಡು ಹೋಗೋತ್ತಿಗೆ ಹೇಳ್ತಾನೆ, ನಾನು ಈ ಬೆಟ್ಟವನ್ನು ವಶಪಡಿಸ್ಕೊಂಡು ಬರ್ತೀನಿ, ಒಂದ್ ವೇಳೆ ಅಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸ್ತೀನಿ, ಒಂದು ವೇಳೆ ಇದರಲ್ಲಿ ಏನಾದ್ರು ತಪ್ಪಿ ಮಧ್ಯದಲ್ಲಿ ಸಾವು ಬಂದ್ರೆ ಸಾವನ್ನ ಕೂಡ ಸಾಯಿಸಿ ಹೋಗಿ ನನ್ನ ತ್ರಿವರ್ಣ ಧ್ವಜವನ್ನು ಹಾರಿಸಿ ಬರ್ತೀನಿ, ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ತ್ರಿವರ್ಣ ಧ್ವಜದಲ್ಲಿ ನನ್ನ ದೇಹ ಬರುತ್ತೆ ಅಂತ ಹೇಳಿ ಹೋಗ್ತಾನೆ. ವಾಪಸ್ ಬಂದಿದ್ದು ಕೂಡ ಹಾಗೇನೆ, ತ್ರಿವರ್ಣ ಧ್ವಜವನ್ನ ಬೆಟ್ಟವನ್ನು ವಶಪಡಿಸ್ಕೊಂಡು ತ್ರಿವರ್ಣ ಧ್ವಜವನ್ನ ಹಾರಿಸ್ತಾನೆ. ತನ್ನ ಸೈನಿಕನೊಬ್ಬನ ಪ್ರಾಣ ಉಳಿಸೋದಕ್ಕೋಗಿ ಶತ್ರುಗಳ ಗುಂಡಿಗೆ ಎದೆ ಕೊಟ್ಟು ತಾನು ಕೂಡ ಹುತಾತ್ಮನಾಗ್ತಾನೆ. ಕೊನೆಗೆ ಬಂದಿದ್ದು ತ್ರಿವರ್ಣ ಧ್ವಜದಲ್ಲಿ ಅವನ ಬಾಡಿ. ಅದು ಎಲ್ಲಿಂದ ಬರುತ್ತೆ ರೀ ಈ ಗುಂಡಿಗೆ? ಇವತ್ತು ನಮ್ಮ ನಾಲಾಯಕ ರಾಜಕಾರಣಿಗಳು, ಭ್ರಷ್ಟಾಚಾರ ರಾಜಕಾರಣಿಗಳು ಹೇಳ್ತಾರಲ್ಲ, ಸೈನಿಕ ಅನ್ನೋನು ಬಡತನದಿಂದ ಹೋಗಿ ಸೈನ್ಯವನ್ನು ಸೇರ್ಕೊಳ್ತಾನೆ, ದುಡ್ಡಿಗೋಸ್ಕರ ಸೈನ್ಯಕ್ಕೆ ಹೋಗಿ ಸೇರ್ಕೊಳ್ತಾನೆ, ಮಿಲಿಟರಿ ಕ್ಯಾಂಪ್ ಅಲ್ಲಿ ಎಣ್ಣೆ ಕೊಡ್ತಾರೆ ಅಂತ ಸೇರ್ಕೊಳ್ತಾನೆ, ಅಥವಾ ಬಸ್ ಅಲ್ಲಿ ಫ್ರೀ ಟಿಕೆಟ್ ಅಂತ ಹೇಳಿ ಸೇರ್ಕೊಳ್ತಾನೆ ಅಂತ ಹೇಳ್ತಾರಲ್ಲ. ಮನೋಜ್ ಕುಮಾರ್ ಪಾಂಡೆಗೆ ಅದ್ರ ಅವಶ್ಯಕತೆನೇ ಇರ್ಲಿಲ್ವಲ್ಲ, ಸಂದೀಪ್ ಉನ್ನಿಕೃಷ್ಣನ್ಗೆ ಅವಶ್ಯಕತೆನೇ ಇರ್ಲಿಲ್ಲಲ್ಲ, ಯಾಕೆ ಹೋದ್ರು ಅವರು? ಸೈನ್ಯ ಅನ್ನೋದು, ಭಾರತ ಅನ್ನೋದು ಭಾರತೀಯರಿಗೆ ಒಂದು ಭಾವನಾತ್ಮಕವಾದಂತ ಇದೆ ಹೊರತು ಯಾವತ್ತೂ ಕೂಡ ನಮ್ಗೆ ಅದು ದುಡ್ಡು ಮಾಡೋಂಥದ್ದಲ್ಲ. ಯಾವತ್ತು ನಾವು ದುಡ್ಡಿಗೋಸ್ಕರ, ನಮ್ಗೆ ಸಾಕಷ್ಟು ಇದೆ, ಸಾಕಷ್ಟು ನಿಮ್ಗೆಲ್ಲರಿಗೂ ಕೆಲಸಗಳಿದೆ, ನೀವೆಲ್ಲರೂ ಒಂದು ಒಳ್ಳೊಳ್ಳೆ ಜಾಬ್ಗಳಿರ್ಬೋದು, ನಾನು ಕೂಡ ಒಂದು ಒಳ್ಳೆ ಜಾಬಲ್ಲಿ ಇದ್ದೀನಿ, ನೀರಜ್ ಜಿ ಒಂದು ಒಳ್ಳೆ ಜಾಬಲ್ಲಿ ಇದ್ದಾರೆ, ಅವರವರು ಹೊಟ್ಟೆಪಾಡನ್ನ ನೋಡ್ಕೊಳೋದಕ್ಕೆ ನಾವು ದುಡಿಮೆಗೆ ಸಾಕಷ್ಟು ನಮ್ಗೆ ಬೇರೆ ವಿಧಗಳಿದೆ. ಆದ್ರೆ ನಾವ್ ಯಾಕೆ ಇವತ್ತೆಲ್ಲ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ? ಒಂದೇ ಒಂದಕ್ಕೋಸ್ಕರ, ಈ ಭಾರತಕ್ಕೋಸ್ಕರ. ಯಾವತ್ತು ಇದು ಅಚಲ, ಯಾವತ್ತು ಈ ಭಾರತ ಅಮರನ. ನಿಮ್ಗೆ ವಿಜಯ್ ಥಾಪರ್ ಬಗ್ಗೆ ಗೊತ್ತಿರ್ಬೋದು, ಕ್ಯಾಪ್ಟನ್ ವಿಜಯ್ ಥಾಪರ್ ಬಗ್ಗೆ. ಆ ಮನುಷ್ಯ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಯಾವುದೇ ಯುದ್ಧ, ಕಾರ್ಗಿಲ್ ಯುದ್ಧ ಅಂತಲ್ಲ, ಯಾವುದೇ ಯುದ್ಧ ಆದ್ರೂ ಆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ನೀವು ಒಂದ್ ವೇಳೆ ಸತ್ತೋದ್ರೆ ನಿಮ್ಗೆ ಪ್ರೀತಿ ಪಾತ್ರರಿಗೆ ಏನಾದ್ರು ಕೊಡ್ಬೇಕು ಅಂತ ಇದ್ರೆ ಅದನ್ನ ಈ ಲಾಕರ್ ಅಲ್ಲಿ ಇಟ್ಟೋಗಿ ಅಂತ ಹೇಳ್ತಾರೆ. ಈ ಮನುಷ್ಯನ ಒಂದು ಲಾಕರ್ ಅಲ್ಲಿ ಇಟ್ಟೋಗ್ತಾನೆ, ಒಂದು ಲೆಟರ್ನ ಇಟ್ಟೋಗ್ತಾನೆ. ಅವ್ರು ಸತ್ತ ಬಹಳಷ್ಟು ದಿನಗಳ ನಂತರ, ಅವ್ರು ಹುತಾತ್ಮನಾದ ಬಹಳಷ್ಟು ದಿನಗಳ ನಂತರ ಈ ಲೆಟರ್ ಸಿಗುತ್ತೆ. ಆ ಲೆಟರ್ನ ಅವ್ರ ಅಪ್ಪಂಗೆ ಬರ್ದಿರ್ತಾರೆ. ಆ ಲೆಟರಲ್ಲಿ ಬರೀತಾರೆ, ಅಪ್ಪ, ನಾನು ಈ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಕಾರ್ಗಿಲ್ ಯುದ್ಧದಲ್ಲಿ ಅನೇಕ ನನ್ನ ಸ್ನೇಹಿತರು ಇವಾಗ ಹುತಾತ್ಮರಾಗ್ತಾ ಇದಾರೆ, ನಾನು ಸತ್ತೋಗ್ಬೋದು, ಆದ್ರೆ ನನ್ನೊಂದು ಜವಾಬ್ದಾರಿ ಇದೆಯಪ್ಪ, ನನ್ನ ನೆನೆಸ್ಕೊಡ್ಬೇಕು. ಏನಂದ್ರೆ, ಬಹಳ ವರ್ಷಗಳ ಹಿಂದೆ ನಾನು ಕಾಶ್ಮೀರದಲ್ಲಿ ಹಿಂಗೆ ಟೆರರಿಸ್ಟ್ ಗುಂಪು ಮೇಲೆ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಪ್ಪ. ಆ ಸಂದರ್ಭದಲ್ಲಿ ಒಂದು ಮುಸ್ಲಿಂ ಹುಡುಗಿಯ ಮೇಲೆ ಒಬ್ಬ ಟೆರರಿಸ್ಟ್ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಆ ಟೆರರಿಸ್ಟ್ ನಾನು ಕೊಂದಾಕ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಆ ಮುಸ್ಲಿಂ ಹುಡುಗಿ ಬಡ ಕುಟುಂಬದಿಂದ ಬಂದಿರೋಳು ಅಂತೇಳಿ. ಅವಳ ವಿದ್ಯಾಭ್ಯಾಸದ ಮತ್ತು ಬೇರೆ ಖರ್ಚುಗಳನ್ನ ನಾನು ನೋಡ್ಕೊಂತಿದ್ದೀನಪ್ಪ. ನನ್ನ ಸಂಬಳದಲ್ಲಿ ಅವಳಿಗೆ ಇಷ್ಟು ಅಂತ ಕಳಿಸ್ತಾ ಇದ್ದೀನಿ. ನಾನು ಬದುಕಿ ಬಂದ್ರೆ ನಾನೇ ನೋಡ್ಕೊಂತೀನಪ್ಪ, ನಿನಗೆ ಜವಾಬ್ದಾರಿ ಬೇಡ. ಆದ್ರೆ ನಾನು ಸತ್ರೆ ಆ ಒಂದು ಜವಾಬ್ದಾರಿನ ನೀನು ತಗೊಳಕ್ಕಾಗುತ್ತಪ್ಪ. ಕ್ಯಾಪ್ಟನ್ ವಿಜಯ್ ಥಾಪರ್ ಯುದ್ಧಕ್ಕೆ ಹೊರಟಿದ್ದಾರೆ. ನೀನ್ ಚೆನ್ನಾಗಿರುವಂತ ಅಪ್ಪಂಗೆ ಬರಲಿಲ್ಲ, ಅಮ್ಮನ್ ಚೆನ್ನಾಗಿ ನೋಡ್ಕೊಂತ ಬರಲಿಲ್ಲ, ಇನ್ಯಾರನ್ನೋ ಚೆನ್ನಾಗಿ ನೋಡ್ಕೊಂತ ಬರಲಿಲ್ಲ, ಬೇರೆ ಯಾವ ಆಸೆಗಳನ್ನು ಬರಲಿಲ್ಲ. ಆತ ಹಿಂದೂ, ಆ ಹುಡುಗಿ ಮುಸ್ಲಿಂ. ಧರ್ಮ ಇಲ್ಲ, ಜಾತಿ ಇಲ್ಲ, ಯಾವುದೇ ಕನೆಕ್ಷನ್ ಇಲ್ಲ ಅಂದ್ರೂ ಆ ಹುಡುಗಿ ನಾನು ಅನ್ಕೊಂಡಂತ ಜವಾಬ್ದಾರಿ, ಅದನ್ನ ನಾನು ಸತ್ರು ಕೂಡ ಆ ಜವಾಬ್ದಾರಿ ಮುನ್ನಡೆಕೊಂಡು ಹೋಗ್ಬೇಕು ಅಂತ ಅನ್ಕೊಂತಾನಲ್ಲ, ಅದು ಈ ದೇಶದ ಸೈನಿಕನಿಗೆ ಮಾತ್ರ ಸಾಧ್ಯ. ವಿಶೇಷ ಅಂದ್ರೆ ವಿಜಯ್ ಥಾಪರ್ ಹುತಾತ್ಮರಾಗಿ ಬಹಳಷ್ಟು ವರ್ಷಗಳ ನಂತರ ಎಲ್ಲೋ ಪೇಪರ್ ಅಲ್ಲಿ ಓದ್ದೆ, ಆ ವಿಜಯ್ ಥಾಪರ್ ತಂದೆ
ಆ ಹುಡುಗಿಗೆ ತನ್ನ ಮಗಳೇನೋ ಅನ್ನೋ ರೀತಿಯಲ್ಲಿ ಮದುವೆ ಮಾಡಿಬಿಟ್ಟು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರು ತಗೊಂಡ ಜವಾಬ್ದಾರಿಯನ್ನ ಇವತ್ತು ಮುಗಿಸಿದ್ದೀನಿ, ಇವಾಗ ನನಗೆ ಸಮಾಧಾನ ಅಂತೇಳಿ. ಇದು ಈ ಯೋಧ ಕುಟುಂಬಗಳಿದಾವಲ್ಲ, ಇವು ನಮ್ಮ ಆಸ್ತಿ. ಸೈನಿಕ ಹೇಗೆ ಆಸ್ತಿನೋ ಹಾಗೆ ಇದು ನಮ್ಮ ಈ ಕುಟುಂಬ ನಮ್ಮ ಆಸ್ತಿ. ಅವತ್ತು ಅಬ್ದುಲ್ ಹಮೀದ್ ಹೊರಟಾಗ ಹೆಂಡತಿ ಬೇಡ ಅಂತಾಳಲ್ಲ, ಆದ್ರೂ ಕೂಡ ಹೋಗ್ ಬನ್ನಿ ಅಂತ ಹೇಳಲ್ಲ, ಆಮೇಲೆ ವಿಧವೆ ಆಗ್ತಾಳಲ್ಲ, ಆ ವಿಧವೆ ನಮ್ಮ ಆಸ್ತಿ. ಲಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪಾಡ್ ನಮ್ಮದು ಧಾರವಾಡದವ್ರು, ನಿಮಗೆ ಗೊತ್ತಿರ್ಬೋದು. ಸಿಯಾಚಿನಲ್ಲಿ 2016ರಲ್ಲಿ ಹುತಾತ್ಮರಾಗಿ ಹೋಗ್ತಾರೆ. 2016ರಲ್ಲಿ ಹುತಾತ್ಮರಾಗಿ ಹೋಗ್ತಾರಲ್ಲ, ಅವರ ಪಾರ್ಥಿವ ಶರೀರ ಬರುತ್ತೆ, ಕರ್ನಾಟಕ ಬರುತ್ತೆ, ಧಾರವಾಡಕ್ಕೆ ಬರುತ್ತೆ. ಇದೇ ತರ ನಮ್ಮ ನ್ಯೂಸ್ ಚಾನೆಲ್ಗಳು ಹೋಗಿ ಕೇಳ್ತಾರೆ, ನಿಮ್ಗೇನ್ ಅನ್ಸುತ್ತಮ್ಮ? ಗಂಡನ ಕಳ್ಕೊಂಡಿರುವಂತಹ ಮಡದಿ ಹೇಳೋ ಮಾತೇನು ಗೊತ್ತಾ? 2 ವರ್ಷದ ಮಗಳು ನೇತ್ರ, ನಂಗೆ ಇವತ್ತು ಕಣ್ಣಿಗೆ ಕಟ್ಟದಂಗಿದೆ. ನಾನು ಇವತ್ತು ಇದನ್ನ ಓದ್ಕೊ ಬಂದಿಲ್ಲ, ರೆಫರೆನ್ಸ್ ಮಾಡಿ ನೋಡ್ಕೊ ಬಂದಿಲ್ಲ. ಯಾಕಂದ್ರೆ 2016ರಲ್ಲಿ ನಡೆದ ಘಟನೆ ನಾನು ಟಿವಿಯಲ್ಲಿ ನೋಡಿದ್ದೀನಿ. ನೇತ್ರ ಅಂತ ಆ ಮಗುನ ಹೆಸರು, ಇಫ್ ಐ ಆಮ್ ನಾಟ್ ರಾಂಗ್, ನಾನು ಮರ್ತಿಲ್ಲ ಅಂತ ಹೇಳಿದ್ರೆ ಆ ಮಗುನ ಹೆಸರು ನೇತ್ರ. 2 ವರ್ಷ. ಅದಕ್ಕೆ ಕಂಕ್ಲಲ್ಲಿ ಕರ್ಕೊಂಡು ಹೇಳ್ತಾಳೆ ಮಹಿಳೆ, ನನ್ನ ಮಗಳು ದೊಡ್ಡವಳಿದ್ರೆ ಸೈನಿಕ್ ಸೇರಿಸಿದೆ ಸರ್, ಚಿಕ್ಕವಳಿದ್ದಾಳೆ ಬಟ್ ದೊಡ್ಡವಳಾದ್ಮೇಲೆ ಪಕ್ಕಾ ಸೇರಿಸ್ತೀನಿ ಅಂತೇಳಿ. ಕ್ಯಾಪ್ಟನ್ ನವನೀತ್ ವ್ಯಾಸ್ ಅವರು ಕೂಡ ಹುತಾತ್ಮರಾಗ್ತಾರೆ ಟೆರರಿಸ್ಟ್ ಇದರಲ್ಲಿ. ಅವರ ಕಳೆ ಬರದ ಮುಂದೆ ಅವ್ರ ಮಗಳು ಪ್ರತಿಜ್ಞೆ ಮಾಡ್ತಾಳೆ, ನೀನೇನ್ ಕೆಲ್ಸನ ಅರ್ಧದಲ್ಲಿ ಬಿಟ್ಟಿದ್ಯಾ, ನಾನು ಕೆಲಸನ ಮುಂದುವರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ವರ್ಷನ ಕಳೆದ ವರ್ಷನ ಕೂಡ ಅವರು ಆರ್ಮಿಗೆ ಜಾಯ್ನ್ ಆಗಿದ್ದಾರೆ. ಎಂತ ಶಕ್ತಿ ಸ್ನೇಹಿತರೆ. ಇವತ್ತು ರೋಡ್ ಆಕ್ಸಿಡೆಂಟ್ ಅಲ್ಲಿ ಯಾರೋ ಒಬ್ಬ ನಮ್ಮದೇ ತಪ್ಪಿದ್ದು ಆ ಲಾರಿಗೆ ಹೊಡ್ಕೊಂಡು ಸತ್ರು, ಆ ಲಾರಿ ಡ್ರೈವರ್ನ ಬೈಕೊಂಡು ಕೂತ್ಕೊಂತೀವಿ ನಾವು. ನನ್ನ ಮಗ ಸರಿಯಾಗಿ ಹೋಗ್ತಿದ್ದ ಅವನು ಅಂತೇಳಿ. ಲವ್ ಫೇಲ್ಯೂರ್ಗಳಿಂದ ಸಾಯೋ ಮಕ್ಕಳನ್ನ ನಾವು ಸಪೋರ್ಟ್ ಮಾಡ್ಕೊಂತೀವಿ. ಏನೋ ಮಾಡಬಾರ್ದನ್ನ ಮಾಡಿ ಹೋಗಿ ಜೈಲಲ್ಲಿ ಕೂತ್ಕೊಂಡು ಸೆಲೆಬ್ರಿಟಿಗಳನ್ನ ನಾವು ಸಪೋರ್ಟ್ ಮಾಡ್ಕೊಂತೀವಿ. ಅಂತದ್ರಲ್ಲಿ ಯಾರಿಗೋಸ್ಕರನೋ, ದೇಶಕ್ಕೋಸ್ಕರ, ಬೇರೆಯವ್ರ ಮನೆಯವರು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಸತ್ತೋಗುವಂತ ಸೈನಿಕನ ಮನೆಯವರು ಮತ್ತೆ ಹೇಳ್ತಾರಲ್ಲ, ನಾನು ಕೂಡ ದೇಶಕ್ಕೆ ಏನಾದ್ರು ಮಾಡ್ಬೇಕಾಗ್ಬೋದು ಅಂತೇಳಿ. ಈ ಮಟ್ಟದ ಕಮಿಟ್ಮೆಂಟ್ ಇದೆಯಲ್ಲ, ಈ ಜವಾಬ್ದಾರಿ ಇದೆಯಲ್ಲ, ಅದು ಬಹುಶಃ ಭಾರತೀಯರಲ್ಲಿ ಮಾತ್ರ ಸಾಧ್ಯ ಅನ್ಸುತ್ತೆ. ಮುಗಿಸೋ ಮುಂಚೆ ನಿಮ್ಗೆ ಕೊನೆಗೆ ಒಂದೇ ಒಂದು ಕಥೆನ ಹೇಳ್ತೀನಿ, ಒಂದು ಲವ್ ಸ್ಟೋರಿನ ಹೇಳ್ತೀನಿ. ಆತ ನಿಮ್ಗೆಲ್ಲರಿಗೂ ಗೊತ್ತಿರೋ ಲವ್ ಸ್ಟೋರಿನೇ, ಬಹುಶಃ ಮತ್ತೆ ಬ್ರಷ್ ಅಪ್ ಮಾಡ್ತೀನಿ ನಿಮ್ಗೆ. ಆತ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗ್ತಾನೆ, UP ಇಂದ, ಉತ್ತರ ಪ್ರದೇಶದವನು. ತನ್ನ 12th ಮುಗಿಸ್ಬಿಟ್ಟು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗ್ತಾನೆ. ಆಕೆ ಕೂಡ ಇಂಜಿನಿಯರಿಂಗ್ ಕಾಲೇಜಿನ ಜಾಯ್ನ್ ಆಗ್ತಾಳೆ. ಲವ್ ಅಟ್ ಫಸ್ಟ್ ಸೈಟ್. ಇಬ್ಬರಿಗೂ ಪ್ರೀತಿ ಆಗುತ್ತೆ. ಪ್ರೀತಿ ಬಹಳಷ್ಟು ದಿನಗಳಲ್ಲಿ ಒಬ್ಬರನ್ನೊಬ್ಬರನ್ನ ವ್ಯಕ್ತಪಡಿಸ್ಕೊಳ್ತಾರೆ. ಜೋಡಿ ಹಕ್ಕಿಗಳ ಹಾಗೆ ಕ್ಯಾಂಪಸ್ ಅಲ್ಲಿ ತಿರುಗ್ತಾ ಇರ್ತಾರೆ. 1 ತಿಂಗಳ ನಂತರ ಹುಡುಗಂಗೆ ಮೆಡಿಕಲ್ ಕಾಲೇಜಿಗೆ ಕೂಡ ಅವನು ಅಪ್ಲೈ ಮಾಡಿರ್ತಾನೆ. ಮೆಡಿಕಲ್ ಕಾಲೇಜಿಂದ ಅವನಿಗೆ ಲೆಟರ್ ಬರುತ್ತೆ, ಓಕೆ ನೀನು ಬಾರಪ್ಪ ಮೆಡಿಕಲ್ ಕಾಲೇಜಿನ ಜಾಯ್ನ್ ಆಗು ಅಂತ. ಅಲ್ಲಿಂದ ನಂತರ ಇವಳು ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಅನ್ನ ತಗೊಂತಾಳೆ. ಅವನು ಮೆಡಿಕಲ್ ಮುಗಿಸ್ಬಿಟ್ಟು ಡಾಕ್ಟರ್ ಆಗ್ತಾನೆ. ನಂತರ ಸುದೀರ್ಘ 8 ವರ್ಷ ಅವರು ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ಫೆಬ್ರವರಿ 2023ರಲ್ಲಿ ಮದುವೆ ಕೂಡ ಆಗ್ತಾರೆ. ಮದುವೆಗೆ 5 ತಿಂಗಳಾಗಿರುತ್ತೆ. ಜುಲೈ 18, 2023 ಹುಡುಗಿಗೆ ಅನ್ಸುತ್ತೆ, ಇಷ್ಟು ವರ್ಷ ನಾವು ಬರೀ ನಮ್ಮ ಈ ಇದರಲ್ಲೇ ಪ್ರೀತಿ ಇದರಲ್ಲೇ ಕಳೆದೋಗ್ಬಿಡ್ತು, ನಾವು ಫ್ಯೂಚರ್ ಬಗ್ಗೆ ಏನು ಪ್ಲಾನೇ ಮಾಡ್ಲಿಲ್ಲಲ್ಲಪ್ಪ, ನಾವು ಏನಾದ್ರು ಮಾಡ್ಬೇಕು ಅಂತ ಹುಡುಗನ್ ಕಾಲ್ ಮಾಡಿ ಹೇಳ್ತಾಳೆ, ನೋಡು ನಾವಿವತ್ತು ಪ್ಲಾನ್ ಮಾಡ್ಬೇಕಂತ. 4-5 ಗಂಟೆ ಮಾತಾಡ್ತಾರೆ. ಮುಂದಿನ 50 ವರ್ಷಗಳಿಗಾಗೋಷ್ಟು ತಮ್ಮ ಕನಸುಗಳನ್ನ ಹೆಣಿತಾ ಹೋಗ್ತಾರೆ. ಹುಡುಗಿಗೆ ಒಂದು ಸುಖವಾದ ನಿದ್ದೆ. ಯಾಕಂದ್ರೆ ನಿಮ್ಗೂ ಗೊತ್ತಿರ್ಬೋದು, ನಮ್ಮ ಕನಸುಗಳನ್ನ, ನಮ್ಮ ಪ್ರೀತಿ ಪಾತ್ರಗಳನ್ನ ವ್ಯಕ್ತಪಡಿಸ್ಕೊಂಡಾಗ ಆ ಒಂದು ನಿದ್ದೆ ಬರುತ್ತಲ್ಲ, ಆ ನಿದ್ದೆ ಅವಳಿಗೆ ಬೆಳಗಿನ 10 ಗಂಟೆ ಇರ್ಬೋದು. ಕಾಲ್ ಬರುತ್ತೆ. ಕಾಲ್ ಬಂದು ಹೇಳ್ತಾರೆ, ನಿನ್ ಗಂಡ ಸತ್ತೋದ್ನಮ್ಮ. ನಂಬಲ್ಲ, ಅದೇಂಗ್ ಸಾಧ್ಯ? ಬೆಳಗಿನ ಜಾವದವರೆಗೂ ನಾನು ಮಾತಾಡಿದ್ದೀನಿ, ಇವಾಗ ನೀವು ನೋಡಿದ್ರೆ ಸತ್ತೋಗಿದ್ದೀರಾ ಅಂತ ಹೇಳ್ತಿರಲ್ಲ ಅಂತೇಳಿ ಮನೆಯವ್ರಿಗೆ ಕಾಲ್ ಮಾಡ್ತಾರೆ, ಅಪ್ಪ ಅಮ್ಮಂಗೆ ಕಾಲ್ ಮಾಡ್ತಾರೆ. ವಿಷಯ ಕನ್ಫರ್ಮ್ ಆಗುತ್ತೆ, ಸತ್ತೋಗ್ತಾನೆ. ಹಾಗೆ ಹಾಗೆ ಹುತಾತ್ಮರಾದಂತನ ಹೆಸರು ಕ್ಯಾಪ್ಟನ್ ಅಂಶುಮನ್ ಸಿಂಗ್. ಸಿಯಾಚಿನ್ನಲ್ಲಿ ಮೆಡಿಕಲ್ ಆಫೀಸರ್ ಆಗಿರ್ತಾರೆ. ತಾನು ಇನ್ನೇನು ಇವ್ರ ಜೊತೆ ಮಾತಾಡಿ ಫೋನ್ ಇಟ್ಟು ಮಲಗಬೇಕು ಅನ್ನೋ ಸಂದರ್ಭದಲ್ಲಿ ಹೊರಗಡೆ ಏನೋ ಕೂಗಾಟಗಳು ಕೇಳಿಸಿದೆ. ಹೊರಗಡೆ ಹೋಗಿ ನೋಡಿದ್ರೆ ಬೆಂಕಿ ಹತ್ಕೊಂಡಿರುತ್ತೆ, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಇಂದ ಆಗ್ಬಿಟ್ಟು. ಹಲವಷ್ಟು ಜನರನ್ನ ಅದರೊಳಗಡೆ ನುಗ್ಗಿ ಹೊರಗಡೆ ತಗೊಬಂದು ಬದುಕಿಸ್ತಾರೆ. ಕೊನೆಗೆ ನೋಡ್ತಾರೆ ಇವರು ಫಸ್ಟ್ ಏಡ್ ಬಾಕ್ಸ್ ಅಂದ್ರೆ ಮೆಡಿಕಲ್ ಫಸ್ಟ್ ಏಡ್ ಇದನ್ನ ರೂಮ್ಗೆ ಬೆಂಕಿ ಬಿದ್ದಿರುತ್ತೆ. ಸಿಯಾಚಿನ್ಗೆ ನಿಮ್ಗೆ ಗೊತ್ತು, ನಾನು ಮೊದಲೇ ಹೇಳ್ದಂಗೆ ಆ ಕೊರಕಲುಗಳಲ್ಲಿ ಎಷ್ಟು ಕಷ್ಟ ಇರುತ್ತೆ ಅದನ್ನ ಮೆಡಿಕಲ್ ಏಡ್ಸ್ಗಳನ್ನ ತಲುಪಿಸೋದು ಅಂತೇಳಿ. ಇದೊಂದನ್ನ ಹೇಗಾರು ಮಾಡಿ ಉಳಿಸ್ಕೊಂಡ್ಬಿಡ್ತೀನಿ ಅಂತ ಅದ್ರೊಳಗಡೆ ನುಗ್ತಾನೆ. ಅಷ್ಟೊತ್ತಿಗೆ ಗಾಳಿ ಬಹಳ ಜೋರಾಗಿರುತ್ತೆ, ಅಲ್ಲೇ ಸುಟ್ಟೋಗ್ಬಿಡ್ತಾರೆ, ಸಾವನ್ನಪ್ತಾರೆ, ಹುತಾತ್ಮರಾಗ್ತಾರೆ. ಮೊನ್ನೆ ಕೀರ್ತಿ ಚಕ್ರ ಸಿಕ್ತು ಅವರಿಗೆ, 2024 ಮೊನ್ನೆ ಕಳೆದ ತಿಂಗಳವರಿಗೆ ಕೀರ್ತಿ ಚಕ್ರ ಸಿಕ್ತು. ಸ್ಮೃತಿ ಅಂತ ಹೇಳ್ಬಿಟ್ಟು, ಸ್ಮೃತಿ ಸಿಂಗ್ ಅಂತ ಹೇಳ್ಬಿಟ್ಟು ಅವರ ಹೆಂಡತಿ. ಅವ್ರದ್ದೊಂದು ಇಂಟರ್ವ್ಯೂ ಇದೆ, ಒಂದು ಮೋಸ್ಟ್ಲಿ 3-4 ನಿಮಿಷ ಇಂಟರ್ವ್ಯೂ ಇರ್ಬೋದು, ಇವಾಗಲೂ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ ಅಂತ ಹೋಗಿ ನೋಡಿ. 3-4 ನಿಮಿಷ ಮಾತಾಡ್ತಾಳೆ ಅಲ್ರಿ ಆ ಲೇಡಿ. ಅವ್ರ ಮೇಲೆ ಮತ್ತೆ ಅಲಿಗೇಷನ್ಸ್ ಏನೇನೋ ಬಂತು, ಅದು ಬಿಡಿ, ಅದು ಸಪ್ರೇಟ್, ಅದು ಪ್ರತಿಯೊಬ್ಬರ ಮೇಲೆ ಬರೋಂಥ ಅಲಿಗೇಷನ್, ಅವ್ರನ್ನ ಬಿಟ್ಬಿಡಿ, ಸಪ್ರೇಟ್ ಬಿಡಿ. ಆ 3 ನಿಮಿಷಗಳು ಮಾತಾಡ್ತಾಳಲ್ಲ ಆ ಲೇಡಿ, ಆ 3 ನಿಮಿಷಗಳಲ್ಲೂ ಕೂಡ ಆ ನನ್ನ ಗಂಡ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ಅನ್ನೋ ಒಂದು ಹೆಮ್ಮೆ ಆ ಕಣ್ಣಲ್ಲಿ ಕಾಣಲಿಲ್ಲ ಅಂದ್ರೆ ನೀವು ನನಗೆ ಮತ್ತೆ ಹೇಳಿ. ಅವಳು ಹೇಳ್ತಾಳೆ, ನನ್ನ ಗಂಡ ಸಾಮಾನ್ಯ ಸಾವನ್ನ ಸಾಯೋದಕ್ಕೆ ಸಿದ್ಧ ಇರಲಿಲ್ಲ,
ಯಾವಾಗ್ಲಾದ್ರು ಹೇಳ್ತೀವಿ ನಂಗೊಂದು ವಿಶೇಷ ಸಾವು ಬರಬೇಕು ಅಂತೇಳಿ, ಕೊನೆಗೂ ವಿಶೇಷವಾಗಿ ಸತ್ತೋದ. ಆ ಸಾವನ್ನ, ಆ ವಿಶೇಷತೆಯನ್ನ ಪ್ರೂವ್ ಮಾಡಕ್ಕೆ ನನ್ನ ಕೈಲಿರೋದು ಕೀರ್ತಿ ಚಕ್ರ ಅಂತೇಳಿ. ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿ 5 ತಿಂಗಳಾಗಿತ್ತು. ಇನ್ನು ಜೀವನ ಪೂರ್ತಿ ಅವಳು ಈ ಕೊರಗಲೆ ಬದುಕಬೇಕಲ್ಲ. ಯಾರಿಗೋಸ್ಕರನೋ ಎಷ್ಟೋ ಜನ ಚಿಕ್ಕ ಹೆಣ್ಣು ಮಕ್ಕಳು ವಿಧವೆಯರಾಗ್ತಾರೆ. ಅಪ್ಪ ಅಮ್ಮಂದಿರು ಮಕ್ಕಳನ್ನ ಕಳ್ಕೊಂತಾರೆ. ಸಣ್ಣ ಸಣ್ಣ ಮಕ್ಕಳುಗಳು, ಲಾನ್ಸ್ನಾಗ ಹನುಮಂತಪ್ಪನ ಅವರಂತ 2 ವರ್ಷದ ಮಕ್ಕಳುಗಳು ತಂದೆನ ಕಳ್ಕೊಂತಾರೆ. ಬಟ್ ಸ್ಟಿಲ್ ಹೇಳ್ತಾರೆ, ಈ ದೇಶಕ್ಕೋಸ್ಕರ ನಾವಿರ್ತೀವಿ, ಈ ದೇಶ ನಮ್ದು ಅಂತ ಹೇಳ್ತಿರಲ್ಲ, ಇದು ರಾಷ್ಟ್ರೀಯತೆ.